धर श्रीवासादि गौरा भक्तवृंदा श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौरा भक्तवृंदा जय रूप सनातना भट्ट रघुनाथ श्रीजीवा गोपाला भट्ट दास रघुनाथ जय रूप सनातना भट्ट रघुनाथ श्रीजीवा गोपाला भट्ट दास रघुनाथ जय निताय गौरंग जय निताय गौरांग निताय गौरंग जय निताय गौरांग जय निताय गौरंग जय निताय गौरांग निताय गौरंग जय निताय गौरांग निताय है गौरा है निताय है गौरा है निताय है गौरा है निताय है गौरा है गौरांग बोलिते हबे फूल का शरीरा हरि हरि बोलिते ना यने बबे मीरा गौरांग बोलिते हबे फूल का शरीरा हरि हरि बोलिते यने बबे नीरा आर कबे निताय चंदेर कोरोना होइबे संसारा वसाना मोरा कबे तुच्छ हाबे आर कबे निताय चंदेर कोरोना होइबे संसारा वसाना मोरा कबे तुच्छ हाबे गौरांग बोलिते हबे फूल का शरीरा हरि हरि बोलिते ना यने बबे नीरा विषयाचार्या कबे शुद्ध बेमाना कबे हम है राधा श्री वृंदावना विषयाचार्या कबे शुद्ध बेमाना कबे हम है राधा श्री वृंदावना गौरांग बोलिते हबे फूल का शरीरा हरि हरि बोलिते ना यने बबे नीरा रूप रघुनाथ पदे होइबे आकुति कबे हम बुझबो से युगला प्रीति रूप रघुनाथ पदे होइबे आकुति कबे हम बुझबो से युगला प्रीति गौरांग बोलिते हबे फूल का शरीरा हरि हरि बोलिते यने बबे नीरा
रूप रघुनाथ पदे रहु मोरा आशा प्रार्थना करो ये सदा नरोत्तम दासा रूप रघुनाथ पदे रहु मोरा आशा प्रार्थना करो ये सदा नरोत्तम दासा गौरांगा बोलते अब का शरीरा हरि हरि बोलते याने बबेनी गौरांगा बोलते अब का शरीरा हरि हरि बोलते याने बबेनीरा जय निताय गौरांग जय निताय गौरांग निताय गौरांग जय निताय गौरांग जय निताय गौरांग जय निताय गौरांग निताय गौरांग जय निताय गौरांग निताय है गौरा है निताय है गौरा है निताय है गौरा है निताय है गौरा है निताय गौर हरि बोल हरि बोल हरि बोल हरि बोल निताय गौर हरि बोल हरि बोल हरि बोल हरे कृष्ण प्रभुजी धन्यवाद ಹರೇ ಕೃಷ್ಣ ಮಾತಾಜಿ ಹರಿ ಬೋಲ್ ಅದ್ಭುತವಾಗಿ ಆಡಿದ್ರಿ. ಸೊ ಇನ್ ಸ್ವಲ್ಪ ಐ ವಾಯ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೇಳಿಸುತ್ತೆ. ಹರೇ ಕೃಷ್ಣ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ಅಧಿವೇಶನಕ್ಕೆ ಸ್ವಾಗತ. ಈಗ ನಾವು ಲತಾ ಮಾತಾಜಿ ಅವ್ರನ್ನ ಅಧಿವೇಶನಕ್ಕೆ ಬರಮಾಡ್ಕೊಳ್ತಾ ಅವರಿಂದ ಮಂಗಳಾಚರಣ ಮತ್ತು ಅಧಿವೇಶನವನ್ನು ಕೇಳೋಣ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಆನ್ ಮಾಡಿಕೊಂಡು ಗುರುಕೃಷ್ಣರ ಕುರಿತ ಮಂಗಳಾಚರಣವನ್ನು ಭಕ್ತಿಯಿಂದ ನಮ್ರತೆಯಿಂದ ಹಾಡ್ಬೇಕು ಅಂತ ಕೇಳ್ಕೊಂತೀನಿ. ಹರೇ ಕೃಷ್ಣ ಲತಾ ಮಾತಾಜಿ. ಹರೇ ಕೃಷ್ಣ ಲೋಕೇಶ್ ಪ್ರಭು. ಸ್ವಲ್ಪ ಕಮ್ಮಿ ಇದೆ. ಪ್ರಯಾಗದ ಮಹಿಮೆ ಇನ್ನು ಸರಿ ಹೋಗಿಲ್ಲ. ನನ್ಗಂತೂ ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ವಾ? ಕೇಳಿಸ್ತಿದೆ ಅಂದ್ರೆ ತುಂಬಾ ಲೋ ವಾಯ್ಸ್ ಅಲ್ಲಿ ಕೇಳಿಸ್ತಾ. ತುಂಬಾ ಲೋ ಕೇಳಿಸ್ತಾ ಇದೆಯಾ? ಇವಾಗ ಪ್ರಭು ಕೇಳಿಸ್ತಿದೆ ಮತ್ತೆ ಕೇಳಿಸ್ತಾ ಇದೆಯಾ? ಓಕೆ. ಹರೇ ಕೃಷ್ಣ ಎಲ್ಲರಿಗೂ. ಇವತ್ತಿನ ವಿಶೇಷ ಅಧಿವೇಶನಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಭಕ್ತಿ ಪೂರ್ವಕ ನಮನಗಳು. ಮೊದಲು ಲೋಕೇಶ್ ಪ್ರಭು ಹೇಳಿದಾಗೆ ಮಂಗಳಾಚರಣವನ್ನ ಹೇಳಿ ನಾವೆಲ್ಲರೂ ಇವತ್ತಿನ ವಿಶೇಷ ಅಧಿವೇಶನದಲ್ಲಿರುವ ಈ ಒಂದು ಪ್ರವಾಸದ ಬಗ್ಗೆ ತಿಳ್ಕೊಳ್ಳೋಣ. ಪ್ರಭು ನಾನೇ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸರಿ ಮಾತಾಡಿ. ಕಾಣಿಸ್ತಾ ಇದೆಯಾ? ಸರಿ ಪ್ರಭು. ಹರೇ ಕೃಷ್ಣ ಎಲ್ಲರಿಗೂ. ಓಕೆ ಪ್ರಭು. ನಾವು ಇವತ್ತು ಮೊಟ್ಟಲಿಗೆ ಅವಾಗ ಹೇಳಿದೆ ನಾನು ಸಿದ್ದರ ಬೆಟ್ಟ ಮತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ನಾಳೆ ಎಲ್ಲರೂ ಒಟ್ಟಾಗಿ ಪ್ರವಾಸಕ್ಕೆ ಹೋಗಕ್ಕೆ ರೆಡಿಯಾಗಿದ್ದೀವಿ. ಯಾರೆಲ್ಲ ತಯಾರಾಗಿಲ್ಲ ಇನ್ನೂ ಸಮಯ ಇದೆ, ತಯಾರಾಗಿ ಇವತ್ತಿನ ವಿಶೇಷದ ಅಧಿವೇಶನದ ಬಗ್ಗೆ ತಿಳ್ಕೊಂಡು ಈ ಒಂದು ಅಧಿವೇಶನಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ಮೊದಲು ಮಂಗಳಾಚರಣೆ ಆಡ್ಬಿಡೋಣ. ಆಮೇಲೆ ಪ್ರಭು ಫುಲ್ ಸ್ಕ್ರೀನ್ ಬಂದಿದ್ಯಾ? ಇಲ್ಲ ಮಾತಾಡಿ, ಎಲ್ಲಾ ಸ್ಲೈಡ್ ಕಾಣಿಸ್ತಿದೆ. ಹೌದಾ? ಫುಲ್ ಸ್ಕ್ರೀನ್ ಮಾಡಿ. ಮಾಡಕ್ಕೆ ಇದೇನು ಒಂದು ನಿಮಿಷ ಪ್ರಭು. ಸ್ಟಾರ್ಟ್ ಬಿಗಿನಿಂಗ್ ಫಸ್ಟ್ ಒನ್. ಇಲ್ಲ, ನಾನು ಸ್ಟಾರ್ಟ್ ಮಾಡ್ತೇನೆ, ನೋಡೋಣ ಪ್ರಭು. ಅಲ್ಲ ಇದನ್ನ ಪ್ರೆಸ್ ಮಾಡಿ ಅಲ್ಲ, ಫ್ರಮ್ ಬಿಗಿನಿಂಗ್ ಅಂತ ಕೆಳಗಡೆ ಸೆಕೆಂಡ್ ಫೈಲ್ ಕೆಳಗಡೆ ಸ್ಲೈಡ್ ಶೋ ಇದೆ. ಪ್ರಿವ್ಯೂ ಸ್ಲೈಡ್ ಶೋ ಅಲ್ಲಿ ಫಸ್ಟ್ ಒನ್ ದಿಸ್ ಸೈಡ್
ಆನ್ ಯುವರ್ ರಿವ್ಯೂ. ಲೆಫ್ಟ್. ಅದೇ ಸ್ಲೈಡ್ ಅಲ್ಲೇ ಇಲ್ಲಿದೆ ನೋಡಿ, ಫ್ರಮ್ ಬಿಗಿನಿಂಗ್ ಅಂತ ಕಾಣಿಸ್ತಿದೆಯಲ್ಲ, ಒಂದು ಸ್ಟಾರ್ಟ್ ಬಟನ್. ಫ್ರಮ್ ಬಿಗಿನಿಂಗ್ ನೋವೇರ್ ಐ ಆಮ್ ಸೀಯಿಂಗ್ ಪ್ರಭು, ಎಲ್ಲೂ ಕಾಣಿಸ್ತಿಲ್ಲ. ಫೈಲ್ ಕೆಳಗಡೆ, ಫೈಲ್ ಅಂತ ಬರ್ದಿದೆಯಲ್ಲ ಅದ್ರ ಕೆಳಗಡೆ ಕಾಣಿಸ್ತಿದೆ. ಹೌದಾ? ಇಲ್ಲ ಪ್ರಭು, ಹುಡ್ಕಕ್ ಓಕೆ, ಸಿಂಪ್ಲಿ F5 ಪ್ರೆಸ್ ಮಾಡ್ಬಿಡಿ. F5. ಹಾ, ಮಾಡ್ತಾ ಇದೀನಿ, ಬಟ್ ತಗೊಂತಾ ಇಲ್ಲ. ಓಕೆ, ಪರವಾಗಿಲ್ಲ ಪ್ರಭು, ಸ್ಟಾರ್ಟ್. ಎಲ್ರೂ ಒಟ್ಟಾಗಿ ಭಕ್ತಿಯಿಂದ ಮಂಗಳಾಚರಣವನ್ನ ಹಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಾಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಾಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಂ ಯತ್ ಕೃಪಾಂ ತಮಹಂ ವಂದೇ ಪರಮಾನಂದ ಮಾಧವಂ. ಮತ್ತೊಮ್ಮೆ ಎಲ್ಲರಿಗೂ ಹರೇ ಕೃಷ್ಣ. ಇವತ್ತಿನ ಈ ಒಂದು ವಿಶೇಷದ ಅಧಿವೇಶನಕ್ಕೆ ನಾವೆಲ್ಲ ಕೂತು ವಿಚಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂತಹ ಕೃಷ್ಣ ಪ್ರಜ್ಞೆಯ ಸಂಸ್ಥಾಪಕರಾದ ಅಭಯಚರಣಾರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸೋಣ. ಜೊತೆಗೆ ಇನ್ನೂ ಅನುಕೂಲ ಮಾಡಿಕೊಟ್ಟಿದ್ಯಾರಪ್ಪ ನಮ್ಮೆಲ್ಲ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳು. ಸೊ ಅವರಿಗೂ ಸಹ ನಾವೆಲ್ಲರೂ ನಮ್ಮ ಭಕ್ತಿ ಪೂರ್ವಕ ನಮನಗಳನ್ನ ತಿಳಿಸೋಣ. ಅವಾಗ ಹೇಳಿದಾಗೆ ಇವತ್ತಿನ ವಿಚಾರ ಬಂದು ನಮ್ಮದು ಗೌರಾಂಗ ಸರ್ಕಲ್ ಇಂದ ನಾಳೆ ಒಂದು ದಿನದ ಪ್ರಹ್ಲಾದ್ ಸರ್ಕಲ್ ಇಂದ ಪ್ರತಿ ತಿಂಗಳು ಒಂದೊಂದು ಸರ್ಕಲ್ ಒಂದೊಂದು ಗ್ರೂಪಿನಿಂದ ಒಂದೊಂದು ಭಗವಂತನ ಇರುವಿಕೆಯ ಸ್ಥಳಕ್ಕೆ ಹೋಗಿ ಸ್ಥಳ ಪುರಾಣಗಳನ್ನ ತಿಳ್ಕೊಳ್ತೇವೆ. ಸೊ ನಾಳೆ ಗೌರಂಗ ಸರ್ಕಲ್ ಇಂದ ಆಯೋಜಿಸಿರೋದು ಸಿದ್ದೇಶ್ವರ ಬೆಟ್ಟ ಮತ್ತೆ ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಬಗ್ಗೆ ದೇವಸ್ಥಾನಕ್ಕೆ ಹೋಗೋದು. ಸೊ ಯಾವಾಗ್ಲೂ ಅಷ್ಟೇ ಹೋಗಕ್ ಮುಂಚೆ ನಾವೇನ್ ಮಾಡ್ತೇವೆ, ಪ್ರಿವ್ಯೂ ಅಂತ ಮಾಡ್ಕೊಳ್ತೇವೆ. ಏನಿದೆ ಅಲ್ಲಿ, ಹೇಗಿದೆ, ಯಾವ ತರ ಇದೆ, ಅದ್ರ ಬಗ್ಗೆ ವಿಚಾರ ತಿಳ್ಕೊಂಡ್ಮೇಲೆ ಹೌದು ಹೋಗಿ ಇನ್ನೂ ಹೆಚ್ಚು ತಿಳ್ಕೊಳ್ಬಹುದು ಅಂತ ಹೊರಡ್ತೇವಲ್ವಾ. ಹಾಗೇನೆ ಇವತ್ತು ಸಹ ನಾವು ಸಿದ್ದರ ಬೆಟ್ಟದ ಬಗ್ಗೆ ಮತ್ತೆ ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ಬಗ್ಗೆ ತಿಳ್ಕೊಳ್ಳೋಣಪ್ಪ.
ಹೇಳ್ತಾರಲ್ವಾ, ಹಿತ್ಲು ಗಿಡ ಮದ್ದಲ್ಲ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರೋದ್ ಬಿಟ್ಟು ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಬೇರೆ ಬೇರೆ ಸ್ಥಳ ಪುರಾಣಗಳ ಬಗ್ಗೆ ತಿಳ್ಕೊಂಡು ಅಲ್ಲಿ ಹೋಗ್ತೇವೆ. ಆದ್ರೆ ಇಷ್ಟು ವರ್ಷಗಳಾಗಿತ್ತು, ನಿಜವಾಗ್ಲೂ ಹೇಳ್ತಾನೆ, ಬೆಂಗಳೂರಲ್ಲಿ ಇದ್ರುವೆ ಈ ತುಮಕೂರ್ ಹತ್ರ ಒಂದು ಸಿದ್ದೇಶ್ವರ ಬೆಟ್ಟ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅಂದ್ರೆ ಈ ಸಿದ್ಧರ ಬೆಟ್ಟಕ್ಕೆ ಸಾಮಾನ್ಯ ಬೇರೆ ಬೆಟ್ಟಗಳು ಬೇರೆ ವಿಶೇಷತೆ ಬಗ್ಗೆ ತಿಳ್ಕೊಂಡಿದ್ವಿ. ಆದ್ರೆ ಸಿದ್ಧರ ಬೆಟ್ಟ ನೋಡಿ ಹೇಗಿದೆಯಪ್ಪ ಅಂದ್ರೆ, ನಿಮ್ಗೀಗ ಒಂದೊಂದು ಇಂಚಿನಲ್ಲಿ ಬಗದಷ್ಟು ಮೊಗದಷ್ಟು ವಿಚಾರಗಳು ನಮಗೆ ಸಿಗುತ್ತೆ. ಆಗ್ಲೇನೆ ಗ್ರೂಪ್ಗಳಲ್ಲೆಲ್ಲ ಸಿದ್ದೇಶ್ವರ ಬೆಟ್ಟದ ಬಗ್ಗೆ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳನ್ನ ಹಾಕ್ತಾ ಇದ್ರು. ಯಾರೆಲ್ಲ ಕೇಳಿಸ್ಕೊಂಡಿರ್ತೇವೆ ಅದರ ವಿಚಾರಗಳ ಬಗ್ಗೆ, ಆ ಬೆಟ್ಟದ ವಿಶೇಷತೆಯ ಬಗ್ಗೆ ನಾವು ತಿಳ್ಕೊಂಡಿರ್ತೇವೆ. ಈ ಬೆಟ್ಟವನ್ನ ಹತ್ತೋದಕ್ ಮುಂಚೆ ನಾವು ದೇವಸ್ಥಾನದ ಕೆಳಗಡೆ ಶಿವ ಪಾರ್ವತಿಯರ ದೇವಸ್ಥಾನ ಇದೆಯಂತೆ. ಅದಕ್ ಮುಂಚೆ ಒಂದು ಪುಟ್ಟ ಕಲ್ಯಾಣಿ ಇದೆಯಂತೆ. ಯಾರೆಲ್ಲ ಬೆಟ್ಟ ಹತ್ತುತ್ತಾರೋ ಕಲ್ಯಾಣಿಯಲ್ಲಿ ಕೈಕಾಲು ಮುಖಗಳನ್ನ ತೊಳೆದು ಶಿವ ಪಾರ್ವತಿಯರ ದೇವಸ್ಥಾನಕ್ಕೆ ಹೋಗಿ ಶಿವ ಪಾರ್ವತಿಯರ ಅನುಗ್ರಹವನ್ನ ಪಡ್ಕೊಂಡು ಮುಂದೆ ಪಕ್ಕದಲ್ಲೇ ಒಂದು ಹನುಮಂತನ ಗುಡಿ ಇದೆ. ಅಲ್ಲಿ ಹನುಮಂತನನ್ನ ಬೇಡಿ ಬೆಟ್ಟ ಹತ್ತುವ ಶಕ್ತಿಯನ್ನ ಕೊಡು, ನಮಗೆ ಮುಕ್ತಿದಾತು ಮುಕುಂದಹ ಅಂತ ಶಿವನೇ ಪಾರ್ವತಿಗೆ ಹೇಳಿದ್ರು. ಸೊ ಶಿವ ಪಾರ್ವತಿಯ ದೇವಸ್ಥಾನಕ್ಕೆ ಹೋಗ್ತಾ ನಾವೆಲ್ಲರೂ ಮುಕ್ತಿಯ ಒಂದು ಆಸೆಗಾಗಿ ಹೋಗ್ತಾ ಇರ್ತೇವೆ. ಸೊ ಅದರಿಂದ ಮೋಕ್ಷವನ್ನ ಪಡೆಯೋದಿಕ್ಕೆ ಮುಕುಂದನ ಅನುಗ್ರಹವನ್ನು ಕರುಣಿಸು ಅಂತ ತಿಳ್ಕೊಂಡು ನಾವೆಲ್ಲರೂ ಬೆಟ್ಟವನ್ನ ಹತ್ತಕ್ಕೆ ಶುರು ಮಾಡ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ, ಕಾಷನ್ ಹೇಳ್ತಾರೆ, ಸುರಕ್ಷತೆಯ ದೃಷ್ಟಿಯಿಂದ ಈ ಬೆಟ್ಟವನ್ನ ಹತ್ಬೇಕಾದ್ರೆ ನಾವು ಚಪ್ಪಲಿಯನ್ನ ಶೂಗಳನ್ನ ಬಿಟ್ಟು ಹೋಗೋದು ಒಳ್ಳೇದು ಅಂತ ಹೇಳ್ತಾರೆ. ಶೂಸ್ ಹಾಕೊಂಡು ಹೋಗೋಣ, ನಾವು ಚಪ್ಪಲಿ ಹಾಕೊಂಡು ಹೋಗೋಣ ಅನ್ನೋ ಬದಲು ಚಪ್ಪಲಿ ಶೂಗಳನ್ನೆಲ್ಲ ದೇವಸ್ಥಾನ ಬೆಟ್ಟವನ್ನ ಹತ್ತಕ್ ಮುಂಚೆನೆ ಕೆಳಗಡೆ ಬಿಟ್ಟು ನಾವು ಹೊರಡ್ಬೇಕಂತೆ, ಹತ್ತಬೇಕಂತೆ. ಈ ಸಿದ್ದೇಶ್ವರ ಬೆಟ್ಟ ಆಯುರ್ವೇದದವರಿಗೆ ಪಾಠಶಾಲೆ ಅಂತ ಹೇಳ್ತಾರೆ. ಇದೇನಿದು ದೇವಸ್ಥಾನ, ಅದು ಬೆಟ್ಟ ಅಂತಾರೆ, ಆಯುರ್ವೇದಕ್ಕೆ ಹೇಗೆ ಲಿಂಕ್ ಆಗಿದೆ ಅನ್ನೋದಾಗ್ಲೇ ಡೌಟ್ ಬರ್ಬೋದು. ಅದ್ರ ವಿಚಾರವನ್ನ ಮುಂದೆ ನಾವು ತಿಳ್ಕೊಳ್ತೇವೆ. ಇದನ್ನ ಸಹ ಪಂಚಕಲಶ ತೀರ್ಥ ಅಂತ ಸಹ ಹೇಳ್ತಾರಂತೆ. ಯಾಕೆ ಅದ್ ಈಗ್ಲೂ ನೋಡ್ಬಹುದು. ಆ ಪುರಾಣದ ಬಗ್ಗೆ ಕೇಳಿದ್ಮೇಲೂ ಅಲ್ಲಿ ನೋಡಕ್ಕೂ ಸಹ ನಮಗೆ ಸಾಧ್ಯತೆ ಇದೆ. ಅಂದ್ರೆ ಸಿದ್ಧರ ಬೆಟ್ಟದಲ್ಲಿ ಅಡಿಯಿಂದ ಮುಡಿಯವರೆಗೆ ಕೌತುಕ ಅನ್ನೋದು ಇರತ್ತೆ ಅಂತ ಹೇಳ್ತಾರೆ. ಹತ್ತಕ್ ಶುರು ಮಾಡಿದ್ಮೇಲೆ ಮೇಲಿನ ತನಕ ಹತ್ತಿ ವಾಪಸ್ಸು ಕೆಳಗಿಳಿಯೋ ತನಕ ಕೌತುಕದಲ್ಲೇ ನಾವು ಇರ್ತೇವೆ. ಅಂದ್ರೆ ಅಷ್ಟು ವಿಚಾರಗಳು ನಾವು ಈ ಸಿದ್ದೇಶ್ವರ ಬೆಟ್ಟದಲ್ಲಿ ತಿಳ್ಕೊಳ್ತೇವೆ. ಈ ಸಿದ್ದೇಶ್ವರ ಬೆಟ್ಟವನ್ನ ಸಿದ್ಧರ ಬೆಟ್ಟ, ಸಿದ್ಧ ಬೆಟ್ಟ, ಸಂಜೀವಿನಿ ಬೆಟ್ಟ, ಬೂದುಗಿರಿ, ರಸವಲ ಬೆಟ್ಟ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಯಾತಕ್ಕಪ್ಪ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಅನ್ನೋದಕ್ಕೂ ಅನೇಕ ಅಲ್ಲಿ ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಈಗ ನಾವು ಕೃಷ್ಣ ಪರಮಾತ್ಮನನ್ನ ಮುಕುಂದ ಅಂತ ಹೇಳ್ತೇವೆ, ಬಾಲಾಜಿ ಅಂತ ನಾವು ಹೇಳ್ತೇವೆ, ಶ್ರೀನಿವಾಸ ಅಂತ ಹೇಳ್ತೇವೆ, ಅಚ್ಯುತ ಅಂತ ಹೇಳ್ತೇವೆ, ಆನಂದ ಅಂತ ಹೇಳ್ತೇವೆ. ಯಾಕೆ? ಎಲ್ಲದಕ್ಕೂ ಒಂದು ಅಥೆಂಟಿಕೇಶನ್ ಅಂತ ಹೇಳ್ತೇವಲ್ವಾ, ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಪುರಾವೆಗಳಿದೆ. ಅದೇ ರೀತಿ ಇಲ್ಲೂ ಸಹ ಸಿದ್ದೇಶ್ವರ ಸ್ವಾಮಿ ಕ್ಷೇತ್ರದಲ್ಲೂ ಈ ಎಲ್ಲ ಹೆಸರು ಯಾತಕ್ಕಾಗಿ ಬಂತು ಅನ್ನೋದು ಇದೆ. ಇಲ್ಲಿ ಸಿದ್ದೇಶ್ವರ ಬೆಟ್ಟದಲ್ಲಿ ಮೂಲವಾಗಿ ಸಿದ್ದೇಶ್ವರ ಸ್ವಾಮಿಗಳ ಸಮಾಧಿ ಇದೆಯಂತೆ. ಅವರ ಗದ್ದುಗೆಯ ಮೇಲೆ ಶಿವಲಿಂಗವನ್ನ ಸ್ಥಾಪಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಹೋಗೋರೆಲ್ಲ ಒಬ್ಬಟ್ಟನ್ನ ನೈವೇದ್ಯವಾಗಿ ತಗೊಂಡು ಹೋಗ್ತಾರಂತೆ. ಯಾಕಂದ್ರೆ ಕೆಳಗಡೆ ಶಿವ ಪಾರ್ವತಿಯರ ದೇವಸ್ಥಾನ ಇದ್ರೆ ಬೆಟ್ಟದ ಮೇಲೆ ಗಂಗೆ ಹರಿತಾ ಇರ್ತಾಳೆ ಶಿವನ ಜೊತೆ. ಗಂಗೆ ಶಿವನ ತಲೆಯಲ್ಲಿ ಇರೋಳಲ್ವಾ, ಆ ಬೆಟ್ಟದ ಮೇಲೆ ಗಂಗೆಯಾಗಿ ಹರಿತಾ ಇದ್ದಾಳಂತೆ. ಸೊ ಗಂಗೆ ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳಿತಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಕಾರಣಗಳನ್ನ, ಎಲ್ಲ ವಿಚಾರಗಳನ್ನ ಭೌತಿಕದ ನೆಲೆಯಲ್ಲಿ ಹೇಳ್ತಾರೆ. ಅದೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದು ವಿಷ್ಣು ತತ್ವವನ್ನ ಅನುಸರಿಸ್ತಾ ಇರ್ಬೇಕಾದ್ರೆ ನಾವು ವಿಷ್ಣು ತತ್ವದಲ್ಲಿ ವಿಚಾರ ಮಾಡಿದಾಗ ಭೌತಿಕ ನೆಲೆಯಿಂದ ನಾವು ವಿಷ್ಣು ತತ್ವದ ಕಡೆಗೆ ಬಂದು ಭಗವಂತನ ಅನುಗ್ರಹವನ್ನ ಪಡೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ತೇವೆ. ಈ ಒಂದು ಶಿವಲಿಂಗದ ಮುಂದೆ ಪುಟ್ಟ ಕೊಳ ಇದೆ, ಅದನ್ನ ಗಂಗೆ ಅಂತ ಹೇಳ್ತಾರೆ. ಯಾರೆಲ್ಲ ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಅಂತ ಸಹ ಇದನ್ನ ಹೇಳ್ತಾರೆ. ಅಂದ್ರೆ ಇದು ಹರಿಯುವ ನೀರಾಗಿದೆ. ಇಲ್ಲಿಯ ತನಕ ಯಾರಿಗೂ ಗೊತ್ತಾಗಿಲ್ಲಂತೆ ಎಲ್ಲಿಂದ ಗಂಗೆ ಹರಿದು ಬರ್ತಾ ಇದ್ದಾಳೆ.
ಬೇಸಿಗೆಗಾಲದಲ್ಲಿ ಹರಿವು ಸ್ವಲ್ಪ ನಿಧಾನವಾಗಿರುತ್ತೆ ಹೊರತು ನೀರಂತೂ ಯಾವತ್ತೂ ಕಡಿಮೆ ಆಗಿಲ್ವಂತೆ. ಇನ್ನು ಈ ಒಂದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ನೀರು ಸತತವಾಗಿ ಹರಿತಾ ಇರ್ತಾಳಂತೆ. ಸೊ ಅಲ್ಲಿ ಗಂಗೆಯಲ್ಲಿ ಅಲ್ಲಿ ತೀರ್ಥೋದ್ಭವ ಬರ್ತಾ ಇರೋದ್ರಿಂದ ತೀರ್ಥ ಸ್ನಾನ ಮಾಡುವುದಕ್ಕೂ ಅವಕಾಶ ಇದೆಯಂತೆ. ಸೊ ಎಲ್ರೂ ಯಾರೆಲ್ಲ ನಾಳೆ ಬರ್ತಾ ಇದೀವಿ, ನಾಳೆ ಹೋಗ್ತಾ ಇದೀವಿ, ಎಲ್ರೂ ಒಂದ್ ಜೊತೆ ಬಟ್ಟೆಗಳನ್ನ ಇಟ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ಗಂಗೆಯ ನೀರನ್ನ ನಮಗೆ ತೀರ್ಥದ ಸ್ನಾನದ ಮೂಲಕ ಮಾಡಿಸ್ತಾರೆ. ಅಥವಾ ನನ್ಗೇನಿಲ್ಲ, ನಾನ್ ಚಳಿ ತಡಿತೀನಪ್ಪ, ನನಗೆ ಆ ಬೆಟ್ಟದಲ್ಲಿ ಓಡಾಡ್ತಿರ್ಬೇಕಾದ್ರೆ ಬಟ್ಟೆ ಎಲ್ಲ ಒಣಗ್ಬಿಡುತ್ತೆ ಅನ್ನೋರು ಒಂದೇ ಜೊತೆ ಬಟ್ಟೆಯಲ್ಲಿದ್ದು ಆ ಒಂದು ತೀರ್ಥದ ಸ್ನಾನವನ್ನ ನಾವು ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ಈ ಸಿದ್ದೇಶ್ವರ ಅಷ್ಟೊಂದು ವಿಚಾರಗಳಿದ್ಯಾ ಅದನ್ನ ತಿಳ್ಕೊಳ್ಬೇಕಾದ್ರೆ ಈಗ ನಾವು ನೋಡಿ, ಇದು ಪ್ರಾಚೀನ ಕಾಲದಿಂದಲೂ ಶ್ರೀಮಂತ ಇತಿಹಾಸವನ್ನ ಹೊಂದಿದೆ ಅಂತ ಹೇಳ್ತಾರೆ. ಈ ಬೆಟ್ಟ ಹಲವಾರು ಗುಹೆಗಳ ನೆಲೆಯಾಗಿದೆ. ಇದನ್ನ ಅನೇಕ ಮಹಾ ಸಾಧುಗಳು, ಸಂತರು, ತಪಸ್ವಿಗಳು ಧ್ಯಾನಕ್ಕಾಗಿ ಈ ಒಂದು ಬೆಟ್ಟವನ್ನ ಬಳಸ್ತಾ ಇದ್ರು ಅನ್ನೋದು ನಂಬಿಕೆ ಇದೆ. ಅವಾಗ್ಲೇ ಹೇಳಿದೆ ನಾನು, ಚಪ್ಪಲಿಗಳನ್ನ, ಶೂಗಳನ್ನ ಹಾಕೊಂಡು ಹೋಗೋದ್ ಬೇಡ ಅಂತ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಮಹಾಪುರುಷರ ಒಂದು ಹೆಜ್ಜೆ ಗುರುತುಗಳಿದೆಯಂತೆ ಅಲ್ಲಿ. ಆದ್ರಿಂದ ಎಲ್ಲಿ ನಾವು ಇಸ್ಕಾನ್ ದೇವಸ್ಥಾನಗಳಿಗೆ ಬನ್ನಿ, ಮಹಾನ್ ಆಚಾರ್ಯರು ಬಂದಾಗ ಸುನ್ನಾಥ್ ಪ್ರಭುಗಳು ಹೇಳ್ತಾರೆ, ಎಲ್ರು ಬನ್ನಿ, ಅವರ ಒಂದು ಉಸಿರಾಟ, ಅವರ ಒಂದು ಹೆಜ್ಜೆ, ಅವರ ಒಂದು ಧೂಳು ನಮಗೆ ಸಿಕ್ಕಿದ್ರೆ, ನಮ್ಮ ಪಾದಕ್ಕೆ ಸೋಂಕಿದ್ರೆ ನಾವು ಖಂಡಿತ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೋಗಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲೂ ಸಹ 9,000 ಗಿಡಮೂಲಿಕೆಗಳಿದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಸುಮಾರು 9,000 ಸಾಧು ಸಂತರು, ಮಹಾಪುರುಷರು ಅಲ್ಲಿ ಯೋಗ ತಪಸ್ಸುಗಳನ್ನು ಮಾಡಿದಂತಹ ಬೆಟ್ಟವಿದು ಅಂತ ಹೇಳ್ತಾರೆ. ಅಲ್ಲಿ ಸುಮಾರು 100 ಗುಹೆಗಳಿದೆಯಂತೆ. ಪ್ರತಿಯೊಂದು ಗುಹೆಗಳಲ್ಲೂ ಸಾಧುಗಳು, ತಪಸ್ವಿಗಳು, ಸಂತರು ತಪಸ್ಸನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಾವೆಲ್ಲ ಪ್ರಯಾಗ, ಮಹಾಕುಂಭ ಕೇಳಿಸ್ಕೊಂಡಿದ್ದೇವೆ. ಅಲ್ಲಿ ಯಾವಾಗ ಬರ್ತಾರೆ ನಾಗಸಾಧುಗಳು, ಅಗೋರಿಗಳು ಎಲ್ಲಿ ಹೊಟ್ಟೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರೆ ನೋಡಿ. ಹಾಗೇನೆ ಸಿದ್ಧರ ಬೆಟ್ಟದಲ್ಲೂ ಅಷ್ಟೇ ಸಂತರು ಬರ್ತಾರೆ, ಸಾಧುಗಳು ಬರ್ತಾರೆ, ಮಹಾನ್ ಪುರುಷರು ಬರ್ತಾರೆ, ಗುಹೆಗಳಲ್ಲಿ ಕೂತು ದಿನಾನುಗಟ್ಟಲೆ, ತಿಂಗಳುಗಟ್ಟಲೆ ತಪಸ್ಸು ಮಾಡ್ತಾರೆ. ಯಾವಾಗ ಹೋಗ್ತಾರೆ ಅನ್ನೋದೇ ಗೊತ್ತಿಲ್ವಂತೆ. ನಾವೇನಾದ್ರೂ ಅದೃಷ್ಟ ಮಾಡಿದ್ರೆ ನಾವು ಅವರನ್ನ ಭೇಟಿ ಆಗ್ಬಹುದು ಅಂತ ಸಹ ಆ ಒಂದು ಗೂಗಲ್ ಅಲ್ಲಿ ಓದ್ದೆ. ಅಂದ್ರೆ ಎಲ್ರಿಗೂ ಸಿಗೋದಿಲ್ವಂತೆ. ಅದೃಷ್ಟವಂತರಿಗೆ ಅವರ ಒಂದು ನೋಡೋದಿಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರತಿ ಒಂದು ಇನ್ನೊಂದು ನಾನು ತುಮಕೂರು ವೀಣಾ ಮಾತಾಜಿ ನನ್ನ ಶಿರಾದಲ್ಲಿ ಫೋನ್ ಮಾಡಿ ಕೇಳ್ಕೊಳ್ತಾ ಇದ್ದೆ. ಸಿದ್ಧರ ಬೆಟ್ಟ ಬಗ್ಗೆ ವಿಚಾರ ನೋಡ್ತಾ ಇದ್ದೀನಿ, ಗೂಗಲ್ ಅಲ್ಲಿ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ. ಆದ್ರೆ ಅಲ್ಲಿ ಇನ್ನೇನಿದೆ, ನೀವೇನಾದ್ರೂ ನೋಡಿದೀರಾ ಅಂತ ವಿಚಾರ ಮಾಡ್ಬೇಕಾದ್ರೆ ವೀಣಾ ಮಾತಾಜಿ ಹೇಳಿದ್ರು, ಹೌದು ಮಾತಾಜಿ ನೋಡಿದ್ದೇನೆ, ತುಂಬಾ ಚೆನ್ನಾಗಿದೆ ಅಂತ. ಅವಾಗ ಒಂದೆರಡು ವಿಚಾರಗಳನ್ನ ಹೇಳಿದ್ರು. ಅಲ್ಲಿ ಆ ಊರಿನವರು, ಸುತ್ತಮುತ್ತ ಊರಿನವರು ಸಿದ್ಧರ ಬೆಟ್ಟಕ್ಕೆ ಹೋದವರೆಲ್ಲ ಏನ್ ಮಾಡ್ತಾರಂತೆ, ಆ ಪ್ರತಿಯೊಂದು ಗಿಡದಿಂದ ಒಂದೊಂದು ಎಲೆಗಳನ್ನ ಕಿತ್ತು ಮನೆಗೆ ತಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಂತೆ. ಅಂದ್ರೆ ಪ್ರತಿಯೊಂದು ಗಿಡಗಳಲ್ಲೂ, ಗಿಡ ಮೂಲಿಕೆಗಳಲ್ಲೂ ರೋಗಾಣುಶಕ್ತಿ, ರೋಗ ನಿವಾರಕ ಶಕ್ತಿ ಅನ್ನೋದಿದೆಯಂತೆ. ಅಂದ್ರೆ ಅಲ್ಲಿ ಎಲ್ಲ ರೋಗಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಆ ಒಂದು ಬೆಟ್ಟದಲ್ಲಿದೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಆಗ್ಲೇ ಹೇಳಿದೆ ನಾನು ಸ್ಥಳದ ಪುರಾಣದ ಬಗ್ಗೆ. ಇದು ಬೆಂಗಳೂರಿಂದ ನಾವೇನಾದ್ರು ಹೋಗ್ಬೇಕಾದ್ರೆ ಸುಮಾರು 100 ಕಿಲೋಮೀಟರ್ ಏನೋ ಹೇಳ್ತಾರೆ, 170 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ. ಅದು ಮುಂದಿನ ಸ್ಲೈಡ್ ಅಲ್ಲಿ ನೋಡ್ತೇವೆ. ತುಮಕೂರಿಂದ ತುಂಬಾನೇ ಹತ್ರ ಇದೆ ಈ ಒಂದು ಜಾಗ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಗುಹೆಗಳಲ್ಲಿ ನಾನು ಅವಾಗಲೇ ಹೇಳಿದೆ ಸಾವಿರಾರು ಗುಹೆಗಳಿದೆ ಅಂತ. ಸಾಮಾನ್ಯವಾಗಿ ಸಿದ್ಧರ ಬೆಟ್ಟದಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜೆ ಅನ್ನೋದು ನಡೆಯುತ್ತಂತೆ. ಧೇರಳವಾದ ವನರಾಶಿ ತುಂಬಿರುವ ಸಸ್ಯ ಪ್ರಭೇದವನ್ನ ನಾವು ಈ ಒಂದು ಸಿದ್ದೇಶ್ವರ ಬೆಟ್ಟದಲ್ಲಿ ಅಥವಾ ಸಿದ್ಧರ ಬೆಟ್ಟದಲ್ಲಿ ನಾವು ನೋಡ್ತೇವೆ. ಅನೇಕ ಸಾಧು ಪುರುಷರು ಅಂದಾಗ ಕೆಲವರ ಹೆಸರುಗಳನ್ನ ಅವರು ತಿಳಿಸ್ತಾರೆ. ಅವರು ಗೋಸೂರು ಸಿದ್ದೇಶ್ವರರು, ಜೊತೆಗೆ ಅಡವಿ ಸಿದ್ದೇಶ್ವರರು, ಜೊತೆಗೆ ಸಿದ್ಧಲಿಂಗೇಶ್ವರ, ಯಡಿಯೂರು ಸಿದ್ಧಲಿಂಗೇಶ್ವರ, ಮತ್ತೆ ರೇವಣ್ಣ ಸಿದ್ದೇಶ್ವರರು, ಹೀಗೆ ಅನೇಕ ಸಿದ್ಧಿ ಪುರುಷರು ತಪಸ್ಸನ್ನ ಇಲ್ಲಿ ಆಚರಿಸಿದಾರಂತೆ.
ಶಿವ ಇದ್ದ ಕಡೆ ಗಂಗೆ ಇರ್ತಾಳೆ ಅಂತ ಹೇಳಿದೆ. ಗಂಗೆ ಖಂಡಿತ ಶಿವಲಿಂಗದ ಹತ್ತಿರ ಹರಿತಾ ಇದ್ದಾಳೆ. ಈ ಒಂದು ಸ್ಲೈಡ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಸಿದ್ಧರ ಬೆಟ್ಟ ಹತ್ತೋದಿಕ್ಕೆ ಅಲ್ಲಲ್ಲಿ ಕಲ್ಲುಗಳನ್ನ ಕೊರೆದು ಮೆಟ್ಟಲುಗಳನ್ನ ಮಾಡಿದ್ದಾರೆ. ಆ ಕಡೆ ಈ ಕಡೆ, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆ ವನರಾಶಿಯನ್ನ ನಾವು ನೋಡ್ತೇವೆ. ಪ್ರಕೃತಿಯ ಸೌಂದರ್ಯದ ಮಡಿಲಲ್ಲಿ ನಾವು ಹೋಗ್ತಾ ಇದೀವೇನೋ ಅಂತ ನಾವು ತಿಳ್ಕೊಳ್ತೇವೆ. ಅವಾಗ್ಲೇ ಹೇಳಿದೆ ನಾನು, ತುಮಕೂರಿಂದ ಅಲ್ಲಿ ಬೆಂಗಳೂರಿಂದ 70 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸಿದ್ಧರ ಬೆಟ್ಟವಿದೆ. ಇದಕ್ಕೆ ಜಿಲ್ಲಾ ಕೇಂದ್ರ, ಕರ್ನಾಟಕದಲ್ಲಿನ ಪ್ರಮುಖ ಜಿಲ್ಲಾ ಕೇಂದ್ರವಾಗಿದೆ. ತುಮಕೂರಿನ ಮೂಲ ಹೆಸರು ತುಮ್ಮೇಗೂರು ಅಂತ ಬರುತ್ತೆ. ಕೆಲವು ಟೈಮ್ ಗೂಗಲ್ ಅಲ್ಲಿ ನಾವು ಸೆಟ್ಲ್ ಮಾಡಿ ಹುಡುಕಿದ್ರೆ ತುಮ್ಮೇಗೂರು ಅಂತ ಬರುತ್ತೆ. ಅದಿನ್ಯಾವುದೂ ಅಲ್ಲ, ತುಮಕೂರೆ. ಸೊ ಯಾರೆಲ್ಲ ಬರುತ್ತಿರಲ್ಲ, ಗೂಗಲ್ ಲೊಕೇಶನ್ ಹಾಕೊಂಡಾಗ ಅಲ್ಲಿ ನೋಡಿ, ಬೆಂಗಳೂರಿಂದ 70 ಕಿಲೋಮೀಟರ್ ಇದೆ, ತುಮಕೂರಿಂದ ತುಂಬಾ ಹತ್ರದಲ್ಲೇ ಇದೆ ಅಂತ ಹೇಳ್ತಾರೆ. ಆಮೇಲೆ ಅನೇಕ ಗುಹೆಗಳು ಈ ಒಂದು ಸಿದ್ಧರ ಬೆಟ್ಟದಲ್ಲಿದೆ. ಈ ಬೆಟ್ಟಕ್ಕೆ ಹೋಗ್ಬೇಕಾದ ಗುಹೆಗಳಲ್ಲಿ ನಾವು ಸಾಮಾನ್ಯವಾಗಿ ತೆವಳ್ಕೊಂಡು ಹೋಗ್ಬೇಕಾಗಂತಂತೆ. ತುಂಬಾ ಕಷ್ಟವಾಗಿ ಹೋಗ್ಬೇಕಾಗತ್ತೆ. ಇಷ್ಟಪಟ್ಟಾಗ ಯಾವ ವಿಚಾರಗಳು ನಮ್ಗೆ ಕಷ್ಟ ಅನ್ಸುತ್ತಿಲ್ಲ. ಇಲ್ಲೊಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಆ ಗುಹೆ ಒಳಗೆ ಏನಿದೆ ಕೌತುಕದಲ್ಲಿ ಹೋಗ್ಬೇಕಾದ್ರೆ ಆ ರೀತಿ ನಾವು ತೆವಳ್ಕೊಂಡು ನಿಧಾನವಾಗಿ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ನೋಡ್ಬೋದು ಅನೇಕ ಗುಹೆಗಳಿದೆ ಅಂತ ಅವಾಗ್ಲೇ ಹೇಳಿದೆ. ಒಂದು ಗುಹೆ ಹೇಗಪ್ಪ ಇದೆ ಅಂದ್ರೆ ಸುಮಾರು 1000 ಜನರು ಒಳಗಿರುವಂತದಂತೆ. 1000 ಜನರುಗಳು ಬರುವಂತಹ ಒಂದು ದೊಡ್ಡ ಮದುವೆಯನ್ನ ಗುಹೆ ಒಳಗೆ ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಗುಹೆ ಅಲ್ಲಿದೆ. ಇನ್ನು ಕೆಲವರು ಹೇಳ್ತಾರೆ ಆ ಗುಹೆಗಳಲ್ಲೆಲ್ಲ ದ್ರಾಕ್ಷಿ ತೋಟವಿದೆ, ಬಾಳೆ ತೋಟವಿದೆ ಅಂತ ಹೇಳ್ತಾರೆ. ಅದು ಹೇಗಪ್ಪ ಸಾಧ್ಯ ಅಂದ್ರೆ ಸಾಧ್ಯ. ಸಿದ್ಧ ಪುರುಷರು, ಮಹಾನ್ ಸಾಧುಗಳು, ಅನೇಕ ಜನಗಳು ಹೇಗೆ ಜೀವನವನ್ನ ಗುರ್ಸ್ಕೊಂಡು ಭಗವಂತನನ್ನ ಮುಂದಾಗಿಟ್ಕೊಂಡು ಕೆಲಸವನ್ನ ಮಾಡ್ಬೇಕಾದ್ರೆ ಕಲ್ಲೂ ಸಹ ಮಾಣಿಕ್ಯವಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಹಾಗೆ ಈ ಅನೇಕ ಗುಹೆಗಳಲ್ಲಿ ದ್ರಾಕ್ಷಿ ತೋಟ, ಬಾಳೆ ತೋಟ ಇದೆಯಂತೆ. ಸಾಧು ಸಂತರರು ತಿಂಗಳಾನುಗಟ್ಟಲೆ ಕೂತು ಅಲ್ಲೇ ತಪಸ್ಸನ್ನ ಮಾಡ್ಬೇಕಾದ್ರೆ ಅವರಿಗೆ ಶಕ್ತಿಪೂರ್ವಕ ನೀರು, ಹೊಟ್ಟೆಗೆ ಹಣ್ಣುಗಳು ಸಿಗುವಂತಹ ಒಂದು ಅವಕಾಶವೂ ಇದೆ ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ಅವಾಗ್ಲೇ ಹೇಳಿದೆ ನಾನು, ಈ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬೆಟ್ಟ ಹತ್ತುವ ಸೂಕ್ತ ಸಮಯ ಅಂತ ಹೇಳ್ತಾರೆ. ಬೆಟ್ಟ ಹತ್ತೋದ್ರಿಂದ ನಾವು ಆದಷ್ಟು ಬೆಳಗಿನ ಜಾವ ಹತ್ತೋದು ಒಳ್ಳೆಯದು. ಬಿಸಿಲಾದಾಗ ಹತ್ತೋದಿಕ್ಕೆ ಮತ್ತೆ ಇಳಿಯೋದಕ್ಕೆ ನಮಗೆ ತೊಂದರೆ ಆಗತ್ತೆ. ಹತ್ಕೊಂಡು ನಾವು ಬೆಳಗಿನ ಜಾವ ಸುಮಾರು 6 ಗಂಟೆಗೆಲ್ಲ 6-7 ಗಂಟೆಗೆಲ್ಲ ಮನಸ್ಸು ಮಾಡಿ ಬೆಟ್ಟವನ್ನ ಹತ್ತೋದಿಕ್ಕೆ ಶುರು ಮಾಡ್ಬೇಕು. ಅವಾಗ್ಲೇ ಹೇಳಿದೆ ನಾನು, ಈ ಒಂದು ಸಿದ್ಧರ ಬೆಟ್ಟಕ್ಕೆ ಅನೇಕ ಒಂದು ಸ್ಥಳ ಪುರಾಣಗಳು ಇದೆ. ನಮ್ಮ ಇಸ್ಕಾನ್ ದೇವಸ್ಥಾನ ಅಂತ ಕೇಳಿದ್ದೇವೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೇವೆ. ಆ ಒಂದು ಇಸ್ಕಾನ್ ಇಡೀ ಪ್ರಪಂಚಾದ್ಯಂತ 108 ದೇವಸ್ಥಾನಗಳನ್ನ ಕಟ್ಟೋದಿಕ್ಕೆ, ಆ 108 ದೇವಸ್ಥಾನಗಳನ್ನ ಮಾಡಿದಕ್ಕೆ ಶ್ರೀಲಾ ಪ್ರಭುಪಾದರು ಎಷ್ಟೆಲ್ಲ ಸಾಹಸವನ್ನ ಮಾಡಿ, ಎಷ್ಟು ನೋಡಿ ಒಟ್ಟಾಗಿ ನಿಂತು ಎಲ್ಲರನ್ನು ಗುಡ್ಡೆ ಹಾಕಿ ದೇವಸ್ಥಾನಗಳನ್ನ ಕಟ್ಟಿದ್ರು. ನಮ್ಗೆಲ್ರಿಗೂ ಕೃಷ್ಣ ಪ್ರಜ್ಞೆ ಸಿಗುವ ಹಾಗೆ ಮಾಡಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ಒಂದು ಇತಿಹಾಸ, ಪುರಾಣ ಅನ್ನೋದಿರುತ್ತೆ. ಅದೇ ರೀತಿ ಈ ಸಿದ್ಧರ ಬೆಟ್ಟಕ್ಕೂ ಸಹ ಇತಿಹಾಸವಿದೆ, ಪುರಾಣವಿದೆ. ಮೇನ್ ಆಗಿ ತುಂಬಾ ಇಲ್ಲಿ ಒಂದು ಪುರಂಗರಾಯನಂತ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ರಂತೆ. ಪುರಂಗರಾಜ ಅಂತ ಆತ ಆಳ್ಬೇಕಾದ್ರೆ ಅಲ್ಲಿ ಒಂದು ಮೊಟ್ಟೆ ಬಾವಿ ಅಂತ ಸಹ ಇದೆಯಂತೆ. ಹೋದಾಗ ನೋಡೋಣ. ಒಂದ್ಸಲಿ ಈ ರಾಜ ಏನ್ ಮಾಡಿದಂತೆ, ತಾವು ಶತ್ರುವಿನ ಸೈನ್ಯದ ಯುದ್ಧದ ಸಮಯದಲ್ಲಿ, ಯುದ್ಧ ನಂತರ ಶತ್ರುವಿನ ಸೈನ್ಯದ ಒಂದು ಆನೆಯನ್ನ ಅವರು ತಂದು ಕಟ್ಟಾಕಿದ್ರಂತೆ. ಕಬ್ಬಿಣದ ಸರಪಳಿಗಳಲ್ಲಿ ಆನೆನ ಕಟ್ಟಾಕಿದ್ದಾರೆ. ಆ ಆನೆ ಏನ್ ಮಾಡ್ತಂತೆ, ಮದವೇರಿ ತನ್ನ ಆನೆಗ್ ಗೊತ್ತಲ್ವಾ ಎಷ್ಟು ಬಲ ಇರುತ್ತೆ, ಅದು ಮದವೇರಿದಾಗ ಏನ್ ಮಾಡುತ್ತೆ, ಇನ್ನು ಎಲ್ಲ ಚೈನ್ ಗೀನ್ ಎಲ್ಲ ಕಿತ್ತ ಹಾಕೊಂಡು ಅದು ಓಡ್ಲಿಕ್ಕೆ ಶುರು ಮಾಡುತ್ತೆ. ಓಡ್ದಾಗ ಅದು ಎಲ್ಲಿ ಹೋಯ್ತಂತೆ ಅಂದ್ರೆ ಸಿದ್ಧರ ಬೆಟ್ಟದ ಬಳಿ ಹೋಯ್ತಂತೆ. ಸಿದ್ಧರ ಬೆಟ್ಟಕ್ಕೆ ಮೇಲೆ ಹೋಯ್ತಂತೆ. ಮತ್ತೆ ಆನೆಯನ್ನ ಹುಡುಕಕ್ಕೆ ಹೇಳಿ ಆನೆಯನ್ನ ಹುಡುಕಿದಾಗ ಆನೆಯ ಕಾಲಿಗೆ ಕಟ್ಟಿದಂತಹ ಆ ಕಬ್ಬಿಣದ ಸರಪಳಿ ಬಂಗಾರದ ವರ್ಣಕ್ಕೆ ತಿರುಗಿತ್ತಂತೆ, ಬಂಗಾರವಾಗಿತ್ತಂತೆ. ಅಂದ್ರೆ
ಈ ಒಂದು ಸಿದ್ಧರ ಬೆಟ್ಟದಲ್ಲಿ ಬಂಗಾರ ಮೂಡಬಲ್ಲ ಗಿಡ ಮೂಲಿಕೆಗಳು ಸಹ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬರೀ ಬಂಗಾರ ಮಾಡ್ಕೊಳ್ಳೋದಕ್ಕ ಬೆಟ್ಟ ಇದೆ ಅಂತಲ್ಲ. ನಾನು ಹೇಳ್ತಾ ಇರೋದು ಒಂದೆರಡು ಉದಾಹರಣೆಗಳನ್ನ. ಅಷ್ಟು ಗಿಡ 9,000 ಗಿಡ ಮೂಲಿಕೆಗಳಲ್ಲಿ ಬಂಗಾರವನ್ನು ಮಾಡುವಂತಹ ಗಿಡ ಮೂಲಿಕೆಗಳು ಇದೆ ಅಂತ ಹೇಳ್ತಾರೆ. ಜೊತೆಗೆ ಸತ್ತು ಹೋದ ಪ್ರಾಣವನ್ನ ಉಳಿಸುವಂತಹ ಒಂದು ಗಿಡ ಮೂಲಿಕೆನೂ ಸಹ ಅಲ್ಲಿದೆಯಂತೆ. ಅದಕ್ಕೂ ಸಹ ಒಂದು ಮೇಕೆ ಕತೆ ಹೇಳ್ತಾರೆ. ಮೇಕೆಯನ್ನ ಮೇಯಿಸ್ಕೊಳ್ಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಬೆಟ್ಟದ ಮೇಲೆ. ಆಗ ಅವ್ರ ಹೆಂಡತಿ ಏನ್ ಮಾಡಿದ್ರಂತೆ, ಮೀನಿನ ಸಾರನ್ನ ಪ್ಯಾಕ್ ಮಾಡಿ ಕೊಟ್ಟಿದ್ರಂತೆ. ಮೇಕೆಗಳಿಗೆಲ್ಲ ಬೇಯಿಸಿ ಮಧ್ಯಾಹ್ನ ಊಟ ಮಾಡ್ಬೇಕು ಅಂತ ಆತ ತಟ್ಟೆನ ತನ್ನ ಪಾತ್ರೆನೋ ಡಬ್ಬನೋ ಏನೋ ತೆಗೆದು ಊಟವನ್ನ ಮಾಡ್ಬೇಕಾದ್ರೆ ಸಡನ್ ಆಗಿ ಏನಾಯ್ತಂತೆ, ಒಂದು ಮಳೆ ಮೋಡ ಇತ್ತು. ಮಳೆ ಹನಿಗಳು ಬಿದ್ದಾಗ ಆ ಊಟದ ಬಟ್ಟಲಿನ ಮೇಲೆ ಬಿತ್ತಂತೆ. ಬಿದ್ದ ತಕ್ಷಣ ಸತ್ತಿರುವಂತಹ ಮೀನುಗಳಿತ್ತಂತೆ. ಆ ಮೀನುಗಳಿಗೆಲ್ಲ ಜೀವ ಬಂದು ತೆವಳುತ್ತಾ ನೀರನ್ನ ಸೇರಿದ್ವಂತೆ, ಮೊಟ್ಟೆ ಬಾವಿಗೆ ಹೋಗಿ ಸೇರಿದ್ವಂತೆ. ಅಂದ್ರೆ ಅಲ್ಲಿ ಜೀವ ಉಳಿಸುವ ಗಿಡ ಮೂಲಿಕೆಗಳು ಸಹ ಇದೆ ಅಂತ ಹೇಳ್ತಾರೆ. ಅವಾಗ್ಲೇ ಹೇಳದೆ, ಇದನ್ನ ಆಯುರ್ವೇದ ಜನರಿಗೆ ಸ್ವರ್ಗದ ತಾಣ ಅಂತ ಹೇಳ್ತಾರೆ. ಪ್ರತಿ ಒಂದು ಎಲೆ ಗಿಡ ಮೂಲಿಕೆಗಳು ಆರೋಗ್ಯದ ದೃಷ್ಟಿಯಲ್ಲಿ ಆರೋಗ್ಯವನ್ನ ಕೊಡುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲಿದೆಯಂತೆ. ಸೊ ಯಾರೆಲ್ಲ ಈ ಸಿದ್ಧರ ಬೆಟ್ಟದಲ್ಲಿ ಹೋಗಿ ಆ ಒಂದು ಬೆಟ್ಟದ ಮೇಲೆ ನಡೆದಾಡ್ತಿದ್ದಾಗ ಆ ಗಿಡಗಳ ಮರಗಳ ತಂಗಾಳಿಗಳು ಗಾಳಿ ಬೀಸಿದಾಗ ನಮ್ಗೆ ರೋಗ ನಿವಾರಕ ಶಕ್ತಿ ಅನ್ನೋದು ಸಿಗತ್ತಂತೆ. ಅಂದ್ರೆ ಇವತ್ತಿಗೂ ಸಹ ಇಲ್ಲಿ ಅವಾಗ್ಲೇ ಲೆಕ್ಕವಿಲ್ಲದಷ್ಟು ಗುಹೆಗಳಿದೆ ಅಂತ ಹೇಳಿದೆ. ಅವಾಗ್ಲೇ ಗುಹೆಗಳು ಒಂದಕ್ಕಿಂತ ಒಂದು ಗುಹೆಗಳು ತುಂಬಾ ವಿಶೇಷವಾಗಿ ಇದೆ. ಇನ್ನು ಈ ಒಂದು ಸಿದ್ಧರ ಬೆಟ್ಟದಲ್ಲಿ ನಾವು ಏನಪ್ಪ ನೋಡ್ತೇವೆ ಅಂದ್ರೆ, ಈ ಮೇಲೆ ಹೋಗ್ತಾ ಇದ್ದಾಗೆ ನಾವೇ ಪ್ರತಿಯೊಂದು ಗಿಡಗಳಿಂದ ನೋಡಿ, ಈ ಕ್ಷೇತ್ರಕ್ಕೆ ರಾಮಾಯಣಕ್ಕೂ ಸಹ ನಂಟಿದೆ ಅಂತ ಹೇಳ್ತಾರೆ. ಈ ಒಂದು ಸಿದ್ಧರ ಬೆಟ್ಟವನ್ನ ಧರ್ಮ ದೇಗುಲ ದರ್ಶನ ಅಂತ ಹೇಳ್ತಾರೆ. ಸಿದ್ಧರ ಬೆಟ್ಟವನ್ನ ಇಲ್ಲಿ 2 ಸ್ಲೈಡ್ ನೀವು ನೋಡಿದ್ರಿ ಅನ್ಸುತ್ತೆ. ಸಿದ್ಧರ ಬೆಟ್ಟದ ಬಗ್ಗೆ ವಿಚಾರಗಳನ್ನ ಬರೆದಿದೆ. ಸೊ ಆಮೇಲೆ ಯಾರಾದ್ರೆಲ್ಲ ತಿಳ್ಕೊಳ್ಬೇಕು ಹೆಚ್ಚು ಅಂದ್ರೆ ಈ ಸ್ಲೈಡ್ಗಳನ್ನ ನೀವು ಓದ್ಕೊಳ್ಬಹುದು. ಇಲ್ಲಿ ಸಿದ್ಧರ ಬೆಟ್ಟದಲ್ಲಿ ಸಂಜೀವಿನಿ ಪರ್ವತ ಅಂತ ಸಹ ಹೇಳ್ತಾರೆ, ಸಂಜೀವಿನಿ ಬೆಟ್ಟ ಅಂತ ಸಹ ಹೇಳ್ತಾರೆ. ಏನಕ್ಕಪ್ಪ, ಇಲ್ಲಿ ನೋಡಿದ್ರೆ ರಾಮಾಯಣದ ಯುದ್ಧದ ಚಿತ್ರ ಕಾಣಿಸ್ತಾ ಇದೆ. ಆಂಜನೇಯ ಸಂಜೀವಿನಿ ಬೆಟ್ಟವನ್ನ ಹಿಡ್ಕೊಂಡಿರೋ ಚಿತ್ರ ಕಾಣಿಸ್ತಾ ಇದೆ ಅನ್ಕೊಳ್ತೀರಾ? ಖಂಡಿತ ಇದು ಈ ಒಂದು ರಾಮಾಯಣ ಕಾಲಕ್ಕೂ ಈ ಸಿದ್ಧರ ಬೆಟ್ಟ ತುಂಬಾ ಲಿಂಕ್ ಆಗಿದೆ. ಹೇಗೆ ಅಂದ್ರೆ, ನಮ್ಗೆಲ್ಲ ಗೊತ್ತಿದೆ, ಯುದ್ಧ ನಡೀತಾ ಇರ್ಬೇಕಾದ್ರೆ ಲಕ್ಷ್ಮಣನಿಗೆ ಬಾಣದ ಏಟು ತಗಲಿ ಹಾಗೇನೆ ಅವನು ಮೂರ್ಛೆ ತಪ್ಪಿದ್ ಬಿಡ್ತಾನೆ. ಆವಾಗ ರಾಮ ಏನ್ ಮಾಡ್ತಾನೆ, ಹನುಮಂತನಿಗೆ ಆಜ್ಞೆ ಮಾಡ್ತಾರೆ, ಹೋಗಪ್ಪ ಸಂಜೀವಿನಿ ಪರ್ವತದಲ್ಲಿ ಹೋಗಿ ಸಂಜೀವಿನಿಯ ತಗೊಂಡ್ ಬಾ ಅಂತ ಹೇಳ್ತಾರೆ. ಆಗ ಹನುಮಂತ ಹೊರಡ್ತಾನೆ. ಗುರುಗಳು ಹೇಳಿದ ಮಾತು ಹೋಗಿ ತರಬೇಕು ಅಂತ ಹೇಳಿ ಹನುಮಂತ ಹೊರಡ್ತಾನೆ. ಹನುಮಂತ ಹೋದಾಗ ಅಲ್ಲಿ ಸಂಜೀವಿನಿ ಗಿಡ ಮೂಲಿಕೆ ಯಾವುದು, ಪ್ರಾಣ ಉಳಿಸುವಂತಹ ಶಕ್ತಿ ಯಾವುದಕ್ಕಿದೆ ಅನ್ನೋದು ಹನುಮಂತನಿಗೆ ಗೊತ್ತಾಗೋದಿಲ್ಲ. ಆಗ ಹನುಮಂತ ಏನ್ ಮಾಡ್ತಾರೆ, ಇಡೀ ಒಂದು ಸಂಜೀವಿನಿ ಪರ್ವತವನ್ನೇ ತಮ್ಮ ಕೈಯಲ್ಲಿ ಹಿಡಿದು ತಗೊಂಡು ಬಂದ್ಬಿಡ್ತಾರೆ. ಆ ಕತೆ ಎಲ್ರಿಗೂ ಗೊತ್ತಿದೆ. ಯಾವಾಗ ಹನುಮಂತ ಸಂಜೀವಿನಿ ಪರ್ವತವನ್ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ತುಣುಕು, ಒಂದು ಸ್ವಲ್ಪ ಒಂದು ಭಾಗ ಮಣ್ಣು ಅಂತ ಹೇಳ್ತಾರೆ. ಪರ್ವತ ಅಂದ್ರೆ ಮಣ್ಣುಗಳು ಹೆಂಟೆಗಳು ಎಲ್ಲ ಇರುತ್ತೆ ನೋಡಿ. ಒಂದು ಪುಟಾಣಿ ಒಂದು ತುಣುಕು ಈ ಒಂದು ಸಿದ್ಧರ ಬೆಟ್ಟದ ಮೇಲೆ ಬಿತ್ತಂತೆ. ಸಿದ್ಧರ ಬೆಟ್ಟದ ಮೇಲೆ ಬಿದ್ದಾಗ ಅಲ್ಲಿ ಅನೇಕ ಸಸ್ಯ ರಾಶಿಗಳನ್ನ ನಾವು ನೋಡಬಹುದು ಅಂತ ಹೇಳ್ತಾರೆ. ಆದ್ರಿಂದ ಈ ಸಿದ್ಧರ ಬೆಟ್ಟವನ್ನ ಸಂಜೀವಿನಿ ಬೆಟ್ಟ ಅಂತ ಸಹ ಕರೀತಾರೆ. ಇನ್ನು ಸುವರ್ಣಗಿರಿ ಯಾಕಂತ ಕರೀತಾರೆ ಅಂತ ಹೇಳಿದೆ, ಚಿನ್ನವನ್ನ ಮಾಡುವಂತಹ ಗಿಡ ಮೂಲಿಕೆಗಳು ಅಲ್ಲಿದೆ ಅಂತ ಹೇಳಿದೆ. ಇನ್ನು ಬೂದುಗಿರಿ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ 100 ಗುಹೆಗಳಲ್ಲಿ
ಅನೇಕ ಮಹಾನ್ ಪುರುಷರು ಸಾಧು ಸಂತರರು ಅಲ್ಲಿ ಬಂದು ಗುಹೆಗಳಲ್ಲಿ ವಾಸ ಮಾಡಿ ಮತ್ತೆ ಹೋಗ್ತಾರೆ. ಆ ಗುಹೆಗಳಲ್ಲಿ ಅವರು ಊಟವನ್ನ ಬೇಯಿಸ್ಕೊಳ್ಬೇಕಾದ್ರೆ ಅಡುಗೆಗಳನ್ನ ಒಲೆಗಳನ್ನ ಮಾಡ್ಕೊಂಡಿರ್ತಾರೆ, ಹಚ್ಚಿರ್ತಾರೆ. ಆ ಒಲೆಗಳಲ್ಲೆಲ್ಲ ಬೂದಿಗಳು ಉಳ್ಕೊಂಡಿರುತ್ತೆ. ಇಡೀ ಬೆಟ್ಟಗಳು ಬೂದಿ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ರಸವಲ ಬೆಟ್ಟ ಅಂತ ಹೇಳ್ತಾರೆ. ರಸವಲ ಬೆಟ್ಟ ಅಂದ್ರೆ ತುಂಬಾ ರಸವತ್ತಾದ ಒಂದು ಬೆಟ್ಟ ಈ ಸಿದ್ಧರ ಬೆಟ್ಟವಾಗಿದೆ. ಅಂದ್ರೆ ಇಷ್ಟೊಂದು ವಿಚಾರಗಳು ಈ ಒಂದು ಸಿದ್ಧರ ಬೆಟ್ಟದಲ್ಲಿದೆ. ಅಂದ್ರೆ ಇಲ್ಲಿ ಶ್ರಾವಣ ಮಾಸ ಶಿವರಾತ್ರಿಲಂತೂ ತುಂಬಾನೇ ವಿಶೇಷವಾದ ಪೂಜೆ ಇರುತ್ತಂತೆ. ಸಾವಿರಾರು ಜನಗಳು ಶಿವನ ಒಂದು ಅನುಗ್ರಹವನ್ನ ಪಡ್ಕೊಳ್ಳಕ್ಕೆ ಈ ಸಿದ್ಧರ ಬೆಟ್ಟಕ್ಕೆ ಹೋಗ್ತಾರಂತೆ. ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಶಿವರಾತ್ರಿ ಹಬ್ಬ ಅಂತ ಹೇಳ್ತಾರೆ. ಜನದ ಜಾತ್ರೆ ಇರುತ್ತೆ ಅಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಶಿವರಾತ್ರಿ ಅಲ್ವಾ, ಶಿವನ ಹುಟ್ಟಿದ ದಿನ, ಶಿವನಿಗೆ ಪ್ರಿಯವಾದ ದಿನ. ಆದ್ರಿಂದ ತುಂಬಾ ಜನ ಯಾರೆಲ್ಲ ಶಿವತತ್ವವನ್ನ ಜಾಸ್ತಿ ಅನುಸರಿಸ್ತಾರೋ, ಶಿವನನ್ನ ಪೂಜಿಸ್ತಾರೋ ಅವರು ಈ ಒಂದು ಸಿದ್ಧರ ಬೆಟ್ಟಕ್ಕೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಅವಾಗ್ಲೇ ಹೇಳ್ದೆ, ಗಂಗೆಯ ಸ್ನಾನವನ್ನ ಮಾಡ್ಬೇಕು. ಜೊತೆಗೆ ನಾವು ಬೆಟ್ಟ ಹತ್ಬೇಕಾದ್ರೆ ತುಂಬಾ ಕೋತಿಗಳ ಕಾಟ ಇದೆಯಂತೆ. ಅನೇಕ ವಾನರರು, ಕೋತಿಗಳು ಅಲ್ಲಿ ವಾಸ ಮಾಡಿವಿಯಂತೆ. ಸೊ ಆದಷ್ಟು ತಿಂಡಿಗಳನ್ನೆಲ್ಲ ತಗೊಂಡ್ರೆ ಹುಷಾರಾಗಿಟ್ಕೊಳ್ಬೇಕು. ಇಲ್ಲ ನಾನು ತಿಂತೀನಿ ಕೋತಿಗಳಿಗೂ ಕೊಡ್ತೀನಿ ಅಂದ್ರೆ ಜಾಸ್ತಿ ಇಟ್ಕೊಳ್ಬಹುದು. ಜಾಸ್ತಿ ಭಾರನೂ ಇಟ್ಕೊಳಕ್ಕಾಗೋದಿಲ್ಲ, ಯಾಕಂದ್ರೆ ನಾವೆಲ್ಲರೂ ಬೆಟ್ಟವನ್ನ ಹತ್ಬೇಕಾಗತ್ತೆ. ಸೊ ಆದಷ್ಟು ತಿಂಡಿಗಳನ್ನ, ಹಣ್ಣುಗಳನ್ನ ಹುಷಾರಾಗಿ ಇಟ್ಕೊಂಡಿರ್ಬೇಕು. ತುಂಬಾ ಕೋತಿಗಳಿದೆ ಅಂತ ಹೇಳ್ತಾರೆ ಅಲ್ಲಿ. ಈ ಬೆಟ್ಟವನ್ನ ಹತ್ತಿದಾಗ ಅಲ್ಲಿ ಹೋಗಿ ನಾವು ಶಿವಲಿಂಗನ ದರ್ಶನ ಮಾಡಿದಾಗ, ಗಂಗೆಯಲ್ಲಿ ನಾವು ತೀರ್ಥ ಸ್ನಾನವನ್ನ ಮಾಡಿಸ್ಕೊಂಡಾಗ, ಕೈಯಲ್ಲಾಗೋರು ಒಂದೆರಡು ಗುಹೆಗಳನ್ನ ಒಳಗಡೆ ಹೋಗಿ ಗುಹೆಗಳನ್ನ ನೋಡಿದಾಗ, ಸಾಧು ಸಂತರರು ಕಾಲಿಟ್ಟ ಜಾಗಗಳಲ್ಲಿ ಹೋದಾಗ ನಮ್ಗೆ ಅನೇಕ ತರದ ಪುಣ್ಯ ಲಭಿಸತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇಲ್ಲಿ ನೋಡಿ ಬೆಟ್ಟ ಹೇಗಿದೆ ಅಂತ. ಸಿದ್ಧರ ಬೆಟ್ಟ ತುಂಬಾ ಚೆನ್ನಾಗಿದೆಯಂತೆ. ಇದನ್ನ ಇದು ಒಂದು ಕಡೆ ಬರ್ಕೊಂಡೆ ನಾನು, ಒಂದ್ ನಿಮಿಷ. ಇದನ್ನ ವರ್ಷ ಪೂರ್ತಿ ಲೆಕ್ಕವಿಲ್ಲದಷ್ಟು ಮಾಡ್ತಾರೆ. ಓಕೆ, ಇದನ್ನ ರಾಜ ಫಸ್ಟು ಒಂದು 7 ತಿಂಗಳ ಕಾಲ, 7 ವರ್ಷಗಳ ಕಾಲ ಸತತವಾಗಿ ಒಂದು ಕೋಟೆಯನ್ನ ಆಮೇಲೆ ಕಟ್ಟಿದ್ರಂತೆ. ಕೋಟೆನ ಕಟ್ಟಿದ ಮೇಲೆ ಅದು ಈ ರೀತಿಯಾಗಿ ಕೋಟೆ ಆಯ್ತು. ಕೋಟೆಯೊಳಗೆ ಅನೇಕ ಗುಹೆಗಳನ್ನ ಮಾಡ್ಕೊಂಡ್ರು. ಯಾರು ಎಂತ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಈ ಸಿದ್ಧರ ಬೆಟ್ಟ, ಮಹಾಪುರುಷರ ಬೆಟ್ಟ, ಸಾಧು ಸನ್ಯಾಸಿಗಳು ಇದ್ದಂತಹ ಬೆಟ್ಟ, ಹೆಜ್ಜೆಗಳನ್ನ ಇಟ್ಟಂತಹ ಬೆಟ್ಟ ಅವ್ರದ್ದು ಇದಾಗಿದೆ. ಸೊ ಆದ್ರಿಂದ ಇದನ್ನ ನಾವು ಹೋಗೋಣ, ಎಲ್ರೂ ಒಟ್ಟಾಗಿ ಈ ಸಿದ್ಧರ ಬೆಟ್ಟವನ್ನ ನೋಡೋಣ. ಅದರ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಅಲ್ಲಿ ಗವರ್ಮೆಂಟ್ ಇಂದನೇ ಆಯ್ಕೆಯಾದಂತಹ ಗೈಡ್ಗಳಿರ್ತಾರಂತೆ. ಆ ನಂಬರ್ ಹುಡುಕ್ಲಿಕ್ಕೆ ಟ್ರೈ ಮಾಡಿದ್ವಿ, ಸಿಗ್ಲಿಲ್ಲ. ಬಟ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ. ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ನಾವೇ ಹೋಗ್ತೀವಿ ಅಂದ್ರೆ ನಾವು ಕಳೆದು ಹೋಗ್ಬಿಡ್ತೀವಂತೆ, ಅಷ್ಟು ದೊಡ್ಡ ಬೆಟ್ಟ ಅದು. ಸೊ ಅವರ ಜೊತೆ ಹೋಗಿ ಒಟ್ಟಾಗಿ ಅವರು ಎಲ್ಲ ಸ್ಥಳಗಳ ಪುರಾಣಗಳ ಬಗ್ಗೆ, ವಿಷಯಗಳ ಬಗ್ಗೆ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ನಾವು ಗೈಡ್ ಜೊತೆ ಹೋಗಿ ಎಲ್ಲ ಬೆಟ್ಟದ ತುತ್ತ ತುದಿಗೆ ಹೋಗಿ ಗಂಗೆಯ ದರ್ಶನ ಮಾಡಿಕೊಂಡು, ಶಿವಲಿಂಗನ ದರ್ಶನ ಮಾಡಿಕೊಂಡು ಗಂಗೆಯಲ್ಲಿ ಮಿಂದು ಬರಬಹುದು ಅನ್ನೋದನ್ನ ಇಲ್ಲಿ ಗೂಗಲ್ ಅಲ್ಲಿ ವಿಚಾರವನ್ನ ತಿಳಿಸ್ತಾರೆ. ಸೊ ಸಿದ್ಧರ ಬೆಟ್ಟ, ಬೂದುಗಿರಿ, ಸುವರ್ಣ ಬೆಟ್ಟ, ಸುವರ್ಣಗಿರಿ, ರಸವಲ ಬೆಟ್ಟ, ಸಿದ್ಧಗಿರಿ, ಈ ರೀತಿಯಾಗಿ ಅನೇಕ ಹೆಸರನ್ನು ಪಡೆದಂತಹ ಸಿದ್ಧರ ಬೆಟ್ಟಕ್ಕೆ ಗೌರಾಂಗ ಸರ್ಕಲ್ ಇಂದ ಒಂದು ತಿಂಗಳಲ್ಲಿ ಒಂದ್ಸಲಿ ಹೋಗೋಣ ಯಾತ್ರೆಗೆ ಅಂತ ಹೇಳ್ತಾರಲ್ವಾ. ನಾವೆಲ್ಲರೂ ಒಟ್ಟಾಗಿ ಹೋಗೋದ್ರಿಂದ ಅದು ಯಾತ್ರೆ ಅಂತ ಆಗತ್ತೆ. ಭಗವಂತನನ್ನ ಧ್ಯಾನಿಸ್ತಾ ವಿಚಾರಗಳನ್ನ ತಿಳ್ಕೊಳ್ತೇವೆ. ಅಕಸ್ಮಾತ್ ನಾನೇ ಒಬ್ಬನೇ ಹೋಗ್ತೀನಪ್ಪ ಬೇರೆ ಟೈಮಲ್ಲಿ ಅಂತ ಹೋದ್ರೆ ಖಂಡಿತ ಅದು ಯಾತ್ರೆ ಆಗುದಿಲ್ಲ, ಅದು ಜಾತ್ರೆ ಆಗತ್ತೆ ಅಷ್ಟೇ. ಏನೋ ಮೋಜು ಮಸ್ತಿಗೆ ಹೋಗ್ತೀವಿ ಬರ್ತೀವಿ ಅಂತ ಆಗ್ಬಿಡತ್ತೆ. ಸೊ ಜಾತ್ರೆ ಆಗೋದ್ ಬೇಡ, ಯಾತ್ರೆ ಮಾಡೋಣ, ಎಲ್ರೂ ಒಟ್ಟಾಗಿ ಹೋಗೋಣ, ಒಟ್ಟಾಗಿ ಬರೋಣ. ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ವಿವರವಾಗಿ ಆಮೇಲೆ ವಿಜಯಮ್ಮ ಮಾತಾಜಿ ತಿಳಿಸ್ತಾರೆ. ಈ ಸಿದ್ಧರ ಬೆಟ್ಟ ಆದ್ಮೇಲೆ ನಾವು ಮುಂದೆ ಗೊರವನಹಳ್ಳಿಗೆ ಹೋಗ್ಬೇಕು ಅಂತಾನು ಸಹ ಒಂದು ಹೇಳಿದ್ರಲ್ವಾ.
ಗೊರವನಹಳ್ಳಿಗೂ ಸಹ ಅವಾಗ್ಲೇ ಹೇಳ್ದೆ ನಾನು, ಒಂದು ಇಸ್ಕಾನ್ ಸಂಸ್ಥೆಯನ್ನ ಸ್ಥಾಪಿಸ್ಬೇಕಾದ್ರೆ ಪ್ರಭುಪಾದರು ಎಷ್ಟು ಒಂದು ಪ್ರಯತ್ನ ಮಾಡಿದ್ರು ಅಂತ. ಪ್ರಭುಪಾದರ ಲೀಲಾಮೃತದಲ್ಲಿ ನಾವು ಓದ್ತೀವಿ ಎಷ್ಟು ಕಷ್ಟಪಟ್ಟರು ಒಂದು ಸಂಸ್ಥೆಯನ್ನ ಸ್ಥಾಪಿಸ್ಬೇಕಾರೆ ಅಂತ. ಅದೇ ರೀತಿ ಈ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನ ಗೊರವನಹಳ್ಳಿಯಲ್ಲಿ ಬಂದು ನಿಲ್ಲೋದಿಕ್ಕೆ ಎಷ್ಟು ಎಷ್ಟು ಸಾಹಸ ಆಯ್ತು ಅಥವಾ ಏನು ಪುರಾಣ ಇದೆ ಅನ್ನೋದನ್ನು ಸಹ ನಾವು ಈಗ ಗೊರವನಹಳ್ಳಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನಾವೆಲ್ಲರೂ ಭಗವಂತನ ಹೃದಯದಲ್ಲಿ ವಾಸವಾಗಿರುವ ಲಕ್ಷ್ಮೀ ದೇವಿಗೆ ವಂದಿಸುತ್ತಾ ಗೊರವನಹಳ್ಳಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಗೊರವನಹಳ್ಳಿ ಲಕ್ಷ್ಮಿ ಅಂದ ತಕ್ಷಣ ಏನ್ರಪ್ಪ, ಅದು ಧಾನ್ಯ ಸಂಪತ್ತು, ಗೋ ಸಂಪತ್ತು, ವನ ಸಂಪತ್ತು ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ. ಎಷ್ಟೊಂದ್ಸಲಿ ಸೆಷನ್ ಅಲ್ಲಿ ಕೇಳ್ಕೊಂಡಿದ್ದೇವೆ, ನೀವ್ ಯಾವಾಗ ಭಗವಂತನನ್ನ ನಿಮ್ಮ ಜೊತೆ ಇಟ್ಕೊಳ್ಳದೆ ಲಕ್ಷ್ಮಿ ಬೇಕು ಬೇಕು ಅಂತ ಆದ್ರೆ ಆಕೆ ಬರ್ತಾಳೆ, ಆದ್ರೆ ಚಂಡಿಯಾಗಿ ಬರ್ತಾಳೆ. ಅದೇ ಲಕ್ಷ್ಮಿಯನ್ನ ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಂಡು ತಾಯಿ ಬಾರಮ್ಮ ಅಂದಾಗ ಆಕೆ ಲಕ್ಷ್ಮೀ ದೇವಿಯಾಗಿ ಮನೆಗೆ ಬರ್ತಾಳೆ. ಈ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿನೂ ಸಹ ಹಾಗೇನೆ. ಅದರಿಂದನೂ ತುಂಬಾ ರೋಚಕ ಕಥೆ ಇದೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿರೋ ಒಂದು ಸಣ್ಣ ಗ್ರಾಮ. ಇದು ಸಿದ್ದರ ಬೆಟ್ಟದಿಂದ ಬರೀ 10 ನಿಮಿಷನೋ 15 ನಿಮಿಷ ಅಂತ ಹೇಳಿದ್ರು. ತುಂಬಾ ಹತ್ತಿರದಲ್ಲೇ ಇರುದೆ ಈ ಒಂದು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ. ಅಂದ್ರೆ ಇಲ್ಲಿ ಇದನ್ನ ದೇವಸ್ಥಾನ ಯಾರು ಕಟ್ಟಿದ್ರು, ಹೇಗಾಯ್ತು, ಹೇಗೆ ಬಂತು ಅನ್ನೋದಕ್ಕೆ ಒಂದು ರೋಚಕವಾದ ಕಥೆ ಇದೆ. ಮೈಸೂರು ಸಂಸ್ಥಾನದ ಅರಸರ ಆಳ್ವಿಕೆ ಕಾಲದಲ್ಲಿ ಗೊರವನಹಳ್ಳಿ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹುತ್ತವಾಗಿತ್ತಂತೆ. ಹುತ್ತ ಅಂದ್ರೆ ಗೊತ್ತಲ್ವಾ, ಎಲ್ಲ ಇರುವೆಗಳು ದೊಡ್ಡದಾಗಿ ಮನೆಯನ್ನ ಕಟ್ಕೊಳತ್ವೆ. ಅಲ್ಲಿ ಹಾವು ಏನ್ ಮಾಡುತ್ತೆ, ಇರುವೆಗಳನ್ನೆಲ್ಲ ಜೊತೆಗೆ ಹಾವು ಬಂದು ವಾಸ ಮಾಡಕ್ ಶುರು ಮಾಡುತ್ತೆ. ಆ ರೀತಿ ಒಂದು ದೊಡ್ಡದಾದ ಹುತ್ತ ಇತ್ತಂತೆ. ಈ ಒಂದು ಯಾದವ ಮನೆತನದಲ್ಲಿ ಇರುವ 7-8 ಕುಟುಂಬಗಳು ಇಲ್ಲಿ ಬೇಸಾಯ ಮಾಡ್ತಾ ತಮ್ಮ ಜೀವನವನ್ನ ನಡೆಸ್ತಾ ಇದ್ರಂತೆ. ಅವರಲ್ಲಿ ಅಬ್ಬಯ್ಯ ಅಂತ ಒಬ್ಬ ಮುಗ್ಧ ಹುಡುಗನಿದ್ದಂತೆ. ಆ ಹುಡುಗನ ಕೆಲಸ ಏನು, ಪ್ರತಿದಿನ ಹಸುಗಳನ್ನ ಕರ್ಕೊಂಡು ಹೋಗೋದು, ಮೇಯಿಸೋದು, ಹಸುಗಳು ಹಾಕಿದ ಸಗಣಿಗಳನ್ನ ಬಾಚೋದು, ಸಗಳನ್ನ ಕ್ಲೀನ್ ಮಾಡೋದು, ಕೆರೆಗಳಿಗೆ ಕರ್ಕೊಂಡು ಹೋಗಿ ನೀರನ್ನ ಕುಡಿಸೋದು, ಕರ್ಕೊಂಡು ಬರೋದು. ಇದು ಈ ಅಬ್ಬಯ್ಯನ ದಿನನಿತ್ಯದ ಕೆಲಸವಾಗಿತ್ತಂತೆ. ಪ್ರತಿದಿನ ಸಮೀಪದ ಕೆರೆಗೆ ಹೋಗೋದು ಅಬ್ಬಯ್ಯ. ಕೊನೆಯಲ್ಲಿ ಸಾಯಂಕಾಲ ಕರ್ಕೊಂಡೋಗಿ ಹಸುಗಳಿಗೆಲ್ಲ ಮತ್ತೆ ನೀರನ್ನ ಕುಡಿಸಿ ತಾನು ಸಹ ಕೈಕಾಲು ಮುಖ ತೊಳೆದು ವಾಪಸ್ ಬರೋ ಒಂದು ರೂಢಿ ಇತ್ತಂತೆ. ಅದು ಅಂದು ಆಷಾಢ ಶುಕ್ರವಾರ ಅಬ್ಬಯ್ಯ ಸೂರ್ಯ ಮುಳುಗು ಹೊತ್ತು ಗೋಧೂಳಿ ಸಮಯ ಅಬ್ಬಯ್ಯ ಕೈಕಾಲನ್ನ ತೊಳೆದು ನೀರ್ ಕುಡಿಯಕ್ಕೆ ಕೆರೆಗಿಡದ್ನಂತೆ. ಅವಾಗ ಗುಳು 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 ಬುಳು 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 ಅಂತ ಏನೋ ಶಬ್ದ ಕೇಳ್ಸಕ್ಕೆ ಶುರುವಾಯ್ತಂತೆ. ಏನಿದು ಶಬ್ದ ಅಂತ ಅಬ್ಬಯ್ಯ ನೋಡ್ಬೇಕಾದ್ರೆ ಒಂದು ಮಾತು ಕೇಳಿಸ್ತಂತೆ. ಅಶರೀರವಾಣಿ ಅಂತ ಹೇಳಿದ್ರೆ ಆಕಾಶದಿಂದ ಬರುವಂತ ಮಾತು. ಇಲ್ಲಿ ಕೆರೆಯ ನೀರಿನಿಂದನೇ ಒಂದು ಮಾತು ಕೇಳಿಸ್ತಂತೆ. ಆ ಮಾತಿನಲ್ಲಿ ಕೆರೆಯಲ್ಲಿರೋ ಒಂದು ಬುಳುಬುಳು ಶಬ್ದ ಬಂದಾಗ ಒಂದು ಮಾತು ಬಂತು. ಅಬ್ಬಯ್ಯ ಮಾತು ಕೇಳ್ತಂತೆ, ಮಗು ನಾನು ನಿಮ್ ಮನೆಗ್ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಂತೆ. ಅಬ್ಬಯ್ಯನಿಗೆ ತುಂಬಾ ಹೆದರಿಕೆ ಆಗ್ಬಿಡ್ತಂತೆ. ನಾನು ಅಯ್ಯೋ ಯಾರಿದು, ನೀರ್ನಲ್ಲಿ ಏನೋ ಮಾತು ಕೇಳಿಸ್ತಾ ಇದೆಯಲ್ಲ, ಏನಿದು ಅಂತ ಗಾಬರಿಯಾಗಿ ಅಬ್ಬಯ್ಯ ಹಿಂದೆ ಸರಿದು ಹೇಳದ್ನಂತೆ, ಇಲ್ಲ ಇಲ್ಲ ನಾನು ನಮ್ಮ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಬ್ಬಯ್ಯ ಏನ್ ಮಾಡದಂತೆ ಮನೆಗೆ ವಾಪಸ್ ಬಂದ್ಬಿಟ್ನಂತೆ. ಚಿಕ್ಕ ಹುಡುಗ ಅಲ್ವಾ, ಅಬ್ಬಯ್ಯನಿಗೆ ಅಷ್ಟು ಗಮನ ಇಲ್ಲ. ಮಾರನೇ ದಿನ ಅಬ್ಬಯ್ಯ ಬಂದ, ಅಮ್ಮನಿಗೂ ಕೇಳೋದು ಮರ್ತೋಯ್ತು, ಹೇಳೋದು ಮರ್ತೋಯ್ತು, ಊಟ ಮಾಡ್ದ, ಮಲಗ್ದ. ಮಾರನೇ ದಿನ ಯಥಾಸ್ಥಿತಿ ಎದ್ದು ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿ ಮೇಯಿಸ್ಕೊಂಡು ಮತ್ತೆ ಸಂಜೆಗೆ ಕೆರೆಯ ಬಳಿ ಹೋದಾಗ ಅದು ಮತ್ತೆ ಕೇಳ್ತಂತೆ, ನಾನ್ ಕರ್ದೆ, ನನ್ನನ್ನ ಮನೆಗ್ ಕರ್ಕೊಂಡು ಹೋಗು ಅಂತ ಹೇಳ್ದೆ ಅಲ್ವಾ, ನೀನ್ ಅಮ್ಮನ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಯಲ್ಲ, ನಿಮ್ಮ ಅಮ್ಮನ್ ಕೇಳಿದ್ಯಾ ಅಂತ ಹೇಳ್ತಂತೆ. ಅವಾಗ ಅಬ್ಬಯ್ಯ ಹೇಳದ್ನಂತೆ, ಅಯ್ಯೋ ನನ್ ಮರ್ತೇ ಬಿಟ್ಟೆ, ನಾನು ಅಮ್ಮನ್ನ ಕೇಳೋದು ಅಂತ. ಅವಾಗ ಆ ವಾಯ್ಸು, ಆ ಒಂದು ಯಾವ್ದೊಂದು ಶಬ್ದ ಬರ್ತಿತ್ತಲ್ಲ, ಆ ಶಬ್ದ ಹೇಳ್ತಂತೆ, ಇವಾಗ ನಿಂಗ್ ನೆನ್ಪಾಗ್ಬೇಕು ಅಂದ್ರೆ ಈ ಕೆರೆಯಲ್ಲಿರೋ ಸ್ವಲ್ಪ ಮಣ್ಣನ್ನ ನಿನ್ನ ಶಲ್ಯದಲ್ಲಿ ಕಟ್ಕೊಂಡು ನೀನ್ ಹೋಗು, ಅದ್ರ ಮಣ್ಣನ್ನ ನೋಡಿದಾಗ ನಿಂಗ್ ನೆನ್ಪಾಗತ್ತೆ, ಅಮ್ಮನ್ ಕೇಳು ಅಂತ. ಸರಿ ಅನ್ಬಿಟ್ಟು ಅಬ್ಬಯ್ಯ ಏನ್ ಮಾಡ್ದ, ಸ್ವಲ್ಪ ಮಣ್ಣನ್ನ ತಗೊಂಡು ತನ್ನ ಶಲ್ಯದಲ್ಲಿ ಟವಲಲ್ಲಿ ಕಟ್ಕೊಂಡು ಮನೆಗ್ ಬಂದ.
ಮನೆಗ್ ಬಂದ್ಮೇಲೆ ಟವಲ್ ಎಲ್ಲ ತೆಗೆದಾಗ ಆ ಮಣ್ಣಿನ ಭಾರ ನೋಡಿದಾಗ ನೆನ್ಪಾಯ್ತು. ಅವಾಗ ಅವ್ರ ಅಮ್ಮಂಗೆ ಹೇಳದಂತೆ, ಅಮ್ಮ ನಾನು ನೆನ್ನೆ ಇವತ್ತು ಯಾವುದೋ ಒಂದು ವಾಯ್ಸ್ ಶಬ್ದ ಒಂದು ಬರ್ತಾ ಇದೆ, ಅದು ನನ್ನನ್ನು ಕೇಳತ್ತೆ, ನನ್ನ ಮನೆಗ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದೆ, ನಾನು ಏನಮ್ಮ ಮಾಡ್ಬೇಕು ಅಂತ ಕೇಳಿದ್ನಂತೆ. ಆಗ ಅವ್ರ ತಾಯಿ ಹೇಳದ್ರಂತೆ, ದೆವ್ವವಾಗಿ ಬರುವುದಾದರೆ ಬೇಡ, ದೇವರಾಗಿ ಬರುವುದಾದರೆ ಪಾ ಅಂತ ಹೇಳು ಅಂತ. ಏನಾದ್ರೂ ಆ ವಾಯ್ಸ್ ಚಂಡಿಯಾಗಿ ಬರ್ತೀನಿ ಅಂದ್ರೆ ನೀ ಬರ್ಬೇಡಮ್ಮ ಅಂತ ಹೇಳು, ಅದೇ ಏನಾದ್ರೂ ಅದು ದೇವರಾಗಿ ಬರ್ತೀನಿ, ಲಕ್ಷ್ಮಿಯಾಗಿ ಬರ್ತೀನಿ ಅಂತ ಹೇಳಿದ್ರೆ ಬಾ ಅಂತ ಹೇಳು ಅಂತ ಹೇಳಿದ್ರಂತೆ. ಅವಾಗ ಅಬ್ಬಯ್ಯ ಮಾರನೇ ದಿನ ಹೋದಾಗ ಅದೇ ವಾಯ್ಸ್ ಕೇಳಿಸ್ತಂತೆ. ಅವಾಗ ಅಬ್ಬಯ್ಯ ಏನ್ ಮಾಡದ್ನಂತೆ, ನೋಡು ನಮ್ಮಮ್ಮ ಹೇಳಿದ್ರು ದೆವ್ವವಾಗಿ ಬರೋದಿದ್ರೆ ನೀನ್ ಬರ್ಬಾರ್ದಂತೆ, ದೇವರಾಗಿ ಬರೋದಿದ್ರೆ ನಮ್ಮನೆಗ್ ಬಾ ಅಂತ ಹೇಳ್ತಂತೆ. ಅವಾಗ ಆ ಒಂದು ವಾಯ್ಸ್ ಹೇಳ್ತಂತೆ, ಅಬ್ಬಯ್ಯ ನಾನು ದೇವರಾಗಿ ನಿಮ್ಮನೆಗ್ ಬರ್ತೇನೆ, ನಿನ್ನ ಟವಲನ್ನ ಹಾಸು, ನಾನ್ ಬರ್ತೀನಿ ಅಂತ ಹೇಳ್ತಂತೆ. ನೀವಿಲ್ಲಿ ಮೊದಲಲ್ಲಿ ನೋಡ್ತಾ ಇದೀರಿ ನೋಡಿ ಮಣ್ಣಿನ ಒಂದು ವಿಗ್ರಹ, ಅದೇ ಅಬ್ಬಯ್ಯನಿಗೆ ಸಿಕ್ಕಿದ ಲಕ್ಷ್ಮಿಯ ವಿಗ್ರಹ. ಅಬ್ಬಯ್ಯ ಏನ್ ಮಾಡಿದ್ನಂತೆ, ತನ್ನ ಟವಲನ್ನ ಹಾಸಿದ್ನಂತೆ, ಹೆಗಲ ಮೇಲಿರೋ ಹಾಸನ್ನ ಹಾಸಿ ಅಲ್ಲಿ ಕೂತ್ಕೊಂಡ ತಕ್ಷಣ ಆ ನೀರಿನ ಶಬ್ದ ಗುಳುಗುಳು ಗುಳುಗುಳು ಅಂತ ಜಾಸ್ತಿ ಕೇಳಿಸ್ತಂತೆ. ಕಣ್ಣೆಲ್ಲ ಮಂಜಾಗಿ ತುಂಬಾ ಬೆಳಕಾಯ್ತಂತೆ. ಆಮೇಲೆ ಶಂಖ ಚಕ್ರ ಪದ್ಮನಾಭಗಳಿಂದ ಶೋಭಿತವಾಗಿದ್ದ ಶಿಲೆ ಒಂದು ಅಂಗವಸ್ತ್ರದ ಮೇಲೆ ಕೂತ್ಕೊಂತಂತೆ. ನೋಡಿ ಹೇಗೆಲ್ಲ ಸಿಗುತ್ತೆ ಭಗವಂತನ ವಿಗ್ರಹಗಳು, ಭಗವನ್ ದೇವಿಯ ವಿಗ್ರಹಗಳು ಅನ್ನೋದಕ್ಕೆ ಈ ರೋಚಕ ಕಥೆ ಇದೆ. ಶಿಲೆನ ತನ್ನ ತಲೆ ಮೇಲೆ ಹೊತ್ಕೊಂಡು ಮನೆಗ್ ಬಂದ. ಅದು ಸಾಯಂಕಾಲ ಗೋಧೂಳಿ ಲಗ್ನ. ತಾಯಿ ಏನ್ ಮಾಡಿದ್ರು, ಆ ದೇವಿಯನ್ನ ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಒಳಗಡೆ ಕರ್ಕೊಂಡ್ರಂತೆ. ಅವತ್ತೇ ಅಬ್ಬಯ್ಯನ ಮನೆಯಲ್ಲಿದ್ದ ಆ ಲಕ್ಷ್ಮಿ ದಾರಿದ್ರ್ಯ ಹೋಗಿ ಲಕ್ಷ್ಮಿಯ ನಿವಾಸವಾಯಿತು. ಅವತ್ತಿಂದ ದಾನ ತುಂಬಾ ಅನುಕೂಲಸ್ಥರಾದ್ರು, ದಾನ ಧರ್ಮ ಎಲ್ಲವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ಸಮಯದಲ್ಲಿ ಪಕ್ಕದ ಊರಿನಲ್ಲಿದ್ದ ಅಬ್ಬಯ್ಯನ ತಮ್ಮ ಅವ್ರೇನ್ ಮಾಡಿದ್ರು, ಈ ಒಂದು ಊರಿಗೆ ಬಂದ್ರಂತೆ. ಅವ್ರ ಹೆಸರು ತೋಟದಪ್ಪ. ಅವರು ಸಹ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಪ್ರತಿದಿನ ಅಬ್ಬಯ್ಯನ ಕೆಲಸ ಏನು, ಈ ಲಕ್ಷ್ಮಿ ಸಿಕ್ಕಂತಹ ವಿಗ್ರಹಕ್ಕೆ ದಿನಾ ಸಾಯಂಕಾಲ ಪೂಜೆ ಮಾಡೋದು, ಪಕ್ಕದಲ್ಲಿ ಒಂದು ಲೋಟ ಹಾಲನ್ನ ನೈವೇದ್ಯಕ್ಕೆ ಇಡ್ತಾ ಇದ್ರಂತೆ. ಎಲ್ಲಿಂದಲೂ ಬರ್ತಿದ್ದ ಹಾವು ಆ ಹಾಲನ್ನ ಕುಡಿದು ಹೋಗ್ತಾ ಇದ್ದಂತೆ. ಹಾಲನ್ನ ಕುಡಿದು ಹತ್ತಿರ ಇದ್ದ ಹಲಸಿನ ಮರದ ಅಡಿ ಹೋಗ್ತಾ ಇತ್ತಂತೆ. ಸುಮಾರು ಹೀಗೆ 5 ವರ್ಷಗಳು ಕಳೆದು ಅಬ್ಬಯ್ಯ ಎಷ್ಟು ಸಾಹುಕಾರರಾದ್ರಂದ್ರೆ ಪ್ರತಿನಿತ್ಯ ಅವ್ರ ಮೇಲೆ ಅನ್ನದಾಸೋಹ ನಡೀತಾ ಇತ್ತು. ಕಷ್ಟ ಅಂದ್ರೆ ಅವ್ರಿಗೆಲ್ಲ ದಾನ ಧರ್ಮವನ್ನ ಮಾಡ್ತಾ ಇದ್ರು. 5 ವರ್ಷ ಕಳೀತು. ಹೀಗೆ ಅಬ್ಬಯ್ಯನ ಐಶ್ವರ್ಯ ಧಾನ್ಯ ರೂಪದಲ್ಲಿ ಹೆಚ್ಚಾಗ್ತಾ ಹೋಯ್ತು. ಕೊನೆಗೆ ಅಬ್ಬಯ್ಯ ಅನ್ಕೊಂಡ್ರು, ಒಂದು ಮನೆಯನ್ನ ಕಟ್ಟೋಣ ಅಂತ ಯೋಚನೆ ಮಾಡಿ ತನ್ನ ಆಳುಗಳನ್ನೆಲ್ಲ ಕರೆದು ಮರಗಳನ್ನೆಲ್ಲ ಕಟ್ ಮಾಡಕ್ ಹೇಳಿದ್ರಂತೆ. ಈ ಆಳುಗಳೇನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ. ಅವರು ಪ್ರತಿನಿತ್ಯ ಸಾಯಂಕಾಲ ಬಂದು ಹಾಲನ್ನ ಕುಡಿಯುತ್ತಿದ್ದ ಹಾವು ಹಲಸಿನ ಮರದಡಿ ಹೋಗ್ತಾ ಇತ್ತಲ್ವಾ, ಆ ಹಲಸಿನ ಮರವನ್ನೇ ಕಡ್ದಾಕ್ಬಿಟ್ರಂತೆ. ಹಾವು ಹಲಸಿನ ಮರದಡಿ ಉಳ್ಕೊತಾ ಇತ್ತು. ಆಳುಗಳು ಎಲ್ಲ ಮರವನ್ನ ಕಟ್ ಮಾಡಿದಾಗೆ ಹಲಸಿನ ಮರವನ್ನ ಕಡಿದು ಬಿಟ್ರು. ಯಾವಾಗ ಹಲಸಿನ ಮರ ಕಡಿತಾ ಇರ್ಬೇಕಾದ್ರೆ ಅಯ್ಯೋ ಅನ್ನೋ ಒಂದು ಶಬ್ದ ಕೇಳಿಸ್ತಂತೆ. ಮನುಷ್ಯ ಯಾರೋ ಅತ್ತ ಹಾಗೆ ಶಬ್ದ ಕೇಳಿಸ್ತಂತೆ. ಇದನ್ ಕೇಳಿದ ಅಬ್ಬಯ್ಯ, ಎಂತ ಅನರ್ಥ ಆಗೋಯ್ತು, ಅನ್ಯಾಯವಾಗಿ ನಾನು ದಿನನಿತ್ಯ ನೈವೇದ್ಯವನ್ನ ಬಂದು ಕುಡಿತಿದ್ದ ಹಾವನ್ನ ನಾನು ಹಾವು ಮರುಗಿ ಕೊರಗು ಹಾಗೆ ಸತ್ತು ಹೋಗಾಗೋಯ್ತಲ್ಲ, ತಪ್ಪು ಕೆಲಸ ಮಾಡ್ಬಿಟ್ನಲ್ಲ ಅಂತ ಚಿಂತೆಯಿಂದಲೇ ಅಬ್ಬಯ್ಯ ಕೊರಗ್ತಾ ಹಾಸಿಗೆ ಹಿಡಿದ್ಬಿಟ್ರಂತೆ. ಅಂದ್ರೆ ಚಿಂತೆಗೂ ಮತ್ತು ಚಿತೆಗೂ ಬರೀ 0 ಅನ್ನೋದು ಮಾತ್ರ ಮಧ್ಯ ಇದೆ, ಬಿಂದು ಅಂತ ಹೇಳ್ತಾರೆ. ಚಿಂತೆ ಶಾಶ್ವತವಾಗಿ ನಮ್ಮನ್ನ ಸುಟ್ಟು ಬಿಡತ್ತೆ, ಚಿತೆ ಸತ್ತೋರನ್ನ ಸುಟ್ರೆ. ಆದ್ರಿಂದ ನಾವು ಭಗವಂತನ ಪ್ರೇರಣೆಯಿಂದ ಎಲ್ಲರಿಗೂ ಜನ್ಮ ಮೃತ್ಯು ಜರ ವ್ಯಾಧಿ ಈ ಭವ ಸಮುದ್ರದಲ್ಲಿ ಒಂದಲ್ಲ ಒಂದು ದುಃಖಗಳು ನೋವುಗಳು ತೊಂದರೆಗಳು ಬರ್ತಾ ಇರತ್ತೆ. ನಾವು ಚಿಂತೆಯನ್ನ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾ ತುಂಬಾ ಸಲ ಸೆಷನಲ್ಲಿ ಹೇಳ್ತೇನೆ ಅದನ್ನ. ಹೇಳ್ತಾರೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ, ಸ್ವಾಮಿ ಚಿನ್ಮಯನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ.
ಸಚ್ಚಿದಾನಂದನಿದ್ದಾನೆ, ಸಚ್ಚಿತ್ ಆನಂದನಿದ್ದಾನೆ. ನಮ್ಮೆಲ್ಲರ ಚಿಂತೆಯನ್ನ ಬಿಡಿಸೋದಿಕ್ಕೆ ಕೃಷ್ಣ ಪರಮಾತ್ಮನಿರ್ತಾನೆ. ನಾವು ಚಿಂತೆ ಮಾಡ್ತಾ ಕೂತ್ಕೊಳ್ಳಕ್ ಹೋಗ್ಬಾರ್ದು, ಚಿಂತನೆಯನ್ನ ಮಾಡ್ಬೇಕು. ಬಂದಂತಹ ಚಿಂತೆಗೆ ಏನಪ್ಪ ಪರಿಹಾರ ಕೃಷ್ಣ, ನೀನೇ ದಾರಿಯನ್ನ ತೋರಿಸು ಅಂತ ನಾವು ಭಗವಂತನಲ್ಲಿ ಕೇಳ್ಕೋಬೇಕು. ಹಾಗೇನೆ ಇಲ್ಲಿ ಪಾಪ ಅಬ್ಬಯ್ಯನ್ ತುಂಬಾ ದುಃಖಾಗಿ ಚಿಂತೆ 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 ಮಾಡ್ತಾ ಹಾಗೇನೇ ಕೊರ್ಗಿ ಅವನು ಹಾಸಿಗೆ ಹಿಡಿದ್ ಬಿಡ್ತಾನೆ, ತೀರಿ ಹೊರ್ಟೋಗ್ತಾನೆ. ನಂತರ ಅವನ ತಮ್ಮ ತೋಟದಪ್ಪ ಅಂದೆ ಅಲ್ವಾ, ಅವರು ಸಿರಿದೇವಿ ಲಕ್ಷ್ಮಿಯನ್ನ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಒಮ್ಮೆ ಕನಸಿನಲ್ಲಿ ಅವ್ರಿಗೆ ನಾನು ಇಲ್ಲಿದ್ದೆ ಸಾಕಾಯ್ತಪ್ಪ, ನನಗೆ ಊರಾಚೆ ಒಂದು ಗುಡಿ ಕಟ್ಟಿಸು ಅಂತ ಹೇಳಿದ್ರಂತೆ. ಅವಾಗ ಗುಡಿ ಕಟ್ಟಿಸ್ಬೇಕಾದ್ರೆ ನೋಡಿ, ಆ ಒಂದು ಗುಡಿಯನ್ನ ಕಟ್ಟಿದ್ದು ಮಣ್ಣನ್ನ ಎಳನೀರಿನಿಂದ ಕಲಸಿನೇ ಗುಡಿ ಕಟ್ಬೇಕು ಅಂತ ತಾಯಿ ಹೇಳಿದ್ರಂತೆ. ಹಾಗೇನೆ ತೋಟದಪ್ಪ ಎಳನೀರಲ್ಲೇನೆ ಮಣ್ಣನ್ನ ಕಲಸಿ ಒಂದು ಮಣ್ಣಿನ ಗುಡಿಯನ್ನು ಕಟ್ತಾರೆ. ಈ ಮಣ್ಣಿನ ಗುಡಿ ಬಂದು ತೋಟದಪ್ಪನ ಊರಾಚೆ ಒಂದು ಸಣ್ಣ ಮಣ್ಣಿನ ಗುಡಿ ಆಗತ್ತೆ. ಅಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ಅಬ್ಬಯ್ಯನ ಮನೆ ಬಡತನ ಶುರುವಾಗತ್ತೆ. ಲಕ್ಷ್ಮಿ ಊರಾಚೆ ಮಣ್ಣಿನ ಗುಡಿಯಲ್ಲಿ ನೆಲೆಸಿದ್ಲು, ಇಲ್ಲಿ ತೋಟದಪ್ಪನ ಮನೆ ತುಂಬಾ ಬಡತನದ ಗೂಡಾಗತ್ತಂತೆ. ನಂತರ ತೋಟದಪ್ಪ ಅವ್ರ ಬಂಧುಗಳು ಗೊರವನಹಳ್ಳಿನ ಬಿಟ್ಟು ಹೊರಟು ಬಿಡ್ತಾರಂತೆ. ಊರನ್ನ ಬಿಟ್ಟು ಹೊರಡ್ತಾರೆ. ಬಡತನ ಆಯ್ತು, ಇನ್ನೇನು ಮಾಡಕ್ಕಾಗಲ್ಲ. ಅವ್ರಿಗೆ ಊರಾಚೆ ಕಟ್ಟಿರೋ ಲಕ್ಷ್ಮೀ ಪೂಜೆಯನ್ನ ಮಾಡ್ಬೇಕು ಅನ್ನೋ ಗಮನ ಬರಲಿಲ್ಲ. ಫಸ್ಟ್ ನಮ್ಮ ಹೊಟ್ಟೆನೆ ಹೊಡೆಯಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಊರನ್ನ ಬಿಟ್ಟು ಹೊರಟು ಬಿಡ್ತಾರೆ. ಅವತ್ಗ ಅದೇ ಊರಿಗೆ ನೇಯ್ಗೆ ವೃತ್ತಿ ಮಾಡ್ತಾ ಇದ್ದ ಚೌಡಯ್ಯ ಅನ್ನೋರು ಬರ್ತಾರೆ. ಚೌಡಯ್ಯ ಬಂದವರು ಈ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ರಂತೆ, ಲೇವಾದೇವಿ ವ್ಯವಹಾರ. ಅವ್ರಿಗೆ ಗೊತ್ತಾಯ್ತು ಊರಾಚೆ ಒಂದು ಅಮ್ಮನವರ ದೇವಸ್ಥಾನ ಇದೆ, ಆ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ಆ ಚೌಡಯ್ಯ ಏನ್ ಮಾಡ್ತಾರೆ, ಅವ್ರ ಪೂಜೆಯನ್ನ ಮಾಡಕ್ ಶುರು ಮಾಡದಂತೆ. ಪ್ರತಿದಿನ ಹಾಲಿನ ನೈವೇದ್ಯವನ್ನ ಕೊಡ್ತಾ ಇದ್ರು, ಭಗವಂತನಿಗೆ ಅರ್ಪಿಸ್ತಾ ಇದ್ರು. ಜೊತೆಗೆ ಹಣಕಾಸನ್ನ ಲಕ್ಷ್ಮಿ ಎಲ್ಲಿತ್ತೋ ಅದ್ರ ಪಕ್ಕ ಒಂದು ಗುಂಡಿಯನ್ನ ತೋಡಿ ಒಂದು ದೊಡ್ಡ ಬಿಂದಿಗೆಯನ್ನ ಇಟ್ಟು ಅದ್ರೊಳಗೆ ಹಣಗಳನ್ನೆಲ್ಲ ತುಂಬಿಡ್ತಾ ಇದ್ರಂತೆ. ಇವಾಗಿನ ತರ ಬ್ಯಾಂಕು ಬೀರು ಹಂಗೆಲ್ಲ ಇರ್ಲಿಲ್ಲ, ನೆಲಗಳಲ್ಲಿ ಹುದುಕ್ಸಿ ಇಡ್ತಾ ಇದ್ರು. ಹಾಗೇನೆ ಆತನ ದುಡ್ಡನ್ನೆಲ್ಲ ಅದ್ರೊಳಗಡೆ ಹುದುಕ್ಸಿಡ್ತಾ ಇದ್ರಂತೆ. ಲಕ್ಷ್ಮಿಯ ಪಕ್ಕ ಹುದುಕ್ಸಿಟ್ಟಿದ್ರು ನೋಡಿ, ಅಲ್ಲಿ ಯಾವಾಗ್ಲೂ ಒಂದು ಹಾವು ಬಂದು ಕಾಯ್ತಾ ಇತ್ತಂತೆ. ಪ್ರತಿದಿನ ಹಾಲನ್ನ ಇಡೋರಂತೆ, ಆ ಹಾಲನ್ನ ಹಾವು ಕುಡಿತಾ ಇತ್ತಂತೆ. ಈ ಚೌಡಯ್ಯನಿಗೆ ಸ್ವಲ್ಪ ದುರಾಸೆ ಅನ್ನೋದು ಬಂತು. ಅವ್ರೇನ್ ಮಾಡ್ದ, ಈ ಹಾವು ಅಂದೆ ಅಲ್ವಾ, ಹಾವು ದೇವರಾಯನ್ ದುರ್ಗದಿಂದ ಬರ್ತಾ ಇತ್ತಂತೆ. ದಿನಾ ಸಾಯಂಕಾಲ ಬಂದು ಹಾಲನ್ನ ಕುಡಿದು ವಾಪಸ್ ಹೋಗ್ತಾ ಇತ್ತಂತೆ. ಈ ಚೌಡಯ್ಯನಿಗೆ ಸ್ವಲ್ಪ ದುರಾಸೆನೂ ಆಯ್ತು. ಅವನೇನ್ ಮಾಡ್ದ, ಹಣವನ್ನ ತೆಗಿಯಕ್ ಹೋದ. ಹೇಗಾದ್ರೂ ಮಾಡಿ ಹುಂಡಿಲಿಟ್ಟಿರೋ ಹಣ ತೆಗಿಯೋಣ, ಏನಾದ್ರು ಬೇರೆದಕ್ ಬಳಸೋಣ ಅಂತ ಹೋದಾಗ ಅದು ಘಟಸರ್ಪ ಹೆಡೆ ಬಿಚ್ಚಿ ಅವನ್ಗೆ ದುಡ್ಡನ್ನ ಮುಟ್ಟೋದಿಕ್ಕೆ ಬಿಡ್ಲಿಲ್ವಂತೆ. ಅವಾಗ ಚೌಡಯ್ಯ ಸರ್ಪಕ್ಕೆ ನಮಿಸಿ ಅವತ್ತೇನೆ ಬಡ್ಡಿ ವ್ಯವಹಾರವನ್ನ ಬಿಟ್ಟು ಸತತವಾಗಿ ಆ ದೇವಿಯ ಪೂಜೆಯನ್ನ ಮಾಡ್ಲಿಕ್ಕೆ ಶುರು ಮಾಡದಂತೆ. ಲಕ್ಷ್ಮಿಯ ಎಡಭಾಗದಲ್ಲಿ ಹೂತಿಟ್ಟಿರೋ ಹಣದ ಬಿಂದಿಗೆಯ ಸುತ್ತ ಹುತ್ತ ಇದೆ, ಇದನ್ನ ಈಗಲೂ ನಾವು ನೋಡಬಹುದು ಅಂತ ಹೇಳ್ತಾರೆ. ನಾಳೆ ಯಾವಾಗ ಅಲ್ಲಿ ಹೋಗ್ತೇವೋ ನಾವು ಅದನ್ನೂ ಸಹ ನೋಡಬಹುದು. ಅದನ್ನ ಮಂಚಾಲ ನಾಗಪ್ಪ ಅಂತ ಕರೀತಾರಂತೆ. ಅಂದ್ರೆ ಆಗಾಗ ಈ ಮಂಚಾಲ ನಾಗಪ್ಪನ ಹುತ್ತದಿಂದ ದಿವ್ಯ ಪರಿಮಳ ಬರುತ್ತಂತೆ, ಸುವಾಸನೆ ಈಗ್ಲೂ ಬರುತ್ತೆ ಅಂತ ಊರಿನ ಜನಗಳು ಭಕ್ತಾದಿಗಳು ಹೇಳ್ತಾರೆ. ಯಾವಾಗ ಬರುತ್ತಪ್ಪ ಅಂದ್ರೆ ಯಾವಾಗ ನಾಗರಾಜ ಅಲ್ಲಿಗೆ ಬರ್ತಾನೆ ಅವಾಗ ಬರುತ್ತೆ ಅಂತ ಹೇಳ್ತಾರಂತೆ. ಒಂದಿನ ಈ ಒಂದು ದೇವರಾಯನ ದುರ್ಗದ ನರಸಿಂಹಸ್ವಾಮಿಯ ಸನ್ನಿಧಾನದಿಂದ ಬರ್ತಿದ್ದ ಸರ್ಪ ಸರಿಯಾದ ಸಮಯಕ್ಕೆ ಬರ್ಲಿಲ್ವಂತೆ. ಪಂಕ್ಚುಯಾಲಿಟಿ, ಆನ್ ಟೈಮ್ ಅಂತೀವಲ್ವಾ, ಹಾವು ಸರಿಯಾದ ಸಮಯಕ್ಕೆ ಬರೋದು, ಹಾಲ್ನ ಕುಡ್ಕೊಳ್ಳೋದು, ಹೋಗೋದು. ಅಲ್ಲೇ ಯಾರಾದ್ರೂ ಆ ಹುಂಡಿ ಹತ್ರ ಬಂದ್ರೆ ಘಟಸರ್ಪ ಸುತ್ಕೊಂಡು ಕೂತಿರೋದು. ಒಂದಿನ ಲೇಟ್ ಆಗಿ ಬಂದಾಗ ತಾಯಿಗೆ ಲಕ್ಷ್ಮಿಗೆ ಕೋಪ ಬಂದ್ಬಿಡ್ತಂತೆ. ಕೋಪ ಬಂದು ಇಂದಿನಿಂದ ಊರೊಳಗೆ ನೀನ್ ಬರ್ಬೇಡ ಅಂತ ಕಂಡೀಷನ್ ಹಾಕ್ಬಿಟ್ರಂತೆ. ಊರ ಹೊರಗೇನೆ ನೀನ್ ಕಲ್ಲಾಗ್ಬಿಡು ಅಂತ ಲಕ್ಷ್ಮೀ ದೇವಿ ಶಾಪ ಕೊಟ್ಲಂತೆ. ಈಗ್ಲೂ ಊರಿನ ದೇವಸ್ಥಾನದ ದಕ್ಷಿಣಕ್ಕೆ ಸ್ವಲ್ಪ ದೂರದಲ್ಲಿ ಬಂಡೆಯ ಮೇಲೆ ಒಂದು ಹಾವಿನ ಆಕೃತಿ ಇದೆಯಂತೆ. ಅದನ್ನ ಓಣಿ ನಾಗರಾಜ ಅಂತ ಭಕ್ತರು ಹೇಳ್ತಾರಂತೆ. ಅಂದ್ರೆ ನೋಡಿ,
ಸ್ಥಳ ಪುರಾಣಗಳು ಇದೆ ಅನ್ನೋದಕ್ಕೆ, ಅಥೆಂಟಿಕೇಶನ್ ಅನ್ನೋದಕ್ಕೆ ಅಲ್ಲಿ ಖಂಡಿತ ಎಲ್ಲ ಗುರುತುಗಳು ಇದೆ. ಒಂದ್ ರಾತ್ರಿ ಹಿಂದೂಪುರದಿಂದ ಕಳ್ಳರುಗಳು 4 ಜನ ಕಳ್ಳರು ದರೋಡೆ ಮಾಡ್ಕೊಂಡು ಬಂದು ಈ ದೇವಸ್ಥಾನದಲ್ಲಿ ಹುಂಡಿ ಇದೆ ಅಂತ ಗೊತ್ತಿತ್ತಲ್ಲ, ಹೇಗಾರೋ ಮಾಡಿ ಹುಂಡಿ ದುಡ್ಡನ್ನು ಕದಿಬೇಕು ಅಂತ ಬಂದ್ರಂತೆ. ದೇವಸ್ಥಾನದ ಹಿಂದೆ ಬಚ್ಚಿಟ್ಕೊಂಡಿದ್ರು. ರಾತ್ರಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತಾನು ಹೋದಾಗ ಇದ್ದಕ್ಕಿದ್ದಂಗೆನೆ ಕಣ್ಣು ಕಾಣಿಸ್ತಿದ್ದ ಅವ್ರಿಗೆ 4 ಜನನು ಕುರುಡರಾಗ್ಬಿಟ್ರಂತೆ. ಅವ್ರಿಗೆ ಕಣ್ಣೇ ಕಾಣಿಸ್ತಿರೋ ಹಾಗಾಯ್ತಂತೆ. ಮಾರನೇ ದಿನ ಬಂದಾಗ ಯಾಕೆ, ಯಾರು ನೀವು, ಏನು ಅಂತ ಹೇಳಿದಾಗ ತೋಟದಪ್ಪನಿಗೆ ಹೇಳಿದಂತೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಗೆ ಕಣ್ಣು ಚೆನ್ನಾಗ್ ಕಾಣಿಸ್ತಿದ್ರೆ ಕಣ್ಣು ಕಾಣಿಸ್ತಾನೆ ಇಲ್ಲ, ನಾವಿಲ್ಲಿ ಕಳ್ಳತನ ಮಾಡಕ್ ಬಂದಿದ್ವಿ ಅಂತ. ಆಗ ತೋಟದಪ್ಪ ಹೇಳದಂತೆ, ಸರಿ 48 ದಿವಸದಲ್ಲಿ ದೇವಿಗೆ ಒಂದು ಒಳ್ಳೆ ದೇವಸ್ಥಾನ ಕಟ್ಸ್ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ, ನಿಮ್ಮ ಕಣ್ಣು ಬರುತ್ತೆ ಅಂತ ಹೇಳದಂತೆ. ಆಗ 4 ಜನನು ಭಕ್ತಿಯಿಂದ ಕಣ್ಣನ್ನ ಬೇಡ್ಕೊಂಡು, ದೇವ್ರೇ ನಿನಗೆ ಗುಡಿಯನ್ನ, ಲಕ್ಷ್ಮಿ ನಿನಗೆ ಗುಡಿಯನ್ನ ಕಟ್ಸ್ಕೊಡ್ತೇವಪ್ಪ, ಕಣ್ಣು ಬರ್ಸು ಅಂತ ಕೇಳಿದ ತಕ್ಷಣ ಲಕ್ಷ್ಮಿ ತಾಯಿ ಅವ್ರ 4 ಜನಕ್ಕೂ ಕಣ್ಣು ಬಂತಂತೆ. ಅಂದ್ರೆ ಅವ್ರೇನ್ ಮಾಡಿದಾಗ ತಾವು ದುಡ್ದಂತ ದುಡ್ಡುಗಳು, ಕದ್ದಂತ ದುಡ್ಡಾಗಿರ್ಬೋದು, ದುಡ್ದಂತ ದುಡ್ಡಾಗಿರ್ಬೋದು, ಎಲ್ಲ ದುಡ್ಡುಗಳನ್ನು ಸಂಗ್ರಹಿಸಿ ಈ ಒಂದು ದೇವಸ್ಥಾನವನ್ನ ಕಟ್ಸಿ ಕೊಟ್ರಂತೆ. ಅಂದ್ರೆ ನೋಡಿ ದೇವಿ ಹೇಗಪ್ಪ ಅಂದ್ರೆ ತೋಟದಪ್ಪ ಮಹಾತಾಯಿ ಲಕ್ಷ್ಮಿಯನ್ನ ಪ್ರಾರ್ಥಿಸಿದ ತಕ್ಷಣ ಅವರು ಒಪ್ಕೊಂಡ್ರು ದೇವಸ್ಥಾನ ಕಟ್ಟೋದಿಕ್ಕೆ. ಕಣ್ಣು ಅವರಿಗೆ ಬಂತು. ಕಲ್ಲಿನ ಮಣ್ಣಿನಿಂದ ಹೋಗಿ ಕಲ್ಲಿನ ಮಂಟಪವನ್ನ ನಿರ್ಮಿಸಿದ್ರು. ತಮ್ಮಲ್ಲಿದ್ದ ಎಲ್ಲ ಹಣವನ್ನ ಕೊಟ್ಟು ಒಂದು ಒಳ್ಳೆ ಕಲ್ಲಿನ ಮಂಟಪ ನಿರ್ಮಿಸ್ತಾರೆ. ಅಂದ್ರೆ ಅವಾಗಿಂದ ಭಕ್ತರಿಂದ ಸೇವೆ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ 1900 ದಶಕದ ಆರಂಭದಲ್ಲಿ ಅಬ್ಬಯ್ಯನಿಗೆ ಸಿಕ್ಕ ಈ ವಿಗ್ರಹನ ಸ್ವಾಧೀನಪಡಿಸ್ಕೊಂಡ್ರು. ಅವ್ರ ಮನೆಯಲ್ಲಿ ವಿಗ್ರಹವನ್ನ ಇಟ್ರು, ಸಂಪತ್ತು ಸಮೃದ್ಧಿಯನ್ನ ಪಡೆದುಕೊಂಡ್ರು ಅಂತ ಹೇಳ್ತಾರೆ. 1910ರಿಂದ ಪೂಜೆ ನಿಂತು ಹೋಗ್ಬಿಡ್ತು. ಕಾಲಾಂತರದಿಂದ ಪೂಜೆ ನಿಂತು ಹೋಯ್ತು. ಮತ್ತೆ 1925ರಲ್ಲಿ ಶಾನ್ಭೋಗ ಸುಬ್ಬಯ್ಯನವರ ಧರ್ಮಪತ್ನಿ ಕಮಲಮ್ಮನವರು, ಗರೋನಹಳ್ಳಿ ಅಜ್ಜಿ ಕಮಲಮ್ಮ ಅಂತಾನೆ ಎಲ್ಲರೂ ಕೇಳಿದೀವಿ ಹೆಸರು. ಕಮಲಮ್ಮನವರು ಆ ಊರಿಗೆ ಬರ್ತಾರೆ. ಮತ್ತೆ ಲಕ್ಷ್ಮೀ ಪೂಜೆಯನ್ನ ಅವರು ಆರಂಭಿಸ್ತಾರೆ. ಮತ್ತೆ ಅವರು ಯಾವುದೋ ಕಾರಣಕ್ಕಾಗಿ ಊರನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಮತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಕಮಲಮ್ಮನವರು ಗೊರವನಹಳ್ಳಿಗೆ ಬರ್ತಾರೆ. ಬಂದು ಲಕ್ಷ್ಮೀ ಪೂಜೆಯನ್ನ ಆರಂಭಿಸ್ತಾರೆ. ಅಂದಿನಿಂದ ಇವತ್ತಿಗೂ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಬರ್ತಾ ಇದೆ. 1952ರಿಂದ ನಿತ್ಯ ಪೂಜೆ ಅನ್ನೋದು ಆರಂಭವಾಯಿತು. ಭಕ್ತರಿಗೆ ಒಳ್ಳೆಯ ಫಲ, ಸುಗಮ ಎಲ್ಲವನ್ನು ಏನೆಲ್ಲ ಬೇಕು ಆ ಕ್ಷೇತ್ರದಲ್ಲಿ ಬೇಡಿದಾಗ ತಾಯಿ ಅನುಗ್ರಹಿಸಿದಳು. ಇನ್ನು ಹೊಸ ದೇವಸ್ಥಾನ 1900 ಸುರುಳಿ ಹಾಕಿದೆಲ್ಲ ಸ್ಲೈಡ್ ಅಲ್ಲಿ. ಇದು ಇವಾಗ ನೋಡುವಂತ ದೇವಸ್ಥಾನ. ನಾವು ಇದನ್ನ 1968ರಲ್ಲಿ ಕಟ್ಟಿದ್ದಾರೆ. ನಾಳೆ ನಾವು ಗೊರವನಹಳ್ಳಿಗೆ ಹೋದಾಗ ಇದೇ ದೇವಸ್ಥಾನವನ್ನ ನಾವು ನೋಡ್ತೇವೆ. ಅಂದ್ರೆ ಕಮಲಮ್ಮ 2002ರಲ್ಲಿ ಐಕ್ಯತೆಯಾದ್ರು. ಅವರ ಮಗ ಈಗ ದೇವಸ್ಥಾನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾಳೆ ನಾವೆಲ್ಲರೂ ಹೋಗ್ಬೇಕು ಅನ್ಕೊಂಡಿರೋ ಜಾಗ ಸಿದ್ದರ ಬೆಟ್ಟ ಮತ್ತೆ ಗೊರವನಹಳ್ಳಿ ಲಕ್ಷ್ಮಿ ಕತೆ. ಅಂದ್ರೆ ಗೊರವನಹಳ್ಳಿಯ ಸ್ಥಳ ಪುರಾಣ ಕೇಳಿದ್ವಿ, ಸಿದ್ದೇಶ್ವರ ಸ್ವಾಮಿಯ ಸ್ಥಳ ಪುರಾಣವನ್ನು ಸಹ ನಾವು ಕೇಳಿದ್ವಿ. ಇಲ್ಲಿ ಸಿದ್ದರ ಬೆಟ್ಟ ಅಂತ ಕರೆಯಕ್ಕೆ ಸಂತರ ಬೆಟ್ಟ ಅಂತ ಕರೀತಾವೆ ಅಂತ ಹೇಳಿದ್ವಿ. ನಾವ್ ಇದಕ್ಕೆ ಶ್ರೀಮಂತ ಇತಿಹಾಸ ಇದೆ. 19ನೇ ಶತಮಾನದಲ್ಲಿ ಅನೇಕ ಸಾಧು ಸಂತರು ಬೆಟ್ಟದ ಮೇಲೆ ವಾಸಿಸ್ತಿದ್ರು. 12ನೇ ಶತಮಾನದಲ್ಲಿ ರಾಜವಂಶಕ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ದ ಸಿದ್ದರಾಜು ಅನ್ನೋ ಋಷಿ ವೈಜ್ಞಾನಿಕ ಜ್ಞಾನವನ್ನ, ವೈದ್ಯಕೀಯ ಒಂದು ಜ್ಞಾನವನ್ನ ಪಡ್ಕೊಂಡಿದ್ರು. ಯಾವ್ಯಾವ ಕಾಯಿಲೆಗೆ ಯಾವೆಲ್ಲ ಮೆಡಿಸನ್ ಕೊಡ್ಬೇಕು ಅಂತ ಅವರು ಬೆಟ್ಟದಲ್ಲಿ ಕೂತು ಆಯುರ್ವೇದದ ಮೆಡಿಸನ್ ನ ತಿಳ್ಕೊಂಡಿದ್ರು. ಸೊ ಊರಾಚೆ ಯಾರಿಗೆಲ್ಲ ಆ ಬಗ್ಗೆ ತಿಳಿದಿತ್ತೋ ಅವರೆಲ್ಲರೂ ಬೆಟ್ಟ ಹತ್ತಿ ತಮ್ಮ ಕಾಯಿಲೆಗಳ ಬಗ್ಗೆ ಹೇಳೋರು. ಆಗ ಸಿದ್ದರಾಜು ಋಷಿ ಅವರಿಗೆಲ್ಲ ಔಷಧಿಯನ್ನ ಕೊಡೋರಂತೆ. ಅವರನ್ನ ಋಷಿ ವೈದ್ಯ ಅಂತ ಸಹ ಕರೀತಾ ಇದ್ರು. ಆಯುರ್ವೇದ ಮತ್ತು ಗಿಡಮೂಲಿಕೆಗಳ ಔಷಧಿಗಳ ಬಗ್ಗೆ ಅವ್ರಿಗೆ ಉತ್ತಮವಾದ ಜ್ಞಾನವಿತ್ತು. ಬೆಟ್ಟದ ಮೇಲೆ ಯಾರಿಗೆಲ್ಲ ಕಾಯಿಲೆ ಅಂತ ಹೋದಾಗ ಅವರಿಗೆ ಔಷಧಿಯನ್ನ ಕೊಡ್ತಾ ಇದ್ರಂತೆ. ಅದೇ ನಾಳೆ ನಾವೆಲ್ಲ ಹೋಗೋ ನೋಡುವಂತಹ ಸಿದ್ದರ ಬೆಟ್ಟ, ಸಿದ್ದೇಶ್ವರ ಬೆಟ್ಟ. ಇಲ್ಲಿ ಅವಾಗ್ಲೇ ನಾನು ಹೇಳಿದೆ ಸಂಜೀವಿನಿ, ಕೆಲವು ಗಿಡಮೂಲಿಕೆ. ಇನ್ನೊಂದು ಕೇಳಿಸ್ಕೊಳ್ತಾ ಇದ್ದೆ ನಾನು,
ಹೈ ಶುಗರ್ ಇರೋರ್ಗೆ ಅಲ್ಲಿ ಹೋಗಿ ಯಾವ್ದೋ ಒಂದು ಎಲೆ ಸಿಗತ್ತಂತೆ. ಆ ಎಲೆನ ಕಿತ್ಕೊಂಡ್ ಬಂದಾಗ ಆ ಎಲೆನ ತಿಂತಾ ಇದ್ರೆ ಶುಗರೇ ಹೊಟ್ಟೋಗತ್ತಂತೆ. ಅಂದ್ರೆ ಅಲ್ಲಿ ವಿಚಾರ ಮಾಡ್ಕೊಂಡು ತಿಳ್ಕೊಂಡು ನಾವು ತಿನ್ಬೇಕು. ಪ್ರತಿ ಒಂದು ಗಿಡ ಮೂಲಿಕೆಗಳು ಸಹ ರೋಗ ನಿವಾರಕ ಶಕ್ತಿ ಇದ್ದೇ ಇದೆ. ಯಾವ್ದನ್ ತಿಂದ್ರು ಅಲ್ಲಿ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ಬಿಟ್ಟು ಸ್ವಲ್ಪ ಹುಷಾರಾಗೂ ಇರೋಣ, ನೋಡೋಣ, ಗೈಡ್ನ ಕೇಳ್ಕೊಳ್ಳೋಣ, ವಿಚಾರ ಮಾಡಿ ಏನು ಎತ್ತ ಅಂತ ತಿಳ್ಕೊಂಡು ನಾವು ಬೆಟ್ಟವನ್ನ ಹತ್ತೋಣ. ಅವಾಗ್ಲೇ ಹೇಳ್ದಾಗೆ ಎಲ್ರುವೆ ಒಂದು ಜೊತೆ ಬಟ್ಟೆ ಇಟ್ಕೊಳ್ಳಿ, ಗಂಗೆಯ ತೀರ್ಥ ಸ್ನಾನವನ್ನ ಮಾಡೋಣ. ಅಲ್ಲಿ ನಾವು ಎಲ್ಲ ಒಂದು ಶಕ್ತಿಯನ್ನ ಪಡೆಯೋಣ, ರೋಗ ನಿವಾರಕ ಶಕ್ತಿಯನ್ನ ಅಲ್ಲಿ ನಾವು ಪಡ್ಕೊಳ್ಳೋಣ. ಇದು ಸಿದ್ಧರ ಬೆಟ್ಟದ ವಿಚಾರ. ಇನ್ನು ನಾಳೆಯ ಪ್ರೋಗ್ರಾಮ್ ಶೆಡ್ಯೂಲ್ ಬಗ್ಗೆ, ಯಾರು ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಸೇರ್ಬೇಕು, ಎಲ್ಲಿ, ಹೇಗೆ, ಅದನ್ನ ಗೌರಂಗ ಸರ್ಕಲ್ ಅವರು ಆಯೋಜಿಸಿದಾರಲ್ವಾ. ಸೊ ಅವರು ನಮ್ಗೆ ಇನ್ನು ನೀಟಾಗಿ ಡೀಟೇಲ್ ಆಗಿ ಹೇಳ್ತಾರೆ, ತಿಳ್ಕೊಳ್ಳೋಣ. ಯಾರೆಲ್ಲ ಇನ್ನು ಮನಸ್ಸು ಮಾಡಿದಿರೋ ಪ್ಯಾಕ್ ಮಾಡ್ಕೊಳ್ಳೋಣ. ಇನ್ನು ಯಾರು ಮನಸ್ ಮಾಡಿಲ್ಲ ಅನ್ನೋರು ಖಂಡಿತ ಮನಸ್ ಮಾಡೋಣ. ಒಟ್ಟಾಗಿ ಅಲ್ಲಿ ನಾವೆಲ್ಲರೂ ಸೇರೋಣ. ಸೇರ್ಬಿಟ್ಟು ನಾವು ಭಗವಂತನ ಕೃಪೆಗೆ ಪಾತ್ರರಾಗೋಣ. ಹೆಜ್ಜೆ ಹೆಜ್ಜೆ ಇಡ್ತಾ ಹೇಳ್ತಾರಲ್ವಾ, ನಮ್ಮೆಲ್ರಿಗೂ ನಾವು ಕಷ್ಟಪಡ್ತಾ ಇದೀವಿ, ಎಲ್ರಿಗೂ ನಾವು ಕೃಷ್ಣನ್ ಸೇವೆ ಮಾಡ್ಬೇಕು ಅಂತ ಆಸೆ. ಭಗವಂತನಿಗೆ ನಾವು ಅನುಗ್ರಹವನ್ನ ಪಡಿಬೇಕು, ಅದು ಮಾಡಿಸ್ಬೇಕು, ಇದ್ ಮಾಡಿಸ್ಬೇಕು. ನಾವು ಕೃಷ್ಣನಿಗೆ ಅಂತ 108 ಕನಸುಗಳನ್ನ ಇಟ್ಕೊಂಡಿದ್ದೇವೆ. ಆ 108 ಕನಸುಗಳು ನನಸಾಗ್ಬೇಕಾದ್ರೆ ಸಿದ್ಧರ ಮಹಾಪುರುಷರ ಆಶೀರ್ವಾದವನ್ನ ಪಡಿಬೇಕು, ಲಕ್ಷ್ಮಿಯ ಅನುಗ್ರಹ ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ. ಅದಕ್ಕೆ ಇಲ್ಲಿ ನೋಡಿ, ಪುರಂದರದಾಸರು ಹೇಳ್ತಾರಲ್ಲ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯನ್ನು ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾವೇ ಹೋಗ್ತೀವಿ ಅಂದ್ರಿಲ್ಲ, ಸಜ್ಜನ ಸಾಧು ಸಂಘದ ಜೊತೆ ಹೋದಾಗ, ಸಜ್ಜನರ ಜೊತೆ ಇದ್ದಾಗ ಲಕ್ಷ್ಮಿ ನಮ್ಗೆ ಕೃಪೆಯನ್ನ ತೋರ್ತಾಳೆ. ಲಕ್ಷ್ಮಿಯ ಕಟಾಕ್ಷ ಇರುತ್ತೆ. ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ವಿಷ್ಣು ಇರ್ತಾನೆ. ಅವಾಗ ನಮ್ಗೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಪಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಎಲ್ರೂ ಸಿದ್ಧರ ಬೆಟ್ಟಕ್ಕೆ ಹೋಗೋಣ. ಎಲ್ಲ ಸಿದ್ಧರು ಮಹಾಪುರುಷರು ನಡೆದಾಡಿದಂತ ಜಾಗದಲ್ಲೆಲ್ಲ ನಡೆದಾಡೋಣ. ಎಲ್ಲ ಗಿಡ ಮೂಲಿಕೆಗಳು, ಮರಗಳ ಬೀಸುವ ತಂಗಾಳಿಯನ್ನ ಸೇವಿಸ್ಕೊಳ್ಳೋಣ. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಾಯಿಲೆಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಮತ್ತೆ ಗೊರವನಹಳ್ಳಿಯ ಲಕ್ಷ್ಮಿಯ ಅನುಗ್ರಹವನ್ನ ಪಡೆಯೋಣ. ಒಟ್ಟಾಗಿದ್ದು ಒಟ್ಟಾಗಿ ಬರೋಣ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ABCD ಅಂತ ಹೇಳ್ತೇವಲ್ವಾ, ಅನುಕೂಲ ಸಹಾಯ ಆಗ್ಲಿ. ಅಲ್ಲಿ ಅಸೋಸಿಯೇಷನ್ ಸಿಗುತ್ತೆ, ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ, ಭಾಗವತಂ ಆಗಿರ್ಬೋದು, ಕೃಷ್ಣನ ಬಗ್ಗೆ ಆಗಿರ್ಬೋದು, ಪುಸ್ತಕಗಳ ವಿಚಾರದ ಬಗ್ಗೆ, ಭಗವದ್ಗೀತೆ ಭಾಗವತನ ಬಗ್ಗೆ ಮಾತಾಡ್ಕೊಳ್ತೇವೆ. ಇನ್ನು ಚಾಂಟಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಜೊತೆಗೆ ಡೇಟ್ ರುಚಿಯಾದ ಪ್ರಸಾದ ಸಿಗುತ್ತೆ. ಇನ್ನೇನಪ್ಪ ಬೇಕು ನಮ್ಗೆ? ಬೇಕಾಗಿರೋದು 4 ಭಗವಂತನ ಅನುಗ್ರಹಕ್ಕೆ. ಸೊ ಎಲ್ಲಾರು ಒಟ್ಟಾಗಿ ಸೇರೋಣ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಕೇಳ್ಕೊಂಡು ಶೀಲಾ ಪ್ರಭುಪಾದರಿಗೆ ಈ ಒಂದು ಅವಕಾಶ ಕೊಟ್ಟಂತಹ ಸುರನಾಥ ಪ್ರಭುಗಳಿಗೂ ನನ್ನ ನಮನಗಳನ್ನ ತಿಳಿಸ್ತೇನೆ. ಮುಖ್ಯವಾಗಿ ನೀವುಗಳು ವೈಷ್ಣವಿಯರು, ನಿಮಗೂ ಸಹ ನನ್ನ ಕೋಟಿ ಕೋಟಿ ನಮನಗಳು. ಇಲ್ಲಿಗೆ ಈ ಒಂದು ವಿಶೇಷ ಅಧಿವೇಶನ ಮುಗಿಸ್ತೇನೆ. ಮುಂದೆ ಏನಾದ್ರು ಹೆಚ್ಚು ವಿಚಾರಗಳನ್ನ ವಿಜಯಮ್ಮ ಮಾತಾಜಿ ನಮಗೆ ತಿಳಿಸ್ಕೊಡ್ತಾರೆ. ಹರೇ ಕೃಷ್ಣ. ಲೋಕೇಶ್ ಪ್ರಭು, ಧನ್ಯವಾದಗಳು. ಲೋಕೇಶ್ ಪ್ರಭು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅದ್ಭುತವಾಗಿ ಹೇಳಿದ್ರಿ. ಸೊ ಎಷ್ಟೋ ಜನಕ್ಕೆ ಏನೋ ತಿಳಿದಿರಲ್ಲ. ಅಂದ್ರೆ ಸಿರುಬೆಟ್ಟ ನನ್ಗೇನೆ ಫಸ್ಟ್ ಟೈಮ್ ಕೇಳಿದ್ದೆ. ಸೊ ಅದ್ರ ಮಹತ್ವ ಅಷ್ಟೊಂದು ತಿಳ್ಕೊಂಡಿರ್ಲಿಲ್ಲ. ಸೊ ಈಗ ನೀವು ವಿಸ್ತಾರವಾಗಿ ಹೇಳಿದ್ರಿ, ತುಂಬಾ ಧನ್ಯವಾದಗಳು. ಸೊ ಗೊರವನಹಳ್ಳಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಸೊ ಕೆಲವೊಬ್ಬರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ, ಅದನ್ನು ಕೂಡ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಸೊ ಮಾತಾಜಿ ಅವ್ರು ಹೀಗೆ ನಮ್ಗೆಲ್ಲ ವಿಷಯಗಳನ್ನಾಗಿರ್ಬೋದು, ಇಲ್ಲ ಕ್ಲಾಸ್ ಆಗಿರ್ಬೋದು, ಹೀಗೆ ನಮ್ಗೆಲ್ಲರಿಗೂ
ಕೊಡ್ಲಿ ಅಂತ ಹೇಳ್ತಾ ಎಲ್ಲರೂ ಮಾತಾಜಿಗೋಸ್ಕರ ಇನ್ನೂ ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಮಾತಾಜಿಗೋಸ್ಕರ ಎಲ್ಲರೂ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಲೋಕೇಶ್, ವಿಡಿಯೋ ಆಫ್ ಮಾಡ್ಕೊಂತೀನಿ, ನಂಗೆ ಸ್ಕೂಲ್ ಇದೆ ಇವತ್ತು. ಖಂಡಿತ 10 ಮಿನಿಟ್ಸ್ ಆದ ತಕ್ಷಣ ವಿಡಿಯೋ ಆಫ್ ಮಾಡ್ಕೊಂತೀನಿ. ಹರೇ ಹರೇ ಕೃಷ್ಣ ವಿಜಯಮ್ಮ ಮಾತಾಜಿ. ಹರೇ ಕೃಷ್ಣ ವಿಜಯಮ್ಮ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿ ಹರೇ ಅವರು ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ವಿಚಾರಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಮಾತಾಜಿ. ನಾನ್ ಹೇಳಿದ್ದೆ ಮಾತಾಜಿಗೆ ನಿನ್ನೆ, ಮಾತಾಜಿ ಗೂಗಲ್ ಫಾರಂ ನಲ್ಲಿ ಜಾಸ್ತಿ ಜನ ತುಂಬೇ ಇಲ್ಲ ಮಾತಾಜಿ ಭಕ್ತರು, ನೀವು ನಾಳೆ ಏನ್ ಹೇಳ್ತೀರಾ ಅದ್ರ ಮೇಲೆನೆ ಅವ್ರು ಗೂಗಲ್ ಫಾರಂ ತುಂಬೋದು ಅಂತ ಹೇಳಿ. ಮಾತಾಜಿ ಕೂಡ ಅಷ್ಟೇ ಒಂದು ಸುಮಾರು ವಾರದಿಂದ ಕೂಡ ಶ್ರಮ ಪಟ್ಟು ಕಲೆಕ್ಟ್ ಮಾಡ್ಕೊಂಡು ಹೇಳಿದ್ದಾರೆ. ಎಷ್ಟ್ ಸಾಧ್ಯನೋ ಅಷ್ಟು ಹೇಳಿದ್ದಾರೆ. ಆದ್ರೆ ಹೇಳೋದಕ್ಕೆ ಎಷ್ಟ್ ಸಾಧ್ಯ ಹೇಳ್ರಿ, ನಾವು ನೋಡ್ಕೊಂಡಿರೋದೇ ಜಾಸ್ತಿ, ಹೇಳಕ್ ಆಗಲ್ಲ, ಸಮಯ ಇಲ್ಲ. ಇನ್ನೂ ನೋಡ್ಬೇಕು, ನಾವು ಸಿದ್ಧರ ಬೆಟ್ಟಕ್ಕೆ ಹೋಗಿ ನೋಡ್ಬೇಕು ಅಲ್ವಾ. ಇಷ್ಟೊತ್ತು ಹೇಳಿದ್ದಾರೆ ಮಾತಾಜಿ. ಆ ಗುಹೆಗಳನ್ನ ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಗುಹೆಗಳಿದೆ. ನಾನು 30 ವರ್ಷದ ಹಿಂದೆ ಅಲ್ಲಿ ಹೋಗಿದ್ದೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಯೋಗವನ್ನ ಕಲ್ತ್ಕೊಂಡಾಗ ರಾಮಸ್ವಾಮಿಯಣ್ಣ ಅಂತ ಹೇಳಿ ಪತಂಜಲಿ ಶಿಕ್ಷಣದ ಒಂದು ಸಂಚಾಲಕರು, ಅವರು ಕರ್ನಾಟಕದ ಸಂಚಾಲಕರು, ಅವ್ರದ್ದು ಶಿರಾನೆ. ಅವರು ನಮ್ಮನ್ನ ಸಿದ್ಧರ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ನನ್ ಮಗ 1.5 ವರ್ಷದವನು. ಆ ಟೈಮಲ್ಲಿ ಕರ್ಕೊಂಡು ಹೋದಾಗ ಆ ಸಿದ್ಧರ ಬೆಟ್ಟ ಆಶ್ಚರ್ಯಕರವಾಗಿದೆ, ನೋಡ್ಬೇಕಷ್ಟೇ, ಅದನ್ನ ಹೇಳಕ್ಕಾಗಲ್ಲ, ಊಹೆ ಮಾಡ್ಕೊಳಕ್ಕಾಗಲ್ಲ. ಅದ್ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು ಮಾತಾಜಿ ನಮ್ಗಂತೂ ಗೊತ್ತಿಲ್ಲ. ಅದ್ಭುತವಾದ ತಾಣ, ಯಾವುದು ಲೋಕಕ್ಕೆ ಹೋದಂಗಾಗಿತ್ತು. ಯಾವುದೋ ಒಂದು ಗುಹೆ, ನಾವು ಸುಮ್ನೆ ಹಿಂಗ್ ನೋಡ್ತೀವಲ್ವ ಬುಕ್ಕಲ್ಲೋ ಸಿನಿಮಾದಲ್ಲೆಲ್ಲ ಓದ್ತಿಲ್ಲ, ಹಂಗೆ ಭಯಾನಕ ರಮಣೀಯ, ಅದು ಹೇಳಕ್ಕೆ ಬರಲ್ಲ ಮಾತಾಜಿ. ಒಂದು ಹೆಜ್ಜೆ ತಪ್ಪಿದ್ರೆ ಪಾತಾಳಕ್ಕೆ ಹೋಗುವಂತಹ ಜಾಗವನ್ನು ಕೂಡ ಕರ್ಕೊಂಡು ಹೋಗಿದ್ರು. ಅದು ಬೆಟ್ಟ ನೋಡೋದಕ್ಕೆ ಹೊರಗಡೆಯಿಂದ ಮಾತಾಜಿ, ಒಳಗಡೆ ವಿಸ್ಮಯನೇ ತುಂಬಿದೆ ಮಾತಾಜಿ, ವಿಸ್ಮಯನೇ ತುಂಬಿದೆ. ಅದು ಅನುಭವಿಸ್ಬೇಕಷ್ಟೇನೆ. ನನಗೆ 30 ವರ್ಷದಿಂದ ಹೋಗಿದ್ದು, ಎಷ್ಟಿಗೆ ಜ್ಞಾಪಕ ಇಲ್ಲ, ಬಟ್ ಅದು ರೋಮಾಂಚನ ಒಂದು ಇದಂತೂ ಮಾತ್ರ ನಂಗಿದೆ. ಹಂಗಾಗಿನೇ ಎಲ್ಲೋ ಒಂದ್ ಕಡೆ ಒಂದೇ ತಿಂಗಳ ಟ್ರಿಪ್ ಅಲ್ಲಿ ಸಿದ್ಧರ ಬೆಟ್ಟಕ್ಕೆ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅಂತ ನನಗೆ ಮನಸ್ಸಿಗೆ ಬಂದಿತ್ತು. ಯಾಕಂದ್ರೆ ಅಲ್ಲಿ ಸಿದ್ಧ ಪುರುಷರ ಋಷಿ ಮುನಿಗಳು ಅಲ್ಲಿ ತಪಸ್ಸನ್ನ ಮಾಡಿ ಸಿದ್ಧಿಯನ್ನ ಪಡ್ಕೊಂಡು ಅವರು ಇಡೀ ಪ್ರಪಂಚಕ್ಕೆ ಅದನ್ನ ಕೊಟ್ಟಂತಹ, ಸಿದ್ಧ ಪುರುಷರನ್ನು ಕೊಟ್ಟಂತಹ ತಾಣ ಅದು. ಹಂಗಾಗಿ ಆ ಗುಹೆಗಳಲ್ಲಿ ಹೋಗಿ, ಅಂದ್ರೆ ಆ ಗುಹೆ ಯಾಕೆ ಅಲ್ಲಿ ಹೋಗ್ತಾ ಇದ್ರಪ್ಪ ಅಂತಂದ್ರೆ, ಅಲ್ಲಿ ನಿರ್ಜನವಾಗಿರುತ್ತೆ, ಜನನಿಬಿಡ ಪ್ರದೇಶ ಆಗಿರೋದಿಲ್ಲ. ಹಂಗಾಗಿ ಅಲ್ಲಿ ಭಗವಂತನ ಜೊತೆಗೆ ಆತ್ಮಾನುಸಂಧಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಪ್ರಶಸ್ತವಾದ ತಾಣ. ನಮ್ಮನ್ನು ಕೂಡ ಆತ್ಮಾನುಸಂಧಾನ ಶಿಬಿರಕ್ಕೆ ಅಲ್ಲಿ ಕರ್ಕೊಂಡು ಹೋಗಿತ್ತು. ಅದ್ಭುತವಾಗಿತ್ತು. ಒಂಥರ ಭಗವಂತನ ಲೋಕದಲ್ಲಿ ಇದ್ದಂಗ ಆಗ್ಬಿಡುತ್ತೆ. ಆ ಒಂದು ಗುಹೆಗಳಲ್ಲಿ ಹೋಗ್ಬಿಟ್ರೆ ನಿರ್ಜಲವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ, ಭಗವಂತ ಕಾಣ್ತಾನೇನೋ ಅನ್ನೋ ಮಟ್ಟದಲ್ಲಿರುತ್ತೆ. ಆಗ ನಮ್ಗೆ ಹಂಗನ್ಸಿತ್ತು. ಈಗ ಇನ್ನೂ ಭಕ್ತಿಲಿದೀವಿ, ಭಗವಂತನ ಕಾಣುವ ಒಂದು ಇದು ತವಕದಲ್ಲಿದ್ವಿ. ಹಂಗಾಗಿ ಅಂತ ಸ್ಥಳಕ್ಕೆ, ಸಿದ್ಧಿ ಪುರುಷರ ಓಡಾಡತಂತಹ ಜಾಗ, ಇವತ್ತು ಕೂಡ ಅಲ್ಲಿ ದೀಪ ಉರಿತಾ ಇರತ್ತಂತೆ, ಹೂವು ಬಾಡಿರೋದಿಲ್ವಂತೆ. ತುಂಬಾ ವಿಚಾರಗಳಿದೆ ಅಲ್ಲಿ, ಇವತ್ತು ಕೂಡ ಅದನ್ನ ಹೇಳ್ತಾ ಇದಾರೆ. ಮತ್ತೆ ಸಿದ್ಧ ಪುರುಷರ ಅಲ್ಲೆಲ್ಲ ನಾವು ಯಜ್ಞಗಳನ್ನ, ಹೋಮ ಹವನಗಳನ್ನ ತುಂಬಾ ಮಾಡಿರೋದ್ರಿಂದ ಬೂದಿನೇ ಮುಚ್ಕೊಂಡಿರೋದಂತೆ ಅಲ್ಲಿ. ಅದಕ್ಕೆ ಬೂದಿಗೆರೆ ಅಂತ ಕೂಡ ಕರೀತಾರೆ ಅದಕ್ಕೆ. ಅಷ್ಟು ಆ ಯೋಗ ಅಂತರ ಯಜ್ಞಗಳು, ಹೋಮ ಹವನಗಳು ನಡೆದಿರ್ತಕ್ಕಂಥ ಜಾಗಗಳು, ಭಗವಂತ ಬಂದು ಅವುಗಳನ್ನೆಲ್ಲ ಸ್ವೀಕರಿಸಿರ್ತಕ್ಕಂಥ ಜಾಗ. ಅಂದ್ರೆ ಭಕ್ತರು ಮತ್ತೆ ಭಗವಂತ ಓಡಾಡಿರ್ತಕ್ಕಂಥ ಜಾಗ. ನಾವು ಕೆಲವು ನಮ್ಮ ಸ್ವರ್ಣಾಥ ಪ್ರಭುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಇದಕ್ಕೆ ಇವೆಲ್ಲ ಹೋದಾಗ ನಮ್ಗೆ ಅನ್ಸುತ್ತೆ, ಯಾಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಭಗವಂತ ಓಡಾಡಿರ್ತಕ್ಕಂಥ ಜಾಗ, ಭಕ್ತರು ಓಡಾಡಿರ್ತಕ್ಕಂಥ ಜಾಗ. ಹಾಗಾಗಿನೇ ಅಂತಹ ಜಾಗ ಕರ್ಕೊಂಡು ಹೋಗ್ತಾರೆ. ಸಿದ್ಧರ ಬೆಟ್ಟವು ಕೂಡ ಅಂತಹದೇ ಒಂದು ಜಾಗ. ಹಾಗಾಗಿ ನಾನು ಸುಮಾರು ಒಂದು 10-15 ವರ್ಷದ ಹಿಂದೆ ಅಲ್ಲಿ ವೀರಭದ್ರ ಭಟ್ಟಾಚಾರ್ಯರು ಅಂತ ಹೇಳ್ಬಿಟ್ಟು ಒಬ್ಬರು ಸ್ವಾಮೀಜಿ ಕೂಡ ಒಂದು ಬೆಟ್ಟದಲ್ಲಿ ಒಂದು ಮಠವನ್ನ ಕಟ್ಕೊಂಡು ತುಂಬಾ ಅದ್ಭುತವಾಗಿ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಅವ್ರ ಜೊತೆ ನಾನು ಕಾಶಿಗೆ ಹೋಗಿದ್ದೆ. ಕಾಶಿಗೆ ಹೋದಾಗ ಇನ್ನೂ ಹೆಚ್ಚಿನದಾಗಿ ಸಿದ್ಧರ ಬೆಟ್ಟದ ಮಾಹಿತಿ ಸಿಕ್ತು. ನಂತರ ಕಾಶಿನಲ್ಲಿ ಹೋದಾಗ ತುಂಬಾ ಬಿಸಿಲಿತ್ತು. ಏಪ್ರಿಲ್ ಸಮಯದಲ್ಲಿ ಭಯಂಕರ ಬಿಸಿಲು. ಎಂತ ಬಿಸಿಲಪ್ಪ ಅಂದ್ರೆ, ಒಂದು ಚೂರು ನಾಲ್ಗೆಗೆ ಖಾರ ಬಿತ್ತು ಅಂದ್ರೆ ಬೇದಿಗೆ ಹೋಗ್ಬಿಡ್ತಾ ಇದ್ವಿ, ಅಂತಹ ಭಯಂಕರವಾದ ಬಿಸಿಲಿತ್ತು ಆ ಟೈಮಲ್ಲಿ. ಅಂತ ಸಮಯದಲ್ಲಿ ಹಗಲೆಲ್ಲ ಕಾಶಿ ನೋಡ್ಕೊಂಡ್ಬಂದು ಸಂಜೆ ಪ್ರವಚನ ಕೊಡೋರು. ಆ ಪ್ರವಚನ ಕೊಡುವಂತಹ ಸಂದರ್ಭದಲ್ಲಿ ಬಹಳ ಬಿಸಿಲು ಸ್ವಾಮೀಜಿ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಹಾಗಾದ್ರೆ ಮಳೆ ಬರ್ಸಲ್ವಾ ಅಂತ ಕೇಳೋರು ಅವರು. ಅಯ್ಯೋ ಹೆಂಗೆ ಮಳೆ ಬರೆಸ್ತೀರಾ ಅಂತೆ. ಮಂತ್ರ ಹೇಳಿ ಮಳೆ ಬರುತ್ತೆ ಅನ್ನೋರು. ಹೌದಾ, ಮಂತ್ರ ಹೇಳಿದ್ರೆ ಮಳೆ ಬರುತ್ತಾ ಅಂತ ಕೇಳಿದ್ವಿ. ಹೌದು ಬರುತ್ತೆ, ನಂಬಿದ್ರೆ ಅಂದ್ರು. ಸರಿ ಹೇಳ್ಕೊಡಿ ಅಂದ್ವಿ, ಹೇಳ್ಕೊಟ್ರು. ನಾವು ಹೇಳಿದ್ವಿ,
ಸರಿ ಮಲಗಿದ್ವಿ, ಬೆಳಗ್ಗೆ ಆಯ್ತು, ಮತ್ತೆ ಕಾಶಿ ಯಾತ್ರೆಗೆ ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ, ಮತ್ತೆ ಸಂಜೆ ಆಯ್ತು ಬಂದ್ ಕೂತ್ಕೊಂಡ್ವಿ. ಕೇಳಿದ್ವಿ ಮಳೆನೇ ಬರ್ಲಿಲ್ವಲ್ಲ ಅಂತ. ಹೌದು ಬರ್ಲಿಲ್ಲ. ಯಾಕೆ? ನೀವ್ ಮಂತ್ರದ ಮೇಲೆ ನಂಬಿಕೆ ಇರ್ಲಿಲ್ಲ. ಅಯ್ಯೋ ಸ್ವಾಮೀಜಿ ಹೇಳ್ತಿದ್ದಾರೆ ಬರುತ್ತಾ, ಮಂತ್ರಕ್ಕೆಲ್ಲ ಮಳೆ ಬರುತ್ತಾ ಅಂತ ನೀವು ಅಂದ್ಕೊಂಡು ಹೇಳಿದ್ರಿ, ಅದಕ್ಕೆ ಮಳೆ ಬರ್ಲಿಲ್ಲ ಅಂದ್ರು. ಹೌದಾ? ಮತ್ತೆ ನಂಬಿಕೆಯಿಂದ ಹೇಳ್ಬೇಕು. ಯಾರು ನಂಬ್ತಾರೋ ಅವರಿಗೆ ಆ ಮಂತ್ರದ ಸಿದ್ಧಿ ಆಗುತ್ತೆ ಅಂದ್ರು. ಆ ನಂತರ ಸ್ವಲ್ಪ ಭಯದಿಂದಲೇ ಭಕ್ತಿಯಿಂದಲೇ, ಯಾಕಂದ್ರೆ ಸಾಕಾಗ್ಬಿಟ್ಟಿತ್ತು ಸೆಕೆ ಅದ್ರದ್ದೆಲ್ಲ ಅನುಭವಿಸಿ, ಇವ್ರೇನೋ ಹೇಳ್ತಾ ಇದಾರೆ ಕೇಳೋಣ ಅಂತ ಹೇಳಿ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿದ್ವಿ ಎಲ್ರು ಕೂಡ ಮನ್ಸಿಟ್ಟು. ಹಿಂದಿನ ದಿವಸ ಆ ಕೆಲಸ ಮಾಡಿರ್ಲಿಲ್ಲ, ನೆಕ್ಸ್ಟ್ ಡೇ ಆ ಕೆಲಸ ಮಾಡಿದ್ವಿ. ನಂತರ ರಾತ್ರಿ ಮಲ್ಕೊಂಡ್ವಿ, ಬೆಳಗ್ಗೆ ನದಿಗೆ ಹೋದ್ವಿ, ಸ್ನಾನ ಮಾಡ್ಕೊಳ್ಳಿ. 4:15 ಬೆಳಗಾಗ್ಬಿಡುತ್ತೆ ಕಾಶಿನಲ್ಲಿ. 4:15 ಓಡಾಟ, ಜನಗಳದ್ದು ಓಡಾಟ. ಗಂಗಾ ನದಿಗೆ ಹೋಗ್ತಾ ಇರ್ತಾರೆ, ಸ್ನಾನ ಮಾಡ್ಕೊಳ್ತಿರ್ತಾರೆ. ಇದು ವಿಶ್ವನಾಥ್ನ ಹತ್ರ ಬರ್ತಿರ್ತಾರೆ, ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಭಕ್ತರು. ಆ ರೀತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು 7 ಗಂಟೆ 7:30 ಸಮಯ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಪಕ್ಕದಲ್ಲಿ ಕೂತಿದ್ವಿ. ಅಲ್ಲಿ ದೊಡ್ಡದಾಗೆಲ್ಲ ಚೆನ್ನಾಗಿದೆ ವಿಶ್ವನಾಥನ ಸನ್ನಿಧಾನದಲ್ಲಿ. ಕೂತಿದ್ದಾಗ ಇದ್ದಕ್ಕಿದ್ದಾಗೇನೆ ಒಂದು ಕತ್ತಲಾದಂತಹ ವಾತಾವರಣ ಬಂತು. ಕತ್ಲಾಗ್ತದೆ, ಯಾಕೆ ಬೆಳಕಿದೆ ಕತ್ಲಾಗ್ತಿದೆ ಅಂತ ನೋಡಿದ್ರೆ ಮೋಡಗಳು ಮುಚ್ಕೊಳ್ತಾ ಇದಾವೆ, ಕಪ್ಪನೆಯ ಮೋಡಗಳು ಮುಚ್ಕೊಳ್ತಾ ಇದಾವೆ. ಹೆಂಗೆ ಮುಚ್ಕೊಂತು ಅಂದ್ರೆ ಕತ್ತಲೆ ಆದಂಗ ಆಗ್ಬಿಡ್ತು. ಅಷ್ಟು ಕತ್ತಲಾಗ್ಬಿಟ್ಟು ಕಪ್ಪು ಮೋಡಗಳು ಮುಚ್ಕೊಂಡು ಧಾರಾಕಾರವಾಗಿ ಮಳೆ ಸುರಿದ್ಬಿಡ್ತು. ಆಕ್ಚುಲಿ ಅಲ್ಲಿ ಮಳೆನೇ ಬರಲ್ವಂತೆ ಏಪ್ರಿಲ್ ಅಲ್ಲಿ. ಜೂನ್ ಟೈಮ್ ಅಲ್ಲಿ ಮಳೆ ಸ್ಟಾರ್ಟ್ ಆಗೋದು. ಎಲ್ರಿಗೂ ಆಶ್ಚರ್ಯ, ಇದೇನದು ಮಳೆ ಬಂತು ಈ ಟೈಮಲ್ಲಿ, ಹೆಂಗ್ ಮಳೆ ಬಂತು ಅಂತ ಹೇಳ್ಬಿಟ್ಟು. ಅಂತಿಂತ ಮಳೆ ಅಲ್ಲ, ಅಲ್ಲೊಂದು ದೊಡ್ಡ ಮರ ಇತ್ತಂತೆ ಹಳೇದು. ಆ ಮರದ ಕೊಂಬೆ ಆ ಒಂದು ಇದ್ರ ಮೇಲೆ ಬಿತ್ತು. ಏನಂತಾರೆ, ಏನು ಒಂದು ಇದಿರುತ್ತೆ ದೇವಸ್ಥಾನದ ಮೇಲೆ, ಗೋಪುರ ಅಂತ ಇರುತ್ತೆ. ಆ ಗೋಪುರದ ಮೇಲೆ ಬಿದ್ದು ಗೋಪುರ ಬಿದ್ದೋಯ್ತು. ಅಂತಹ ಧಾರಾಕಾರವಾದ ಮಳೆ ಬಂತು, ಧಡ್ 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 ಅಂತ ಹೇಳಿ. ಆಮೇಲೆ ಸಂಜೆ ಬಂದಾಗ ಸಖತ್ತು ಭಯ ಭಕ್ತಿ ಆಗ್ಬಿಡ್ತು ನಮ್ಮ ಅವರು ಶ್ರೀ ವೀರಭದ್ರ ಸ್ವಾಮೀಜಿ ಅವ್ರನ್ನ ನೋಡಿದಾಗ. ಯಾಕೆಂದ್ರೆ ಮಂತ್ರ ಹೇಳಿ ಮಳೆ ಬರ್ಸಿದ್ರು ಅಂತ ಹೇಳಿ. ಇವತ್ತು ನನಗೆ ಅದು ತುಂಬಾ ಅದ್ಭುತ. ನಿನ್ನೆ ನಾನು ಸಿದ್ದರ ಬೆಟ್ಟಕ್ಕೆ ಹೋದಾಗ್ಲೂ ಜ್ಞಾಪಿಸ್ಕೊಂಡ್ರು ಅವರು, ಮಂತ್ರದಿಂದ ಮಳೆ ಬರೋ ಒಂದು ಕಾರ್ಯಕ್ರಮ ಆಗಿತ್ತು ಅಲ್ಲಿ ಅಂತ. ನಾನು ಬಂದಿದ್ದೆ ಸ್ವಾಮೀಜಿ ಅಂದೆ. ಹೌದಾ ಅಂತಂದ್ರು. ಅಂದ್ರೆ ಅಷ್ಟು ಅದ್ಭುತವಾದ. ಅವತ್ತೇ ನನಗೆ ಮಂತ್ರಗಳ ಬಗ್ಗೆ ತುಂಬಾ ಆಸಕ್ತಿ ಬಂತು. ಮಂತ್ರಗಳು ಸಾಮಾನ್ಯ ಅಲ್ಲ, ನಾವು ಯಾವುದೇ ಮಂತ್ರವನ್ನ ಪಠಿಸಿದ್ರು ಕೂಡ ಆ ಮಂತ್ರಕ್ಕೆ ಶಕ್ತಿ ಇದೆ. ನಾವು ಗುರುಗಳು ಹೇಳಿದ್ದನ್ನ ಕೇಳಿಸ್ಕೊಂಡಿದೀವಲ್ವಾ, ಆ ಶಕ್ತಿ ಇದೆ ಅಂತ. ಅವತ್ತೇ ನನಗೆ ನಂಬಿಕೆ ಬಂತು. ಅವತ್ತೇ ನನಗೆ ಗುರುಗಳು ಬೇಕು ಅನ್ನಿಸ್ತು, ಜೀವನದಲ್ಲಿ ಗುರುಗಳು ಬೇಕು. ಇವೆಲ್ಲ ನಮಗ್ ಗೊತ್ತೇ, ಮಂತ್ರದಿಂದ ಮಳೆ ಬರುತ್ತೆ ಇಂಥದ್ದೆಲ್ಲ ಸುಮಾರು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡ್ರು ಅವರು. ಹಾಗಾಗಿ ಸಿದ್ದರ ಬೆಟ್ಟ ಅಂತಂದ್ರೆ ನಂಗೆ ತುಂಬಾ ಆಸಕ್ತಿ ಇತ್ತು. ಆ ನಂತರದಲ್ಲಿ ಈ ಒಂದು ಇದನ್ನ ಇಟ್ಕೊಂಡಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಸಿದ್ದರ ಬೆಟ್ಟವನ್ನ. ಅಂತಹ ಒಂದು ಜಾಗಕ್ಕೆ ನಾವು ಯಾಕೆ ಹೋಗಿ ಬರ್ಬಾರ್ದು, ನಮ್ಮ ಎಲ್ಲಾ ಭಕ್ತರನ್ನ ಅಂತಹ ವಿಸ್ಮಯವಾದ ಜಾಗಕ್ಕೆ ಕರ್ಕೊಂಡೋಗಿ ಬರ್ಬೇಕು ಅಂತ ಹೇಳ್ಬಿಟ್ಟು. ನಂತರದಲ್ಲಿ ಮಾತಾಜಿ ಹೇಳಿದ್ರು ಅಲ್ಲಿ ಗಿಡಮೂಲಿಕೆಗಳ ಆಗರವೇ ಇದೆ ಅಂತ ಹೇಳ್ಬಿಟ್ಟು. ಅಂತಹ ಗಿಡಮೂಲಿಕೆಯನ್ನ ತಿಂದು ಕೆಲವರು ನಮ್ಮ ಇವರು ಹೇಳ್ತೀನಿ ಯಾರೆಲ್ಲ ಒಂದು ಆರೋಗ್ಯವನ್ನ ಸರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಸುವರ್ಣಮುಖಿ ನದಿ ಕೂಡ ಹರಿಯುತ್ತೆ, ಮಾತಾಜಿ ಹೇಳಿದ್ರು. ಅಂದ್ರೆ ಆ ಸಿದ್ಧಿ ಪುರುಷರ ಒಂದು ನೀರು ಬೇಕಲ್ವಾ ಅವ್ರಿಗೆಲ್ಲ, ಪೂಜೆ ಪುನಸ್ಕಾರಗಳಿಗೆಲ್ಲ. ಹಂಗಾಗಿ ಅಲ್ಲಿ ನದಿ ಕೂಡ ಹರಿತಾ ಇದೆ. ಆ ನದಿಯ ನೀರನ್ನ ಹಾಕೊಂಡ್ರೆ ಅನೇಕ ಚರ್ಮದ ಕಾಯಿಲೆಗಳು ಕೂಡ ಹೊರಟೋಗಿದ್ವು ಅಂತ. ಯಾಕಂದ್ರೆ ಗಿಡಮೂಲಿಕೆಗಳಿಂದ ಹರಿದು ಬರುತ್ತೆ ಅದು. ಹಂಗಾಗಿ ಆ ಬೆಟ್ಟದ ನೀರನ್ನ ಹಾಕಿಸ್ಕೊಳ್ಬೇಕು ನಾವು, ಅದಕ್ಕೋಸ್ಕರನಾದ್ರೂ ಹೋಗ್ಲೇಬೇಕು. ನಾನ್ ಅಂದ್ಕೊಳ್ಳೋದೇನಂದ್ರೆ ಆದಷ್ಟುನು ತುಂಬಾ ಕಾಲ್ ನೋವಿರೋರು, ಆಗದೇ ಇಲ್ಲ ಎತ್ತಿಕಕ್ಕೆ ಅನ್ನೋರು ಬರ್ಬೇಡಿ, ತುಂಬಾ ಕಷ್ಟ ಆಗುತ್ತೆ ಹತ್ತೋದಕ್ಕೆ. ಅದು ಸ್ವಲ್ಪ ಹಿಂಗೆ ಕಡದಾಗಿದೆ ಲೈಟ್ ಆಗಿ. 1 ಗಂಟೆ ಬೇಕು ಕನಿಷ್ಠ. ಯಂಗ್ಸ್ಟರ್ಸ್ ಹತ್ಬೇಕಪ್ಪ ಅಂದ್ರೆ 1 hour ಆಗುತ್ತೆ. ಪರವಾಗಿಲ್ಲ ನಿಧಾನಕ್ಕೆ ಹತ್ತುತ್ತೀವಿ ಅಂದ್ರೆ 1.5 ಗಂಟೆ ಬೇಕಾಗುತ್ತೆ. ಸುಮಾರು ಭಕ್ತರುಗಳು ಆ ಮಟ್ಟಕ್ಕೆ ಬಂದ್ರೆ ಸಾಕು, 1.5 ಗಂಟೆ ಹತ್ತಿ ಆ ನೀರನ್ನ ಹಾಕಿಸ್ಕೊಳ್ತೀವಲ್ಲ ಆ ಜಾಗಕ್ಕೆ ಬಂದ್ರು ಸಾಕು. ಯಾಕಂದ್ರೆ ಆ ನೀರನ್ನ ಹಾಕಿಸ್ಕೊಳ್ಳೋದು ಕೂಡ ಅದ್ಭುತನೇ. ಹೆಂಗಿರುತ್ತೆ ಅಂದ್ರೆ ಮೈ ಮೇಲೆ ಬಿದ್ರೆ ಅಮೃತದ ಒಂದು ಇದೇ ಬಿತ್ತೇನೋ ಅನ್ನಂಗ್ ಆಗ್ಬಿಡುತ್ತೆ. ಅಷ್ಟು ನಿರ್ಮಲವಾಗಿದೆ ಆ ನೀರು. ಮನಸ್ಸಿನ ಒಂದು ದುಗುಡ, ಆ ದೇಹದ ಒಂದು ದುಗುಡ ಎಲ್ಲವೂ ಏಕಕಾಲದಲ್ಲಿ ಆಚೆ ಹೋಗ್ಬಿಡುತ್ತೆ. ಅಷ್ಟು ಮನೋಜ್ಞವಾಗಿರುತ್ತೆ ಆ ಒಂದು ನೀರು. ಆ ನೀರನ್ನ ಹಾಕಿಸ್ಕೋಬೇಕು. ನಾವೇನಾದ್ರೂ ಇನ್ನು ಮುಂದಕ್ಕೆ ಬೆಟ್ಟ ನೋಡ್ತೀವಿ ಅನ್ನೋ ತರ ನಾವು ನಿರ್ಧಾರ ಮಾಡಿದೀವಿ ಅಂತಂದ್ರೆ ಖಂಡಿತ ಹಾಗೇ ಒದ್ದೆ ಬಟ್ಟನೆಲ್ಲ ನಾವು ಹೋಗ್ಬಹುದು. ಯಾಕಂದ್ರೆ ಸುಮಾರು ಹೊತ್ತು ಆ ಒದ್ದೆ ಬಟ್ಟೆ ನೀರು ನಮ್ಮ ಮೈ ಮೇಲಿದ್ರೆ ಖಂಡಿತ ನಮ್ಮ ರೋಗ ರುಜಿನಗಳು ಎಲ್ಲ ಆಚೆ ಹೋಗ್ತವೆ ಅಂತ ನನ್ನ ಅನುಭವ. ತುಂಬಾ ಶೀತ ಆಗುತ್ತೆ ಅನ್ನೋರು ಒಂದ್ ಜೊತೆ ಬಟ್ಟೆ ತಗೊಂಡ್ ಬನ್ನಿ, ಚೇಂಜ್ ಮಾಡಕ್ಕೂ ಜಾಗ ಇದೆ ಅಲ್ಲಿ, ಚೇಂಜ್ ಮಾಡಬಹುದು. ಮತ್ತೆ ಬೆಟ್ಟವನ್ನೆಲ್ಲ ಸುತ್ಕೊಂಡು ನನ್ಗನ್ಸೋದಂದ್ರೆ ನಾಳೆ ಬೇಗ ಬಂದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬೇಗ ಬಂದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಇವತ್ತು. ಮಾತಾಜಿ ನೀವು ಅದು ಶೆಡ್ಯೂಲ್ ಅನ್ನೋದನ್ನ ಹೇಳಿ, ಎಷ್ಟು ಗಂಟೆ ಏನು ಎಲ್ಲಿಗೆ ಬರಬೇಕು ಅಂತ. ಅದೇ ಪ್ರಭು, ನಾನೀಗ ಸುರನಾಥ ಪ್ರಭುಗಳ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು. ಈಗ ತಿಂಡಿ
ಒಂದು ಇದನ್ ಪ್ರಸಾದ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಮಾತಾಜಿ ಅವ್ರು ಲೇಟ್ ಮಾಡ್ಬಿಡ್ತಾರೆ ಪ್ರಭು. ಯಾಕಂದ್ರೆ ಸಹಜವಾಗಿ ಪ್ರಸಾದ ಮಾಡ್ಕೊಂಡ್ ಲೇಟ್ ಆಗ್ತದೆ. ಕೆಲವು ಕುಕ್ಕರ್ನ ಇಡ್ತಾರೆ, ಅದು ಬಾಯಿ ಬಿಡ್ಬೇಕು, ಆಮೇಲೆ ಭಗವಂತನ ನೈವೇದ್ಯ ಮಾಡ್ಬೇಕು, ಮತ್ತೆ ಮಂತ್ರ ಹೇಳ್ಕೋಬೇಕು, ಹಿಂಗೆಲ್ಲ ಇರುತ್ತೆ. ಮತ್ತೆ ಮಾಲೆ ಮಾಡಿ ಇದು ಮಾಡ್ಬೇಕು, ಎಲ್ಲವೂ ಇರುತ್ತೆ ಪ್ರಭು. ಸಮಯ ಅಂತ ಗ್ಯಾರಂಟಿ ಬೇಕಾಗುತ್ತೆ. ಮತ್ತೆ ಅಲ್ಲಿಂದ ತುಮಕೂರಿಗೆ ಬರ್ಬೇಕು ಪ್ರಭು. ತುಮಕೂರಿಂದ ಮತ್ತೆ 35 ಕಿಲೋಮೀಟರ್ ಸಿದ್ದರ ಬೆಟ್ಟ ಇರೋದು. ಹಾಗಾಗಿ ಹೌದು, ಅದು ಶೆಡ್ಯೂಲ್ ತುಮಕೂರಿಂದ ಈಗ ಎಲ್ಲರಿಗೂ ಎಷ್ಟು ಗಂಟೆಗೆ ಬರ್ಬೇಕು, ಎಲ್ಲಿ ಸೇರ್ಬೇಕು ಅನ್ನುವಂತ ಶೆಡ್ಯೂಲ್ ಅನ್ನೋದು ಮಾಡಿದೀರಾ? ಎಸ್ ಪ್ರಭು, ಅದೇನಾಗಿದೆ ಅಂತಂದ್ರೆ ಬೇಗ ಬರ್ಬೇಕಂತ ಹೇಳ್ತೀವಿ ಪ್ರಭು. ಆದ್ರೆ ಭಕ್ತರು ಯಾರ್ಯಾರು ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ನೀವೊಂದು ಹಾಗಾಗಿ ಟೈಮಿಂಗ್ ಅನ್ನೋದು ಸೆಟ್ ಮಾಡಿದ್ರೆ ಇಂಥ ಸಮಯಕ್ಕೆ ಇಲ್ಲಿ ಬರಬೇಕು ಅನ್ನೋದು ಒಂದು ಸ್ಟ್ರಿಕ್ಟ್ ಅನೌನ್ಸ್ಮೆಂಟ್ ಪ್ರಭು ಆಲ್ರೆಡಿ ಸಿದ್ದರ ಬೆಟ್ಟಕ್ಕೆ ಬರ್ಬೇಕು ಪ್ರಭು. ಅಲ್ಲಿ ಮಠ ಇದೆ, ಮಠದ ಹತ್ರನೇ ಬರ್ಬೇಕು. ಕೆಳಗಡೆ ಮಠ ಇದೆ, ಆ ಮಠದ ಹತ್ರನೇ ಬರ್ಬೇಕು. ಕಾಣಿಸುತ್ತೆ ಬಸ್ ಅಲ್ಲೇ ಎಷ್ಟು ಗಂಟೆಗೆ ನಿಂತ್ಕೊಳ್ಳೋದು. ಎಲ್ಲರೂ ಸೇರ್ಬೇಕು ಅಂತ ಒಂದು ಇದಿದೆ ಮಾತಾಜಿ? ಅದೇ ಪ್ರಭು, ಬೆಳಗಿನ ಪ್ರಸಾದವನ್ನ ನಾವು ಅಲ್ಲೇ ಹೇಳ್ಬಿಡೋಣ ಅಂತ ಒಂದು ಮನಸ್ಸಿಗೆ ಬಂದಿದೆ ನನ್ಗೆ. ಅಲ್ಲೇ ಹೇಳ್ಬಿಟ್ರೆ ಪ್ರಸಾದ ಇಲ್ಲ ಅಂದ್ರೆ ಬೇಗ ಬರ್ತಾರೆ ಭಕ್ತರು ಅನ್ನೋದು ಒಂದು ಅನಿಸಿಕೆ ಪ್ರಭು. ಹಾಗಾಗಿ ನಾನು ಇವತ್ತು ಪ್ರಭುಗಳ ಜೊತೆ ಮಾತಾಡಿ, ಮತ್ತೆ ಅಲ್ಲಿ ಸ್ವಾಮೀಜಿ ಅವ್ರ ಜೊತೆನೂ ಮಾತಾಡಿ ಆ ಎರಡನ್ನ ನಾನು ನಿರ್ಧಾರ ಮಾಡ್ತೀನಿ ಪ್ರಭು. ಸಂಜೆ ಒಂದು 5-6 ಗಂಟೆ ಒಳಗಡೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀವಿ, ಮಾಡ್ಕೊಂಡ್ ಬರ್ಬೇಕೋ ಬೇಡೋ ಪ್ರಸಾದನ ಅಂತ ಹೇಳ್ಬಿಟ್ಟು. ಅಲ್ಲಿ ಪಾಪ ಕೇಳಿದ್ರು ಅವ್ರು, ಸ್ವಾಮೀಜಿ ಕೇಳಿದ್ರು ಬೆಳಿಗ್ಗೆ ಟಿಫನ್ ಇದನ್ನು ಮಾಡ್ಸಾನೆ ನಮ್ಮ ಅಂತ ಹೇಳಿ. ನಾನೇ ಭಕ್ತರು ತಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟೆ. ನಂತರದಲ್ಲಿ ಅವ್ರು ನನಗೆ ಫೋನಿಗೆ ಸಿಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಇವತ್ತು ನಿರ್ಧಾರ ಮಾಡ್ತೀವಿ ನಾನು ಪ್ರಭುಜಿ ಅವರು ಸೇರ್ಕೊಂಡು. ಯಾಕಂದ್ರೆ ಅದು ಪ್ರಸಾದ ಬೆಳಿಗ್ಗೆದ್ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಬೇಗ ಬರ್ತಾರೆ ಅಂತ. ಅಂದ್ರೆ 7 ಗಂಟೆ, ಸಾಮಾನ್ಯವಾಗಿ 5:30ಗೆಲ್ಲ ಬೆಟ್ಟ ಹತ್ಬೇಕಂತ, ಅದನ್ನ 8 ಗಂಟೆ ವಾಪಸ್ ಬಂದ್ಬಿಡ್ಬೇಕಂತೆ ಪ್ರಭು. ಸ್ವಲ್ಪ ಬೆಟ್ಟ ಅಂದ್ರೆ ಗೊತ್ತಲ್ಲ, ಬಿಸಿಲು ಕಲ್ಲು ಇವೆಲ್ಲ ಇರ್ತವೆ, ಹತ್ತೋದ್ ಕಷ್ಟ ಆಗುತ್ತೆ. ಮತ್ತೆ ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ಹತ್ತಿದೀವಿ ಅಂತ ಸ್ವಲ್ಪ ಹೊಟ್ಟೆನೂ ಭಾರ ಆಗುತ್ತೆ, ನೀರ್ ಕುಡಿಬೇಕು ಅನ್ಸುತ್ತೆ, ಬಿಸಿಲು ಇವೆಲ್ಲ ಇರುತ್ತೆ. ಅದಕ್ಕೆ ನನ್ಗನ್ಸೋದೇನಂದ್ರೆ ಆದಷ್ಟು ಕನಿಷ್ಠ ಅಂದ್ರೆ ಒಂದು 8 ಗಂಟೆಗೆಲ್ಲ ಗ್ಯಾದರ್ ಆದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಈ ಬೇಗ ಬಂದ್ರೆ 8 ಗಂಟೆಗೆ ಬಂದ್ಬಿಟ್ರೆ ಲೈಟ್ ಆಗಿ ಒಂದ್ ಸ್ವಲ್ಪ ಒಂದು ಪ್ರಸಾದವನ್ನು ತಗೊಂಡ್ಬಿಟ್ಟು ನಾವು ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ಅಲ್ಲಿ ಗೈಡ್ಗಳು ಸಿಗ್ತಾರೆ ಪ್ರಭು. ತುಂಬಾ ಜನ ಇದಾರಂತೆ ಗೈಡ್ಗಳು. ಆ ಗೈಡ್ಗಳನ್ನ ತಗೊಂಡ್ಬಿಟ್ಟು ಕರ್ಕೊಂಡೋಗಿ ನಾವು ಬೆಟ್ಟ ನೋಡ್ಕೊಂಡ್ ಬರೋಣ. ಯಾಕೆಂದ್ರೆ ಬೆಟ್ಟ ನೋಡ್ಕೊಂಡ್ ಬರೋದಕ್ಕೆ ತುಂಬಾ ಸಮಯ ಆಗೋದ್ರಿಂದ ಕೆಳಗಡೆ ಹೆಚ್ಚು ಕಮ್ಮಿ 3-4 ಗಂಟೆ ಆಗ್ಬಹುದು ನಾವು ಬರೋದಕ್ಕೆ. ಹಾಗಾಗಿ ಅಲ್ಲಿ ಪ್ರವಚನ ಮತ್ತು ಕೀರ್ತನ ಇಟ್ಕೊಂಡಿದ್ವಿ. ಸಮಯ ನೋಡ್ಕೊಂಡು ಅದನ್ನ ಮುಂದುವರ್ಸೋಣ ಅನ್ಕೊಂಡಿದ್ವಿ ಪ್ರಭು. ಸಮಯ ಇತ್ತು ಅಂದ್ರೆ ಪ್ರವಚನ ಮತ್ತು ಕೀರ್ತನ ಇರುತ್ತೆ. ಅನಿವಾರ್ಯ ಸಮಯ ಆಗೋಗ್ಬಿಟ್ಟಿತ್ತು ಅಂದ್ರೆ ಊಟದ ವ್ಯವಸ್ಥೆ ಇರುತ್ತೆ. ಅಲ್ಲಿ ಊಟವನ್ನ ಮಾಡ್ಕೊಂಡು ಗೊರವನಹಳ್ಳಿಗೆ ಹೋಗಿ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಊರಿಗೆ ಹೋಗಬಹುದು. ಈ ರೀತಿ ನಾವು ಶೆಡ್ಯೂಲ್ ಹಾಕೊಂಡಿದ್ವಿ ಪ್ರಭು. ಮತ್ತೆ ಬೆಂಗಳೂರಿಂದ ಬರ್ತಕ್ಕಂಥವ್ರು ದಾಬಸ್ಪೇಟೆ ಹತ್ರನೇ ಟರ್ನ್ ಆಗ್ಬೇಕು. ಕೊರಟಗೆರೆಯ ಮಾರ್ಗವಾಗಿ ಬಂದ್ರೆ ಅಲ್ಲಿ ತುಂಬಾಡಿ ಅಂತ ಒಂದು ಪ್ಲೇಸ್ ಸಿಗುತ್ತೆ ಮೇನ್ ರೋಡ್ ಅಲ್ಲಿ. ತುಂಬಾಡಿ ಹತ್ರ ಸಿದ್ದರ ಬೆಟ್ಟಕ್ಕೆ ಟರ್ನ್ ಆಗ್ಬೇಕು ಪ್ರಭು. ಆ ಕಡೆ ಬರ್ಬೇಕು. ಸಿದ್ದರ ಬೆಟ್ಟ 8 ಕಿಲೋಮೀಟರ್ ಇದೆ ತುಂಬಾಡಿಗೆ. ಕೊರಟಗೆರೆಯಿಂದ ತುಂಬಾಡಿಗೂ ತುಂಬಾ ಹತ್ರ ಇದೆ. ಹಾಗಾಗಿ ಬೆಂಗಳೂರಿಂದ ಬರೋರು ತುಮಕೂರಿಗೆ ಬಂದು ಬರ್ಬೇಕಂತ ಏನಿಲ್ಲ. ದಾಬಸ್ಪೇಟೆ ಹತ್ರ ಟರ್ನ್ ಆದ್ರೆ ಕೊರಟಗೆರೆ, ನಂತರ ತುಂಬಾಡಿ, ನಂತರ ಸಿದ್ದರ ಬೆಟ್ಟ. ಇನ್ನು ತುಮಕೂರಿಂದ ಬರ್ತಕ್ಕಂಥವ್ರಿಗೆ ಬಸ್ಸುಗಳಿದಾವೆ ಪ್ರಭು, ಪ್ರೈವೇಟ್ ಬಸ್ ಇದಾವೆ. ಬೆಳಗ್ಗೆ 6ರಿಂದ ಸ್ಟಾರ್ಟ್ ಆಗ್ತವೆ, ಗಂಟೆಗೆ ಒಂದು ಬಸ್ಸು. ಸಿದ್ದೇಶ್ವರ ಅಂತ ಒಂದೇ ಒಂದಿದೆ, ಕರ್ಕೊಂಡೋಗಿ ಬಿಡುತ್ತೆ ಸಿದ್ದರ ಬೆಟ್ಟಕ್ಕೆ ಮತ್ತೆ ವಾಪಸ್ ಬರುತ್ತೆ. ಹಾಗೆ 4-5 ಬಸ್ ಇದಾವೆ, ಒಂದೇ ಬಸ್, ಒಂದೇ ಹೆಸರು, ನಾವು ಸಿದ್ದೇಶ್ವರ ಬಸ್ ಅಂತ ಅದ್ರ ಹೆಸರು. ಗಂಟೆಗೆ ಬಂದು ಬಿಟ್ಟಿದ್ದಾರೆ ಪ್ರಭು ಸಿದ್ದರ ಬೆಟ್ಟಕ್ಕೆ. ಹೆಸರನ್ನೇ ಇಟ್ಟಿದ್ದಾರೆ ಆ ಬಸ್ಸಿಗೆ. ಹಾಗಾಗಿ ಗಂಟೆಗೊಂದು ಇದೆ, ಬರಬಹುದು, ಆರಾಮಾಗಿ ಬರಬಹುದು. ನಂತರದಲ್ಲಿ ಒಂದ್ ವೇಳೆ ಮಿಸ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು ಬಸ್ ಮಿಸ್ ಆಯ್ತಂದ್ರೆ ತುಮಕೂರಿನಿಂದ ಮಧುಗಿರಿ ಪಾವಗಡ ಮಾರ್ಗವಾಗಿ ಹೋಗುವಂತಹ ಬಸ್ಸುಗಳು ತುಂಬಾಡಿಯಲ್ಲಿ ಸ್ಟಾಪ್ ಕೊಡ್ತವೆ. ಪ್ರತಿಯೊಂದು ಬಸ್ಸು ತುಂಬಾಡಿಯಲ್ಲಿ, ಅಲ್ಲಿ ಕೂಡ ಅರ್ಧ ಗಂಟೆಗೊಂದು ಪ್ರೈವೇಟು ಮತ್ತೆ ಇದು ಮಧುಗಿರಿಗೆ ಹೋಗ್ತಾನೆ ಇರ್ತವೆ ಗೌರ್ಮೆಂಟ್ ಬಸ್ಸುಗಳು. ತುಂಬಾಡಿನಲ್ಲಿ ಸ್ಟಾಪ್ ಕೊಡ್ತವೆ. ನೀವು ಅಲ್ಲಿ ಸ್ಟಾಪ್ ತಗೊಂಡ್ರೆ 8 ಕಿಲೋಮೀಟರ್ ಇದೆ, ಅಲ್ಲಿಂದ ಆಟೋಗಳಿದಾವೆ. ಅಲ್ಲಿ ತುಂಬಾ ಆಟೋಗಳಿದೆ, ಆರಾಮಾಗಿ ಬರ್ಬೋದು. ಯಾರು ಕೂಡ ಏನ್ ತೊಂದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಯಾರಾದ್ರೂ ವೆಹಿಕಲ್ ಅಲ್ಲಿ ಬರ್ತಕ್ಕಂಥವ್ರು, ನಿಮ್ಮ ಕಾರಲ್ಲಿ ಅಥವಾ ವೆಹಿಕಲ್ ಅಲ್ಲಿ ಸೀಟುಗಳಿದ್ರೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ, ಈ ಮಾರ್ಗದಲ್ಲಿ ನಾವು ಬರ್ತಾ ಇದೀವಿ, ಯಾರಾದ್ರೂ ಭಕ್ತರು ಬರೋರಿದ್ರೆ ನಮ್ಮನ್ನ ಹತ್ತಿಸ್ಕೊಂಡು ಬರ್ಬಹುದು ಅಂತ ಹೇಳ್ಬಿಟ್ಟು ನೀವು ಹಾಕ್ಬೇಕು. ಯಾಕಂದ್ರೆ ಸುಮ್ನೆ ಖಾಲಿ ಬರೋ ಬದ್ಲಿಗೆ ಒಬ್ರು 2-3 ಒಂದ್ ಸೀಟ್ ಇದ್ರಂದ್ರು ನಾವು ಈ ಮಾರ್ಗ ಹೋಗಿ ಬರ್ತಿದೀವಿ ಅಂದ್ರೆ ಯಾರಾದ್ರೂ ಒಬ್ರು ಭಕ್ತರು ಬರ್ತಾರೆ. ಕೆಲವು ಸಾರಿ ಒಬ್ಬೊಬ್ರೇ ಬರೋದಕ್ಕೆ ಕಷ್ಟ ಆಗಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿ ನಾವು ಹೋಗ್ತಾ ಇದ್ದೇವೆ ಅಂದಾಗ ಖಂಡಿತ ಬರ್ತಾರೆ ನಿಮ್ಮಗಳೊಟ್ಟಿಗೆ. ಹಾಗಾಗಿ ಅದೊಂದು ಮಾಹಿತಿಯನ್ನು ಕೂಡ ಕೊಡಿ ಭಕ್ತರಲ್ಲಿ. ಇಷ್ಟಿದೆ ಪ್ರಭು. ನಂತರ ಗೋರನಹಳ್ಳಿಗೆ ಹೋಗಿ ಅಲ್ಲಿ ಅಮ್ಮನ ನಮಸ್ಕಾರ ಮಾಡ್ಕೊಂಡು ಊರಿಗೆ ಹೋಗ್ಬೋದು. ಹರೇ ಕೃಷ್ಣ. ಮಾತಾಜಿ ಅವ್ರು ಹೇಳಿದಾಗೆ ಎಲ್ಲ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇರುತ್ತೆ. ಬಸ್ನಲ್ಲಿ ಹೋಗುವಂತವ್ರು, ಆ ನಂತರ ಸ್ವಂತ ವಾಹನದಲ್ಲಿ ಹೋಗುವಂತವ್ರು. ಸೊ ಆಲ್ರೆಡಿ ಎಲ್ಲರೂ ದಯವಿಟ್ಟು ಮೊದಲಿಗೆ ಎಲ್ಲರೂ ಈ ಗೂಗಲ್ ಫಾರ್ಮ್ ಅನ್ನೋದನ್ನ ಫಿಲ್ ಮಾಡಿ. ನಾಳೆ ಯಾರು ಹೋಗ್ಬೇಕು ಅಂತಿದ್ದೀರಾ ಅವ್ರೆಲ್ಲರೂ ಗೂಗಲ್ ಫಾರ್ಮ್ ಅನ್ನೋದು ಫಿಲ್ ಮಾಡಿದಾಗ ಪ್ರಸಾದ ಆಯೋಜನೆ ಮಾಡ್ಲಿಕ್ಕೂ ಒಂದು ಅನುಕೂಲತೆ ಆಗುತ್ತೆ. ಆ ನಂತರ ಯಾರಾದ್ರೂ ನೀವು ಸ್ವಂತ ವಾಹನದಲ್ಲಿ ಹೋಗುವಂತವ್ರು ದಯವಿಟ್ಟು ಯಾರಾದ್ರೂ ನಿಮ್ಮ ಜಾಗ ಇದ್ರೆ, ನಿಮ್ಮ ಗಾಡಿಯಲ್ಲಿ ಜಾಗ ಇದ್ರೆ ಅದನ್ನ ಯಾರಾದ್ರೂ ಒಬ್ಬರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಒಂದು
ನಾನು ಇದನ್ನು ಕೂಡ ಮಾಡ್ಬೋದು. ಸೊ ಹಾಗೆ ಮಾತಾಜಿ ಅವ್ರು ಹೇಳ್ತಿರೋ ಹಾಗೆ ಬಿಸಿಲು ಅನ್ನುವಂಥದ್ದು ಹೆಚ್ಚಿಗಿರುತ್ತೆ. ಸೊ ಅದರಿಂದ ಬೆಟ್ಟ ಹತ್ತುವಂಥದ್ದು ಇರೋದ್ರಿಂದ ಸೊ ಎಲ್ಲರೂ ಆದಷ್ಟು ಸ್ವಲ್ಪ ಬೇಗ 7:30 8 ಗಂಟೆಗೆ ತಲುಪುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ ಸೊ ಬೆಂಗಳೂರಿನಿಂದ ಅಟ್ಲೀಸ್ಟ್ ಒಂದು 2 ಗಂಟೆಯ ಸಮಯ ಅನ್ನುವಂಥದ್ದು ತಗೊಳುತ್ತೆ. ಅದೇ ರೀತಿಯಾಗಿ ನಾನು ಪ್ಲಾನ್ ಅನ್ನು ಮಾಡ್ಕೊಂಡು ಹೊರಡ್ಬೇಕಾಗಿರುತ್ತೆ. ದಯವಿಟ್ಟು ಎಲ್ಲರೂ ಅದೇ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಲಿಸ್ಟ್ ಅನ್ನೋದಂಥದ್ದು ಕಳಿಸ್ತಾರೆ. ಸೊ ಮಾತಾಡಿ ಹೇಳ್ದಂಗೆ ಪ್ರಭುಗಳ ಹತ್ರ ಮಾತಾಡಿ ಅದರ ಪ್ರಯೋಜನ ಮತ್ತೆ ಎಷ್ಟು ಗಂಟೆಗೆ ಮತ್ತೆ ಪ್ರಸಾದದ ಒಂದು ಕಾರ್ಯಕ್ರಮವನ್ನು ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸಂಜೆ ಅಷ್ಟರಲ್ಲಿ ನಿಮ್ಗೆ ಮೆಸೇಜ್ ಅನ್ನೋದು ಸಿಗುತ್ತೆ. ಎಲ್ಲರೂ ಆ ಗ್ರೂಪ್ ನಲ್ಲಿ ಪಾರ್ಟಿಸಿಪೇಟ್ ಆಗಿರುವಂತವ್ರು ಮಾಡುವಂತ. ಹರೇ ಕೃಷ್ಣ. ಶಿರಾದಿಂದಲೂ ಕೂಡ ವೆಹಿಕಲ್ ಮಾಡಿದ್ವಿ ಪ್ರಭು. ಹ್ಮ್. ಶಿರಾ ಸುತ್ತಮುತ್ತ ದುರ್ಗಾ ಚಳ್ಳಕೆರೆ ಈ ತರದವ್ರು ಕೂಡ ಬರಬಹುದು. ನಾವು ಇಲ್ಲಿ ತುಮಕೂರು ಹೋಗಲ್ಲ, ನೆಲಹಾಳ ಹತ್ರನೇ ಟರ್ನ್ ಮಾಡ್ಕೊಳ್ತೀವಿ. ತೋವಿನ ಕೆರೆ ಅಂತ ಇದೆ ಪ್ರಭು. ತೋವಿನ ಕೆರೆಗೆ ಹೋದ್ರೆ ಸಿದ್ದರಬೆಟ್ಟ ಹತ್ರ ಪ್ರಭು, ಅಲ್ಲಿ ಆಟೋ ಸಿಗ್ತವೆ. ಆಮೇಲೆ ತುಂಬಾಡಿಗೆ ಹೋದ್ರು ಹೋಗ್ಬಹುದು. ತೋವಿನ ಕೆರೆಗೆ ಬಂದ್ರು ಹತ್ರ ಪ್ರಭು. ಅಲ್ಲಿಂದ 8 ಕಿಲೋಮೀಟರ್ ಸಿದ್ದರಬೆಟ್ಟ, ತುಂಬಾಡಿಯಿಂದಲೇ 8 ಕಿಲೋಮೀಟರ್ ಸಿದ್ದರಬೆಟ್ಟ. ತೋವಿನ ಕೆರೆಗೂ ಸಮೇತ 10 ನಿಮಿಷಕ್ಕೂ 5 ನಿಮಿಷಕ್ಕೂ ಅರ್ಧ ಗಂಟೆ 1 ಗಂಟೆಗೆ ಬಸ್ ಇದಾವೆ ಪ್ರಭು. ತುಂಬಾಡಿಗೂ ಇದಾವೆ. ನಾವು ಯಾವ ಬಸ್ ಸಿಕ್ಕರು ಸುಮ್ನೆ ಬರ್ತಾ ಇರ್ಬೇಕು ಪ್ರಭು. ತೋವಿನ ಕೆರೆಗೆ ಬಂದ್ರು ಆಟೋ ಸಿಗುತ್ತೆ, ತುಂಬಾಡಿಗೆ ಬಂದ್ರು ಆಟೋ ಸಿಗುತ್ತೆ. ಎರಡ್ ಕಡೆ ನಿಮ್ಮ ಈ ಗ್ರೂಪ್ ನಲ್ಲಿ ಇವಾಗ ಏನು ಒಂದು ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡಿದೀರಾ, ಅದರಲ್ಲಿ ಒಂದು ಕೆಲವೊಂದು ರೆಪ್ರೆಸೆಂಟೇಟಿವ್ ನಂಬರ್ಸ್ ಆಗಿರ್ಬೋದು, ಹೆಚ್ಚಿಗೆ ಈಗ ನೀವು ಹೇಳಿರುವಂತ ವಿಷಯಗಳನ್ನು ಹೆಚ್ಚಿಗೆ ತಿಳ್ಕೊಂಡಿರುವಂತವ್ರು, ಹಾಗೆ ಎಲ್ಲಿಂದ ಬಸ್ ಬರುತ್ತೆ, ಎಲ್ಲಿ ಇಳಿಯುವಂತದ್ದು, ಎಲ್ಲಿ ಆಟೋ ಸಿಗುತ್ತೆ, ಆ ಇನ್ಫಾರ್ಮೇಶನ್ ಗೊತ್ತಿರುವಂತವ್ರ ನಂಬರ್ ಗಳನ್ನ ನೀವು ಗ್ರೂಪ್ ನಲ್ಲಿ ಹಾಕಿ. ಸೊ ಅದರಿಂದ ಎಲ್ಲರೂ ಅವ್ರಿಗೆ ಏನೇ ಒಂದು ಡೌಟ್ ಇದನ್ನು ಕಾಲ್ ಮಾಡಿ ಮಾತಾಡಿ. ಒಬ್ಬರಿಗೆ ಮಾಡೋದಕ್ಕಿಂತ ಅದನ್ನ ಶೇರ್ ಮಾಡಿ ಎಲ್ಲರೂ ಸೊ ಇನ್ಫಾರ್ಮೇಶನ್ ನ ಕೇಳ್ಕೊಳ್ಬಹುದು ಓಡ್ಲಿಕ್ಕಿಂತ ಮುಂಚೆ. ಪ್ರಭು ನಾನು ಬರ್ದು ರೆಡಿ ಮಾಡಿಟ್ಟಿದ್ದೀನಿ ಬಸ್ಸುಗಳು ಯಾವ್ದು ಎಷ್ಟೊತ್ತಿಗೆ ಹಿಂಗೆಲ್ಲ ಅಂತ, ಅದನ್ನೇ ಹಾಕ್ಬಿಡ್ತೀನಿ ಗ್ರೂಪ್ ಅಲ್ಲಿ ಪ್ರಭು. ಫೋನ್ ನಂಬರ್ಗಳು ಹಾಕಿರ್ತೀನಿ, ನೋಡ್ಕೊಂಡು ಬರುತ್ತೆ ಖಂಡಿತ. ಸೊ ಅದ್ ಹಾಕಿ ಯಾರಿಗಾದ್ರೂ ಕಳಿಸಿ. ಸೊ ಅದನ್ನ ನಾವು ಎಕ್ಸೆಲ್ ಶೀಟ್ ಆಗಿ ಇನ್ನೊಂದಾಗಿ ಮಾಡಿಬೇಕಂದ್ರೆ ಹಾಕೋಣ. ಪ್ರಭು ಆ ಸಿದ್ದರಬೆಟ್ಟದ ಗಿಡಮೂಲಿಕೆಯನ್ನ ಬಳಸ್ಕೊಂಡು ಕೆಂಗಲ್ ಹನುಮಂತಯ್ಯ ಪ್ರಭು, ದಿವಂಗತ ಕೆಂಗಲ್ ಹನುಮಂತಯ್ಯನವರು ಹುಷಾರಾಗಿದ್ದಾರಂತೆ. ದೇವರಾಜ್ ಅರಸು ಅವರು, ವೀರೇಂದ್ರ ಪಾಟೀಲ್ ಅವರು, ಮತ್ತೆ ರಾಜ್ಯ ಮಟ್ಟದ ಚಿತ್ರ ಕಲಾವಿದರಾದ ಮಧುಗಿರಿ ರಾಮರವರು ಕುಟುಂಬದವರನ್ನ ಹೆಸರಿಸಬಹುದಾಗಿದೆ. ಅಂದ್ರೆ ಸರ್ವರೋಗಕ್ಕೂ ಮತ್ತು ಆಯುರ್ವೇದದಲ್ಲಿ ಇದೆ ಪ್ರಭು. ಹಾಗಾಗಿ ಆ ಬೆಟ್ಟದ ಸುತ್ತಮುತ್ತ ಸಾವಿರಾರು ಔಷಧಿಯುಕ್ತ ಗಿಡಮೂಲಿಕೆ ಹುಟ್ಟಿರೋದಕ್ಕೆ ಪೂರ್ವಿಕರು ಇದ್ ಮಾಡ್ತಾರಂತೆ ಪ್ರಭು. ಹಾಗಾಗಿ ಯಾರೆಲ್ಲ ಬರ್ತಿದ್ದೀರಿ ಅವರು ಬೆಟ್ಟ ಹತ್ತಿದ ವಾಪಸ್ ಬರ್ತೀವಲ್ವಾ, ಬರುವಾಗ ಎಡಗಡೆಯಿಂದ ಸಿಗುವಂತಹ ಗಿಡಮೂಲಿಕೆ ಪ್ರಭು, ಎಡಗಡೆಯಿಂದ ಸಿಗುವಂತಹ ಒಂದೊಂದು ಗಿಡದಲ್ಲಿ ಒಂದೊಂದು ಎಲೆಯನ್ನ ಕಿತ್ಕೋಬೇಕಂತೆ ಪ್ರಭು. ಕಿತ್ಕೊಂಡು ಒಂದು ಕವರ್ ತಗೊಂಡ್ ಬಂದಿರ್ರಿ, ಆ ಕವರ್ ಅಲ್ಲಿ ಹಾಕೊಳ್ಳಿ. ಬೆಟ್ಟದಿಂದ ಕೆಳಗಿಳಿಯೋ ಔಷಧಿಗೆ ಒಂದಷ್ಟು ಸೊಪ್ಪಾಗುತ್ತೆ. ಆ ಸೊಪ್ಪನ್ನ ಮಸ್ಸೊಪ್ಪು ಮಾಡ್ಕೊಂಡು ತಿನ್ಬಹುದು ಅಥವಾ ಬಸ್ಸಾರು ಮಾಡ್ಕೊಂಡು ತಿನ್ಬಹುದು. ಎರಡು ಗೊತ್ತು ಸೊಪ್ಪಿನಲ್ಲಿ ಮಾಡೋದು. ಅದು ಅದ್ಭುತ ಅಂತೆ ಪ್ರಭು. ನಮ್ಮ ದೇಹದಲ್ಲಿರ್ತಕ್ಕಂಥ ಅನೇಕ ಕಾಯಿಲೆಗಳನ್ನ ಅದು ವಾಸಿ ಮಾಡುತ್ತಂತೆ. ಹಾಗಾಗಿ ಬರ್ಬೇಕಾದ್ರೆ ಈ ರೀತಿ ತಗೊಂಡ್ ಬನ್ನಿ. ಮತ್ತೆ ಕೋತಿಗಳ ಕಾಟ ತುಂಬಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡ್ ಬನ್ನಿ. ಪ್ರಸಾದ ಕೆಳಗಡೆನೆ ಮಾಡ್ಕೊಳ್ತೀವಿ. ನೀರಿನ ಬಾಟ್ಲಿ ಇರ್ಲಿ, ಅರ್ಧ ಲೀಟರ್ ನಾವು 2 ನೀರನ್ನ ಇಟ್ಕೊಂಡಿದ್ರಿ. ಯಾಕಂದ್ರೆ 1 ಲೀಟರ್ ತಗೊಂಡ್ರೆ ಎತ್ಕೊಂಡು ಓಡಾಡ್ಬೇಕು. ಅರ್ಧ ಲೀಟರ್ ಮುಗಿದ ತಕ್ಷಣ ಎಸ್ತ್ ಬಿಡ್ಬೋದು, ಇನ್ನೊಂದು ಅರ್ಧ ಲೀಟರ್ ವೆಯ್ಟ್ ಕಡಿಮೆ ಆಗಿರುತ್ತೆ. ಹಾಗಾಗಿ 1 ಲೀಟರ್ ಒಬ್ರು ಕೈಯಲ್ಲಿ ನೀರ್ ಇರ್ಬೇಕು ಪ್ರಭು. ಬೆಟ್ಟ ಸುತ್ತುವಂತ ಸಂದರ್ಭದಲ್ಲಿ ನೀರ್ ಬೇಕು ಅನ್ಸುತ್ತೆ. ಬಹುಶಃ ಅಲ್ಲಿ ನೀರ್ ಇರ್ಬಹುದೇನೋ, ಇನ್ನು ಅಷ್ಟೊಂದು ಮಾಹಿತಿ ಇಲ್ಲ. 1 ಲೀಟರ್ ನೀರು ಕೈಯಲ್ಲಿ ಇರ್ಲಿ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಿಮಗೆ ಅದು ಒಂದು ವೇಳೆ ಪ್ರಭು ಕೆಲವರಿಗೆ ನೀರ್ ಹಾಕಿಸ್ಕೊಳ್ತೀವಲ್ಲ, ಅಲ್ಲಿ ತನಕ ಹತ್ತಿ ಅಲ್ಲಿ ಕೂತ್ಕೊಂಡಿರ್ಬಹುದು ಪ್ರಭು, ಜಪ ಮಾಡ್ಕೊಂಡು. ಮಿಕ್ಕಿದವ್ರು ಯಾರಾದ್ರೂ ಯಂಗ್ಸ್ಟರ್ಸ್ ಅಂತವ್ರು, ನಾವು ಪರವಾಗಿಲ್ಲ ಗುಹೆಗಳನ್ನೆಲ್ಲ ನೋಡ್ಕೊಂಡ್ ಬರ್ತೀವಿ ಅನ್ನೋಂಥವ್ರು ನಮ್ಮೊಟ್ಟಿಗೆ ಬರಬಹುದು. ಇನ್ನು ಕೆಲವರು ಕಾಲ ಆಗಲ್ಲ ಅನ್ನೋರು ನೀರ್ ಹಾಕಿಸ್ಕೊಳ್ಳೋ ತನಕ ನಿಧಾನವಾಗಿ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಜಪ ಮಾಡ್ತಾ ಕುತ್ಕೋಬಹುದು ಪ್ರಭು. 1 hour 1.5 ಗಂಟೆ ನಾವು ವಾಪಸ್ ಬರ್ತೀವಿ. ಮತ್ತೆ ನಮ್ಮೊಟ್ಟಿಗೆ ಅವ್ರು ಬರಬಹುದು. ಅಥವಾ ನಿಧಾನವಾಗಿ ಇಳಿದಾದ್ರೂ ಬೆಟ್ಟದ ಕೆಳಗಡೆ ದೇವಸ್ಥಾನಗಳೆಲ್ಲ ಇದಾವೆ ಪ್ರಭು, ಅಲ್ಲಿ ಕೂಡ ಕೂತ್ಕೋಬಹುದು. ಖಂಡಿತ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೆಲವೊಂದು ಅನೌನ್ಸ್ಮೆಂಟ್ಗಳಿದೆ, ಸಮಯ ಆಯ್ತು. ಸೊ ಅನೌನ್ಸ್ಮೆಂಟ್ ಅಂತಂದ್ರೆ ಆಗ್ಲೇ ಮಾಡ್ಬೇಕಿತ್ತು, ನಂಬ್ತಿದ್ದೀರಾ. ಸೊ ಇವತ್ತು 4ನೇ ಶನಿವಾರ ಅಲ್ವಾ? ಸೊ 4ನೇ ಶನಿವಾರ ಟೆಂಪಲ್ ನಲ್ಲಿ ಬಾಲಾಜಿಯ ಒಂದು ಅಭಿಷೇಕ ಅನ್ನುವಂಥದ್ದು ಇರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಅನುಕೂಲತೆ ಆಗುತ್ತೆ ಆ ಟೆಂಪಲ್ ಹತ್ರ ಇದ್ದೀರಾ ಅವರೆಲ್ಲ ದಯವಿಟ್ಟು ಅಭಿಷೇಕದಲ್ಲಿ ಭಾಗಗೊಳ್ಬೇಕು ಅಂತ ಕೇಳ್ಕೊಳ್ತೀವಿ. ಹರೇ ಕೃಷ್ಣ. ಸೊ ಹಾಗೆ ಪ್ರಭುಗಳು ಆಲ್ರೆಡಿ ಅನಲೈಸ್ ಮಾಡಿದ್ದಾರೆ. ಲೋಕೇಶ್ ಆದಿತ್ಯ ಪ್ರಭು ತುಮಕೂರಲ್ಲಿ ಇದ್ದಾರೆ. ಸೊ ಅವರ ಮನೆಯಲ್ಲಿ ಇವತ್ತು ಸತ್ಸಂಗ ಅನ್ನುವಂಥದ್ದು ಇದೆ. ಸೊ ಬೆಳಗ್ಗೆ
11 ಗಂಟೆಯಿಂದ ಶುರು, 8 ಗಂಟೆಯಿಂದಾನೇ ಶುರು ಆಗುತ್ತೆ. ಅಂದ್ರೆ ಪ್ರಸಾದ ಕಾರ್ಯಕ್ರಮಗಳಿರುತ್ತೆ. ಸೊ ಪ್ರಸಾದ ಮಾಡುವಂತವ್ರು ಇಲ್ಲ ಅದು ಭಾಗವಹಿಸುವಂತವ್ರು, ಆ ನಂತರ 10 ಗಂಟೆಯಿಂದ ಕೀರ್ತನೆ ಅನ್ನುವಂಥದ್ದು ಶುರು ಆಗುತ್ತೆ. ಸೊ ಇದು ಏನಪ್ಪಾ ಇವ್ರದ್ದು ಅಡ್ರೆಸ್ ಬಂದ್ಬಿಟ್ಟು ಸಿದ್ಧಗಂಗೆ ಮಠ ರೋಡಲ್ಲಿ ಇರುವಂತಹ ಶ್ರೀ ವೆಂಕಟಾದ್ರಿ ಬಡಾವಣೆ. ಪ್ರಭುಗಳಿಂದ ಒಂದು ಹೆಚ್ಚಿಗೆ ಅದನ್ನ ಕೇಳಿಸ್ಕೊಳ್ಳೋಣ. ಸೊ ತುಮಕೂರಿಂದ ಹೋಗಿ ಅವರಿಗೆ ಒಂದು ಕಾಲ್ ಮಾಡಿದ್ರು ಕೂಡ ಅವರು ಅದನ್ನ ನಿಮ್ಗೆ ಸೊ ಗೈಡ್ ಅನ್ನೋದು ಮಾಡ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ವೈಷ್ಣವ ಬಂಧುಗಳಿಗೆ. ಇಂದು ನಮ್ಮ ಮನೆಯಲ್ಲಿ ಸತ್ಸಂಗ ಕಾರ್ಯಕ್ರಮ ಇದೆ. ದಯವಿಟ್ಟು ಸಮಯ ಮಾಡಿಕೊಂಡು ಬರಬೇಕಾಗಿ ತಮ್ಮೆಲ್ಲರೂ ವಿನಂತಿ. ಹರೇ ಕೃಷ್ಣ. ಎಲ್ಲ ಗ್ರೂಪ್ಗಳಲ್ಲೂ ಲೊಕೇಶನ್ ಅಂಡ್ ಇನ್ವಿಟೇಷನ್ ಕಾರ್ಡ್ ಹಾಕಿದೀವಿ, ದಯವಿಟ್ಟು ಬರಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಸೊ ಪ್ರಭುಗಳ ಮನೆಯಲ್ಲಿ ಸತ್ಸಂಗ ಅನ್ನುವಂತಿದೆ. ಸೊ ಇವತ್ತು ಸತ್ಸಂಗ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ತಿಳ್ಕೊಬೇಕಾಗಿರುವಂತದ್ದು ABCD ಅನ್ನುವಂಥದ್ದು ಅಲ್ವಾ. ಭಕ್ತರ ಸಾಂಗತ್ಯದಲ್ಲಿರುವಂತದ್ದು ಸತ್ಸಂಗ. ಸೊ ಯಾವಾಗ್ಲೂ ಭಕ್ತರ ಜೊತೆಯಲ್ಲಿರುವಂತದ್ದು, ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತದ್ದು, ಭಗವಂತನ ಲೀಲೆಗಳ ಬಗ್ಗೆ ಮಾತನಾಡುವಂತದ್ದು, ಇಲ್ಲಾಂದ್ರೆ ಭಗವಂತ ಪ್ರಸಾದ ನೈವೇದ್ಯವನ್ನು ತಗೊಳ್ಳುವಂಥದ್ದು ಅಲ್ವಾ. ಸೊ ಭಕ್ತರ ಜೊತೆ ಇದ್ರೆ ಅದು ಭಗವಂತನ ಜೊತೆಯಲ್ಲಿ ಇರುವಂತ ಒಂದು ಅನುಭವ. ಸೊ ಎಲ್ಲರೂ ಸತ್ಸಂಗಗಳಲ್ಲಿ ಭಾಗವಹಿಸಿದಾಗ ನಾವು ಕೂಡ ಹಲವಾರು ಭಕ್ತರ ಜೊತೆ ಸೇರ್ಕೊಂಡಾಗ ನಮಗೂ ಕೂಡ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಬಹುದು ಅವರಿಂದ. ಹರೇ ಕೃಷ್ಣ. ಸಾಧ್ಯವಾದಷ್ಟು ಎಲ್ಲರೂ ಸತ್ಸಂಗಗಳಲ್ಲಿ ಭಾಗವಹಿಸುತ್ತಾ ಕೇಳ್ಕೊಳ್ತೀವಿ. ಹಾಗೆ ಮತ್ತೊಂದು ರಿಕ್ವೆಸ್ಟ್ ಅನ್ನುವಂಥದ್ದು ಬಂದಿತ್ತು. ಸೊ ಉಷಾ ಮಾತಾಜಿ ಅವರು ಕಳಿಸಿದ್ದಾರೆ. ಸೊ ನಾನು ಶಶಿಧರ್ ಆಚಾರ್ಯ ಪ್ರಭು ಮತ್ತೆ ಅವರು ಮುರಳೀಧರ್ ಸರ್ಕಲ್ ಇಂದ ಕೆಲವೊಬ್ರು ಪ್ರಯಾಗ್ರಾಜ್ ಯಾತ್ರೆಯನ್ನು ಹೊರಟಿದಾರಂತೆ. ಸೊ ಖಂಡಿತ ಅವರಿಗೆ ಪ್ರಯಾಗ್ರಾಜ್ ಯಾತ್ರೆ ಸುಗಮವಾಗಿರ್ಲಿ, ಭಗವಂತ ಅವ್ರಿಗೆ ಏನು ಜರ್ನಿ ಸುಖವಾಗಿರ್ಲಿ ಅಂತ ಹೇಳಿ ಭಾಗವಹಿಸಿ ಬರ್ಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಪ್ರಯಾಣದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಎಲ್ಲರೂ ಒಮ್ಮೆ ಪ್ರಾರ್ಥನೆಯನ್ನು ಮಾಡ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ಇವತ್ತು ನಮ್ಮ ಕುಟುಂಬದಲ್ಲಿ ಯಾರೆಲ್ಲ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಸೊ ಇಂಡಿವಿಜುವಲ್ ಅನ್ನೋದಕ್ಕಿಂತ ಎಲ್ಲಾರ್ದು ರಿಕ್ವೆಸ್ಟ್ ಇರುತ್ತೆ ಕೂಡ. ಸೊ ಯಾರೆಲ್ಲ ಹುಟ್ಟಿದಬ್ಬ ಆಚರಿಸ್ಕೊಳ್ತಿದ್ದಾರೆ, ಹಾಗೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಕೃಷ್ಣ ಪ್ರಜ್ಞೆಯ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಹೇಳ್ತಾ, ಭಗವಂತ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಇನ್ನು ಹೆಚ್ಚಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಅವರಿಗಾಗಿ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹಾಗೆ ಸೊ ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆಗಳಿದೆ, ಸೊ ಅವರು ಕೂಡ ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ, ನಮ್ಮ ಶಿಕ್ಷಾ ಗುರುಗಳಾದ ಸೋಮನಾಥ ಗಿರಿಧರ ದಾಸ್ ಪ್ರಭುಗಳು ಕೂಡ ಬೇಗ ಗುಣಮುಖರಾಗ್ಲಿ, ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಹರೇ ಕೃಷ್ಣ. ಹರೀಶ್ ಪ್ರಭು ಹ್ಯಾಂಡ್ ರೈಸ್ ಮಾಡಿದ್ರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಲ್ರಿಗೂ ಹರೇ ಕೃಷ್ಣ. ಸಿದ್ಧರ ಬೆಟ್ಟ ಬಗ್ಗೆ ಹೇಳೋದಾದ್ರೆ, ನಾನು ನನ್ನ ಮದ್ವೆ ಇನ್ನೊಂದು 3-4 ತಿಂಗಳಿರೋ ಅನ್ನೋ ಟೈಮಲ್ಲಿ ಹೋಗಿದ್ದೆ. ಹೊಸ ಕಾರ್ ತಗೊಂಡಿದ್ದು ಅವಾಗ. ಹೊಸ ಕಾರ್ ತಗೊಂಡು ಆ ಜೋಶಲ್ಲಿ ಹೋಗಿದ್ದು. ಆ ಟೈಮಲ್ಲಿ ಬೆಟ್ಟ ಇಳ್ದಿದ್ ನಡೆದು, ಅದು ಮಾತಾಜಿ ಗಂಗೆ ಬಗ್ಗೆ ಹೇಳಿದ್ರಲ್ಲ, ಆದ್ರೆ ಆ ಬೆಟ್ಟ ಹತ್ತಿತ್ತು ಅಂದ್ರೆ ಹೆಚ್ಚು ಕಮ್ಮಿ ಈ ತರ ಬಿಸಿಲು ಟೈಮೇ ನಾನು ಹೋದಾಗ. ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ ಇರುವ ಆ ಟೈಮಲ್ಲಿ. ನನ್ನ ಮದುವೆ ಒಂದು ಮಾರ್ಚ್ ಮೇಲಿರೋದ್ರಿಂದ ಈ ಟೈಮ್ ಇರುತ್ತೆ. ಆ ಬೆಟ್ಟ ಹತ್ತಿ ಹೋಗಿ ಆ ನೀರು, ಗಂಗೆ ನೀರು ಏನ್ ಹಾಕೊಂಡು ಆ ಬೆಟ್ಟ ಹತ್ತಿದ ಏನಿದೆ ಆ ಒಂದು ಟೈರ್ಡ್ನೆಸ್ಸೇ ಹೊಂಟೋಗಿತ್ತು. ಅಷ್ಟು ಪವರ್ ಇರುವಂತ ಜಾಗ. ಮಾತಾಜಿ ಹೇಳಿದ್ರು ಎಲ್ಲಾರು ಮಸಾಪ್ಗೆ ಸೊಪ್ಪು ಕಿತ್ಕೋಬೇಕು ಅಂತ. ಕರೆಕ್ಟ್, ಆಯುರ್ವೇದಿಕ್. ಇದೊಂದೇ ಒಂದು ರಿಕ್ವೆಸ್ಟ್, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಗೊಳ್ಳೋಣ, ಸುಮ್ಮನೆ ಅನವಶ್ಯವಾಗಿ ಕೀಳುವಂಥದ್ದು, ನನ್ಗೇನೋ ಗೊತ್ತಿಲ್ಲದೆ ಇರೋದು. ಎಷ್ಟು ಗೊತ್ತಿದೆ ನಾವು ಅಷ್ಟನ್ನು ಮಾತ್ರ, ಏನೋ ಗೊತ್ತಿರೋದೇ ತಗೊಳ್ಳೋಣ. ಗೊತ್ತಿಲ್ಲದೆ ಇರೋದು ಪ್ರಕೃತಿಗೆ ತೊಂದರೆ ಮಾಡಿದ್ರೆ, ಯಾಕಂದ್ರೆ ತುಂಬಾ ಬಹಳ ಜನ ಹೋಗ್ತೀವಿ, ಆ ಪ್ರಕೃತಿ ಸೌಂದರ್ಯ ಹಾಳು ಮಾಡೋದು ಬೇಡ ಅನ್ನೋದು ರಿಕ್ವೆಸ್ಟ್. ತಗೊಳ್ಳೋದು ಬೇಡ ಅಂತ ಹೇಳಿಲ್ಲ, ತಗೊಳ್ಳೋಣ, ಎಷ್ಟು ಅವಶ್ಯಕತೆ ಅಷ್ಟು ತಗೊಂಡ್ಬರೋಣ ಅನ್ನೋದು ನನ್ನ ರಿಕ್ವೆಸ್ಟ್. ಎಲ್ರಿಗೂ ಒಂದು ಕ್ಷಮೆ ಇರಲಿ ಇದು ಹೇಳ್ತಾರಕ್ಕೆ ಒಂದು. ಆಮೇಲೆ ನಿನ್ನೆ ಇವರು ನಮ್ಮ ರಾಜೇಶ್ ಪ್ರಭು ಅವರು ಶ್ರೀಮತಿ ತೀರ್ಕೊಂಡಿದ್ದಾರೆ. ಅವರು ಮುಂದೆ ಅವರ ಕರ್ಮಗಳು ಕೇಳಿ ಒಬ್ಬ ಭಕ್ತಿಯಾಗಿ ಮತ್ತೆ ಅವ್ರ ಜನ್ಮ ಪಡೀಲಿ ಅಂತ ಒಂದ್ಸಲ ಹರೇ ಕೃಷ್ಣ ಹೇಳ್ಕೊಡಿದ್ರು. ಹರೇ ಕೃಷ್ಣ. ಯಾರು ಪ್ರಭು ಹೆಸರು ಹೇಳಿದ್ರಿ? ಓಕೆ, ಪ್ರಭುಗಳು ತೀರ್ಕೊಂಡಿದ್ದಾರೆ. ಹೆಸರು ಹೇಳಿದ್ರಿ ಪ್ರಭು? ಪ್ರಭು ಹೆಸರು ಹೇಳಿದ್ರಿ ಯಾರ್ದು? ರಾಜೇಶ್ ಪ್ರಭು ಅವರು ಪ್ರತಿಭಾ ಅಂತ. ಪ್ರಭಾವತಿ ಸಾರಿ, ಪ್ರಭಾವತಿ ಮಾತಾಜಿ. ಓಕೆ, ಪ್ರಭಾವತಿ ಅವ್ರು ತೀರ್ಕೊಂಡಿದಾರಾ ಪ್ರಭು? ಮಾತಾಜಿ ಪ್ರಭು ಸಾರಿ, ಅಲ್ಲ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರ ನೀವು? ಹೌದು ಪ್ರಭು, ನೆನ್ನೆ ಆಗಿದೆ, ಮೊನ್ನೆ ಆಗಿದೆ.
ಸೊ ಪ್ರಭಾವತಿ ಮಾತಾಜಿಯವರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಭಗವಂತ ಮೋಕ್ಷವನ್ನು ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅನುಸೂಯ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ವಿಜಯಮ್ಮ ಮಾತಾಜಿ ಹೇಳಿದ್ರಲ್ಲ ಪ್ರಭು, ಸೊಪ್ಪುಗಳನ್ನ ಕಿತ್ಕೊಂಡು ಬಂದು ಮಸೊಪ್ಪು ಮಾಡ್ಬೋದಂತ. ಯಾಕಂದ್ರೆ ನನ್ನ ಪರಿಸ್ಥಿತಿಯಲ್ಲಿ ನಾನು ಬರೋ ತರ ಆಗೋದೇ ಇಲ್ಲ, ನಡೆಯಕ್ಕಾಗಲ್ಲ, ಏನೂ ಆಗಲ್ಲ. ಆದ್ರೆ ಬೇರೆಯವರು ತಂದು ಕೊಟ್ರೆ ನಾವು ಮಾಡ್ಬೋದಾ, ತಗೋಬೋದಾ ಅಂತ ಕೇಳಕ್ಕೆ. ಖಂಡಿತ ಮಾತಾಜಿ, ಅದು ಆಯುರ್ವೇದಿಕ್ ಅನ್ನುವಂತ ಸೊಪ್ಪುಗಳನ್ನು ನಿಮಗ್ ತಿಳಿದಿರೋರು ಯಾರು ಹೋಗ್ತಿದಾರೆ ನಾಳೆ ಅವ್ರಿಗೆ ಹೇಳಿ ಅದನ್ನ ತಗೊಂಡ್ಬರ್ತಾರೆ. ಸೊ ಅದು ಇಂಥವ್ರೇ ತಗೊಳ್ಬೇಕು ಅಂತ ಏನಿಲ್ಲ. ಸೊ ಯಾರಾದ್ರೂ ಬರುವಂತವ್ರು ಅವ್ರಿಗೆ ತಿಳಿದಿರುವಂತವ್ರು, ನೀವು ಇವ್ರಿಗೆ ವಿಜಯಮ್ಮ ಮಾತಾಜಿಗೆ ಕರೆ ಮಾಡಿ ಹೇಳಿ ನನಗ್ ಬೇಕಿದೆ ಅಂತ, ಅವರು ತರ್ತಾ ನಿಮ್ಗೋಸ್ಕರ ತರ್ತಾರೆ. ಪ್ರಭು, ಇನ್ನೊಂದು ಗೊರವನಹಳ್ಳಿ ಮಾತಾಜಿ ಹೇಳಿದ್ರೆ, ಲತಾ ಮಾತಾಜಿ ಅವ್ರು ಹೇಳಿದ್ದು ನಮ್ಗೆ ಹಿಂದಿನ ಕತೆ ಗೊತ್ತಿರ್ಲಿಲ್ಲ. ಕಮಲಮ್ಮ ಮಾತಾಜಿ ಅವರಿಂದನೇ ನಮ್ಗೆ ಅಷ್ಟೇ, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ನಮ್ಗೆ ಗೊತ್ತಿದ್ದು. ಅಂದ್ರೆ ಕಮಲಮ್ಮ ಅಮ್ಮ ಅವರು ಇದ್ದಾಗ ಎಷ್ಟು ಭಕ್ತಿ ಅವರಿಗೆ ಅಂದ್ರೆ, ಅಂದ್ರೆ ಗುಡಿಸ್ಲು ತರ ಇತ್ತಲ್ಲ ಪ್ರಭು, ಆವಾಗ ನಾವು ಹೋಗಿದ್ವಿ. ಅವ್ರು ಏನ್ ಮಾಡ್ತಾರೆ, ಕೈನನ್ನ ಈ ತರ ತೋರಿಸ್ತಾರೆ ಕೂತ್ಕೊಂಡು, ಈ ಕೈನಲ್ಲಿ ಶಂಖ ಕಾಣಿಸ್ತೆ, ಆಮೇಲೆ ಕಾಲಿನ ಪಾದ ತೋರಿಸ್ತಾರೆ, ಅದ್ರಲ್ಲಿ ಪದ್ಮ ಕಾಣಿಸ್ತೆ, ಆಮೇಲೆ ಪುನಃ ಅವ್ರ ಹಣೆ ಇಷ್ಟು ದೊಡ್ಡ ಕುಂಕುಮ ಇಡ್ತಾರೆ, ನನ್ನ ಕುಂಕುಮನೇ ನೋಡ್ತಾ ಇರಿ ಅಂತಾರೆ. ಶಂಕುಚಕ್ರ, ಗದಾ, ಪದ್ಮ ಅದೆಲ್ಲ ಕಾಣಿಸ್ತಾ ಇತ್ತು ಪ್ರಭು. ಅವ್ರು ಕಮಲಮ್ಮ ಅವರು ಇರುವಾಗ ಅವರು ತುಂಬಾ ಅವರೇ ಪೂಜೆ ನಾವು ಹೋಗುವಾಗ ಅವರೇ ಪೂಜೆ ಮಾಡ್ತಾ ಇದ್ರು, ಸ್ವತಃ ಅವರೇ ಮಾಡ್ತಾ ಇದ್ರು. ಆಮೇಲೆ ತುಂಬಾ ಬಡತನ ಇತ್ತು ಅವರಿಗೆ ಅವಾಗ. ಅಂದ್ರೆ ಅವ್ರ ಮನೇಲಿ ಅಷ್ಟು ಬಡತನ ಬಂದಿರೋರಿಗೆಲ್ಲರೂ ಅವರು ಪ್ರಸಾದ ವಿತರಣೆ ಮಾಡ್ತಾ ಇದ್ರು, ಅನ್ನ ಸಾರು ಎಲ್ಲ ಮಾಡಿ ಬಡಿಸ್ತಾ ಇದ್ರು ಅಂತ ಹೇಳಕ್ಕೆ ನಾನು ಇದ್ ಮಾಡ್ದೆ. ಅಷ್ಟು ಇದಿತ್ತು ಅವ್ರಿಗೆ. ಇನ್ನೇನ್ ಕತೆ ನಂಗೆ ಗೊತ್ತಿರಲಿಲ್ಲ, ಇವಾಗ ಮಾತಾಜಿ ಹೇಳಿದ್ಮೇಲೆ ಗೊತ್ತಾಯ್ತು ಅದು. ಹರೇ ಕೃಷ್ಣ ಪ್ರಭು. ಖಂಡಿತ. ಸೊ ಕೆಲವೊಂದು ವಿಷಯಗಳು ಹಲವಾರು ಜನಕ್ಕೆ ಗೊತ್ತಿರಲ್ಲ. ಸೊ ಅದು ಈ ತರ ಸಮಯ ಸಿಕ್ಕಿದಾಗ, ನಾವು ಸತ್ಸಂಗಗಳಿಗೆ ಹೋದಾಗ, ಪುರಾಣಗಳನ್ನು ತಿಳ್ಕೊಂಡಾಗ ಹೆಚ್ಚಿಗೆ ಮಾಹಿತಿ ಅನ್ನೋದು ಸಿಗುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪುಷ್ಪ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಅದು ಈ ನ್ಯೂ ಡಿವೋಟೀಸ್ ಎಲ್ಲ ಇರ್ತಾರಲ್ಲ ಪ್ರಭು, ನಾನು ಕೂಡ, ಬಟ್ ನೀವು ಗೌರಂಗ ಗ್ರೂಪ್ ಅಂತ ಹೇಳಿದ್ರೆ ಅದ್ರಲ್ಲಿ ಹ್ಯಾಡ್ ಆಗಿಲ್ಲ ಪ್ರಭು. ಅದಕ್ಕೆ ಹ್ಯಾಡ್ ಮಾಡ್ತೀರಾ ಹೇಗೆ? ಯಾಕಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಂಡು ನಾಳೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಪ್ರಭು. ಅದು ನೀವೇ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದಿದೆ ಮಾತಾಡಿ. ಎಲ್ಲಾ ವಾಟ್ಸಪ್ ಗ್ರೂಪ್ ಅಲ್ಲೂ ಒಂದು ಲಿಂಕ್ ಅನ್ನೋದು ಬಂದಿದೆ. ಶಿರು ಬೆಟ್ಟ ಮತ್ತು ಕೊರೋನಲ್ಲಿ ಒಂದು ದಿನದ ಪ್ರವಾಸ ಅಂತ ಒಂದು ವಾಟ್ಸಪ್ ಲಿಂಕ್ ಬಂದಿದೆ. ಅದಕ್ಕೆ ನೀವು ಜಾಯಿನ್ ಆಗ್ಬೇಕು. ಅದಕ್ಕೆ ಜಾಯಿನ್ ಆದ್ರೆ ಆಟೋಮೆಟಿಕ್ ಆಗಿ ಅದ್ರಲ್ಲಿ ಬರುವಂತ ವಿಷಯಗಳೆಲ್ಲ ನಿಮ್ಗೆ ತಿಳಿಸ್ಬೋದು. ಸೊ ಇಲ್ಲ ಅಂದ್ರೆ ನನಗೆ ಪರ್ಸನಲ್ ಆಗಿ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ಆ ಲಿಂಕ್ ಅನ್ನು ಕಳಿಸ್ತೀನಿ. ಇಲ್ಲ ಅಂದ್ರೆ ನಿಮ್ನ ಆ ಗ್ರೂಪ್ಗೆ ಆಡ್ ಮಾಡ್ತೀನಿ. ಓಕೆ ಪ್ರಭು, ಈಗ ನಾಳೆ ಬರ್ಬೇಕು ಅಂದಾಗ ನಿಮ್ದೇ ಒಂದು ಏನಾದ್ರು ಬಸ್ ಏನಾದ್ರು ಮಾಡ್ಕೊಂಡಿರ್ತೀರಲ್ಲ ಪ್ರಭು, ಆತರ ಏನಾದ್ರು ಇದ್ಯಾ? ಯಾಕಂದ್ರೆ ಸಿಂಗಲ್ ಆಗಿ ಬರೋದ್ರಿಂದ ಯಾವ ತರ ಅಂದ್ರೆ ಅದೇ ಅದು ಈ ಸರಿ ನಮ್ಮ ಕಡೆಯಿಂದ ಯಾವುದೇ ಒಂದು ಇದನ್ ಮಾಡಿಲ್ಲ. ಸೊ ಇಂಡಿವಿಜುವಲ್ ಆಗಿ ಏನು ಬಸ್ ಆಗಿರ್ಬೋದು, ಒಂದು ಟ್ರಾವೆಲ್ ಅನ್ನೋ ಅರೇಂಜ್ಮೆಂಟ್ ಅನ್ನೋದು ನಾವು ಮಾಡಿಲ್ಲ. ಇಂಡಿವಿಜುವಲ್ ಆಗಿ ಅದೇ ಹೋಗುವಂತದ್ದು. ಅದೇ ನೀವು ಆ ಗ್ರೂಪ್ ನಲ್ಲಿ ಇದ್ದಾಗ ಯಾರಾದ್ರೂ ಈ ತರ ಕಾರ್ ನಲ್ಲಿ ಹೋಗ್ತಾ ಇರುವಂತವ್ರು, ಇಲ್ಲ ಅಂದ್ರೆ ಒಂದ್ ಸೀಟ್ ಕಮ್ಮಿ ಇದೆ, ಇಲ್ಲ ಅಂದ್ರೆ ನಾವು ಜೊತೆಯಲ್ಲಿ ಹೋಗುವಂತದ್ದು ಬಸ್ ನಲ್ಲಿ ಅನ್ನುವಂಥವ್ರು ಯಾರಾದ್ರೂ ಇದ್ರೆ, ಆ ಸಂಪರ್ಕ ಅದರಲ್ಲಿ ಮಾಡ್ತಾ ಅದ್ರಲ್ಲಿ ಬೇಕಾದ್ರೆ ನೀವು ಇನ್ನೊಬ್ಬರ ಜೊತೆ, ಭಕ್ತರ ಜೊತೆ ಹೋಗ್ಬೋದು. ಸೊ ಅದಕ್ಕೆ ಆ ಗ್ರೂಪ್ ನಲ್ಲಿ ಇದ್ರೆ, ಸೊ ಆ ಗ್ರೂಪ್ ನಲ್ಲಿ ಯಾರಾದ್ರೂ ಬರುವಂತವ್ರು ಹೋಗುವಂತವ್ರು ನೀವು ಅದರಲ್ಲಿ ಕೇಳಿದಾಗ, ಸೊ ನಾನು ಬರುವಂತ ಇದೀನಿ ಅಂತ, ಸೊ ಅದ್ರಲ್ಲಿ ಡೆಫಿನೆಟ್ ನಿಮ್ಮ ಅಡ್ರೆಸ್ ಅನ್ನೋದು ನಿಯರ್ ಬೈ ಇದ್ರೆ ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಹರೇ ಕೃಷ್ಣ. ನ್ಯೂಟ್ರಲ್ ಇದ್ದೀರಾ ಮತ್ತೆ ನೀವು? ಪ್ರಭು, ಅರ್ಥ ಆಯ್ತು. ಹರೇ ಕೃಷ್ಣ ಪ್ರಭು, ಜಾಯ್ನ್ ಆಗ್ತೀನಿ. ಮೆಸೇಜ್ ಕಳಿಸ್ತೀನಿ, ನನ್ ಮೆಸೇಜ್ ಮಾಡಿ, ನಾನು ಆಡ್ ಮಾಡ್ತೀನಿ. ಇಲ್ಲ ನೀವೇ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭು. ಹರೇ ಕೃಷ್ಣ ಪ್ರಭು. ಲತಾ ಮಾತಾಜಿ, ಹರೇ ಕೃಷ್ಣ. ನಾಗರತ್ನ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಗೊರವನಹಳ್ಳಿ ಬಗ್ಗೆ ತುಂಬಾ ವರ್ಷದಲ್ಲಿ ನಾವು 25-26 ವರ್ಷ ಆಗಿರ್ಬೋದು, ನಾವು ಒಂದ್ಸರಿ ಹೋಗಿದ್ವಿ ಗುರುಜಿ. ಅವಾಗ ಅಂದ್ರೆ ಮಾತಾಜಿ ಅವ್ರು, ಕಮಲಮ್ಮ ಅವ್ರು ಇದ್ರು.
ಅದ್ರ ಶಂಖಚಕ್ರ ಅವೆಲ್ಲ ಕಾಣಿಸ್ತು ಅನ್ನೋದಕ್ಕಿಂತ ಅವರು ಒಂದು ಬಳೆ ಮತ್ತೆ ಒಂದು ಮಣಿ ಎಲ್ಲ ಕೊಡ್ತಾ ಇದ್ರು. ಅದನ್ನೆಲ್ಲ ಇಸ್ಕೊಂಡ್ ಬಂದಿದ್ವಿ ನಾವು. ತುಂಬಾ ಚೆನ್ನಾಗಿ ದೇವಸ್ಥಾನ ಅವಾಗ ಇಷ್ಟು ದೊಡ್ಡದಾಗಿ ಕಟ್ಟಿರ್ಲಿಲ್ಲ. ತುಂಬಾ ಚೆನ್ನಾಗಿ ಭಕ್ತಿ ಎಲ್ಲ ತುಂಬಾ ಜನ ಭಕ್ತಿಗೋಸ್ಕರನೇ ಅಲ್ಲಿ ಬರ್ತಾ ಇದ್ರು. ಅಲ್ಲಿ ಹೋಗಿದ್ ನನ್ಮೇಲೆ ನಂಬಿಕೆ ಇಟ್ಕೊಂಡು ಬಳೆ ಇದೆಲ್ಲ ತಗೊಂಬಂದವ್ರಿಗೆ ಮ್ಯಾರೇಜ್ ಆಗ್ತಿದೆ ಅಂತ ಹೆಣ್ಮಕ್ಳುಗಳಿಗೆಲ್ಲ ತುಂಬಾ ಮ್ಯಾರೇಜ್ ಎಲ್ಲ ಆಗಿ ಮತ್ತೆ ಮುಂದಿನ ವರ್ಷಕ್ಕೆ ಅವರು ದಂಪತಿ ಸಮೇತ ಎಲ್ಲ ಬಂದಿರೋದೆಲ್ಲ ಅನುಭವ ಇತ್ತು ಪ್ರಭುಜಿ. ಅದನ್ನ ಹೇಳೋಣ ಅಂತ ಮಾಡಿದೆ. ಮತ್ತೆ ಸಿದ್ದರ ಬೆಟ್ಟಕ್ಕೆ ಅಷ್ಟೊಂದು ಚಾರಣ ಅಂತ ಅಂದ್ರೆ ಸುಮಾರು 60-65 ವರ್ಷ ಆಗಿರೋರೆಲ್ಲ ಹೋಗ್ಬೋದಾ ಗುರುಜಿ? ತುಂಬಾ ಹತ್ತೋದೆಲ್ಲ ಇರುತ್ತೆ ಅಂತ ಸರಿಯಾಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಮಾತಾಜಿ ಅವ್ರು ಹೇಳಿದ್ರು. ಅಂದ್ರೆ ಆಗ್ಲಿಲ್ಲ ಅಂತಂದ್ರೆ ಬರೀ ಗುಹೆಗಳು ಮಾತ್ರ ನೋಡ್ಕೊಂಡು ಅಲ್ಲಿ ಕೂತ್ಕೋಬಹುದು ಅಂತಲೂ ಹೇಳಿದ್ದಾರೆ. ಅದು ನೀರ್ ಹಾಕಿಸ್ಕೊಂಡು ಹೋಗೋದು ಅಂತ ಹೇಳಿದ್ರಲ್ಲ, ಅಲ್ಲಿ ಝರಿತರ ಹರಿತಾ ಇರುತ್ತೆ ಅಂತೆಲ್ಲ ಕೇಳಿದೀನಿ. ಮತ್ತೆ ಅಲ್ಲಿ ಗುರುಜಿ ಮೊದಲನೇ ಹಂತದಕ್ಕೆ ಅಲ್ಲಿ ಎಲ್ಲಿ ನಾವು ಇದು ಗಂಗೆ ನೀರ್ ಅನ್ನುವಂಥದ್ದು ಹರಿತಿದೆ ಅನ್ನುವಂಥದ್ದು ಅಲ್ಲಿವರೆಗೂ ಎಲ್ಲರೂ ಹೋಗುವಂಥದ್ದು, ಅಲ್ಲಿಂದ ಮುಂದಕ್ಕೆ ಹೋಗುವಂಥದ್ದು. ಹರೇ ಕೃಷ್ಣ. ವಿದ್ಯಮ ಮಾತಾಡಿ ಏನಾದ್ರು ಹ್ಯಾಡ್ ಮಾಡಂಗಿದ್ರೆ ಹ್ಯಾಡ್ ಮಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಹರೇ ಕೃಷ್ಣ ಪ್ರಭು. ಏನ್ ಹೇಳಿ ಪ್ರಭು? ಅದೇ ವಯಸ್ಸಾಗಿರುವಂತವ್ರು ಎಲ್ಲಿವರೆಗೂ ಹತ್ಬೋದು, ನೀರಿನವರೆಗೆ ಹೋಗ್ಬೋದು ಅಂತ ಹೇಳ್ತಾ ಇದಾರಲ್ಲ, ಸೊ ಅಲ್ಲಿವರೆಗೂ ನಡಿಬೋದಾ, ಆ ನಂತರ ಅಲ್ಲೆಲ್ಲ ಓಡಾಡಬಹುದಾ ಅನ್ನುವಂಥದ್ದು. ಅದು ಕಲ್ಲು ಮೆಟ್ಲಿದಾವೆ ಪ್ರಭು. ಅಂದ್ರೆ 65-60 ವರ್ಷದ ಮೇಲಿರುವಂತವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂಥದ್ದು ಮಾತಾಡಿಯ ಭಾವನೆ. ಖಂಡಿತ ಪ್ರಭು, ಕಷ್ಟನೇ ಆಗುತ್ತೆ. ಬಟ್ ಪರವಾಗಿಲ್ಲ, ನಾವು ಹತ್ತೀವಿ ಅನ್ನೋ ಮನಸ್ಥಿತಿ ಇರೋರು ಬರ್ಬಹುದು ಪ್ರಭು. ಯಾಕಂದ್ರೆ ಮನಸ್ಸು ಮಾಡಿದ್ರೆ ಮನಸ್ಸಿಗಿಂತ ದೊಡ್ಡದು ಯಾವುದಿಲ್ಲ ಪ್ರಭು. ನಿಧಾನವಾಗಿ ನಾವು ಎಲ್ಲಾ ಬೆಟ್ಟ ಸುತ್ಕೊಂಡ್ ಬರೋ ಅಷ್ಟೊತ್ತಿಗೆ ಇವ್ರ ಅಟ್ಲೀಸ್ಟ್ ಅಲ್ಲಿಗೆ ಬಂದು ಸ್ನಾನ ಮಾಡ್ಕೊಂಡು ನಿಧಾನವಾಗಿ ಕೆಳಗಿಳಿಯ ಅಂತದ್ದನು ಇದೆ ಪ್ರಭು. ಮನಸ್ಸು ಮಾಡ್ಬೇಕಷ್ಟೇ. ತೀರಾ ನಮ್ಗೆ ಆಗಲ್ಲ, ಮನೇಲೇ ಓಡಾಡಕ್ಕಾಗಲ್ಲ, ಹೆಜ್ಜೆ ಎತ್ತಿಡಕ್ಕಾಗಲ್ಲ ಅನ್ನೋರು ಖಂಡಿತ ಬರ್ಬೇಡಿ. ಯಾಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿ ಬೆಟ್ಟ ಹತ್ತಕ್ಕೆ. ಪರವಾಗಿಲ್ಲ, ಆತರ ಏನು ಇಲ್ಲ. ಇದ್ದಿದ್ರಾಗೆ ನಿಧಾನಕ್ಕೆ ಹತ್ತಿ ಅಟ್ಲೀಸ್ಟ್ ನೀರ್ ಹಾಕಿಸ್ಕೊಂಡ್ ಬರ್ತೀವಿ ಅನ್ನೋರು ಬರ್ಬಹುದು ಪ್ರಭು. ಖಂಡಿತ ಅಂತವ್ರದೇ ಒಂದು ಗ್ರೂಪ್ ಅಲ್ಲಿ ತಿಳಿತು ಅಂತ ಅನ್ಸುತ್ತೆ. ಹರೇ ಕೃಷ್ಣ ಪ್ರಭುಜಿ. ಅದೇ ಮಾಹಿತಿ ಬೇಕಿತ್ತು. ಅದೇ ಅಲ್ಲಿಗೆ ಹೋದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಅಂದಾಗ ನಾವು ಸುಮಾರಾಗಿರೋರು ಅಲ್ಲಿ ತನಕ ಬರ್ಬಹುದು ಅಂತ ಅನ್ಕೊಂಡಿದೀನಿ. ತುಂಬಾ ಇಷ್ಟಪಟ್ಟಿದೀನಿ. ಬಟ್ ನಿಮ್ಮ ಜೊತೆ ಆಗ್ಲಿಲ್ಲ ಅಂದ್ರೆ ಯಾವಾಗ್ಲಾದ್ರೂ ಒಂದ್ಸರಿ ಅಂದ್ರೆ ಸಪರೇಟ್ ಆಗಿ ಹೋದ್ರು ಅಲ್ಲಿ ಅದೇ ಪ್ರೋಗ್ರಾಮ್ ಎಲ್ಲ ಇರುತ್ತಾ ಅಂತ ಕೇಳೋಣ ಅಂತಿದ್ವಿ ಪ್ರಭು. ಹೌದು, ಮತ್ತೆ ಇವಾಗ ನೀವೇ ಸಪರೇಟ್ ಆಗೋದ್ರು, ನೀವು ಭಕ್ತರ ಜೊತೆ ಹೋದ್ರು, ಭಕ್ತರ ಜೊತೆ ಹೋದಾಗ ನಿಮ್ಗೆ ಒಂದು ಸತ್ಸಂಗ ಅನ್ನೋದಾಗುತ್ತೆ, ಅಸೋಸಿಯೇಷನ್ ಅನ್ನೋದಿರುತ್ತೆ. ನೀವ್ ಒಬ್ಬರೇ ಹೋದ್ರೆ ನಿಮ್ಗೆ ಏನು ತಿಳಿದಿರಾ, ಜಸ್ಟ್ ಒಂದು ಹೋಗಿ ಬರುವಂತ ಒಂದು ಭಾವನೆ ಆಗುತ್ತೆ. ಅದೊಂದು ನಾವು ಗೈಡ್ ತಗೊಳ್ತೀವಿ ಮಾತಾಜಿ. ಗೌರ್ಮೆಂಟ್ ಇಂದ ಗೈಡ್ಗಳನ್ನ ನೇಮಿಸಿದ್ದಾರೆ, ಗೈಡ್ ತಗೊಳ್ತೀವಿ. ಅವ್ರೇನ್ ಮಾಡ್ತಾರೆ, ಹೆಚ್ಚಿನದಾಗಿ ಮಾಹಿತಿಯನ್ನ ಕೊಡ್ತಾರೆ ಮಾತಾಜಿ. ಅವಾಗ ತಿಳ್ಕೊಂಡು ನೋಡೋದಕ್ಕೂ ಗೊತ್ತಿಲ್ಲದೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಮಾತಾಜಿ. ಹೌದು. ಒಂದ್ಸರಿ ಜೊತೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸಾಂಗತ್ಯ ಸಿಗುತ್ತಲ್ಲ. ಎಸ್ ಮಾತಾಜಿ. ನಿನ್ನೆ ಸಾವಿತ್ರಮ್ಮ ಮಾತಾಜಿ ಅಂತ ಹೇಳಿ ಕಾಲ್ ಮಾಡಿದ್ರು ನಂಗೆ. ಅವ್ರೊಂದು ಮಾತು ಹೇಳಿದ್ರು ಪ್ರಭು. ಅಲ್ಲಿ 1 ತಿಂಗಳು ಸಿದ್ದರ ಬೆಟ್ಟದಲ್ಲಿ ಇದಿತ್ತಂತೆ, ಟ್ರೈನಿಂಗ್ ಇತ್ತಂತೆ. ಗೌರ್ಮೆಂಟ್ ನವರು ಟ್ರೈನಿಂಗ್ ಹಾಕಿದಾಗ ಅಲ್ಲಿ ತುಂಬಾ ವ್ಯವಸ್ಥೆ ಇದೆ ಪ್ರಭು, ಊಟಕ್ಕೂ ಮಲಗೋದಕ್ಕೂ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಹಾಗಾಗಿ ಸಿದ್ದರ ಬೆಟ್ಟದಲ್ಲಿ ತುಂಬಾ ಜನ ಗೌರ್ಮೆಂಟ್ ನವರು ಪ್ರೈವೇಟ್ ನವರು ಒಂದು ಇದನ್ನ ಮಾಡ್ಕೊಳ್ತಾರೆ ಅಲ್ಲಿ, ಮೀಟಿಂಗ್ ಟ್ರೈನಿಂಗ್. ಆ ಸಂದರ್ಭದಲ್ಲಿ ಹಿಂಗೆ ಟ್ರೈನಿಂಗ್ ಮಾಡ್ಕೊಂಡು ಮಧ್ಯದಲ್ಲಿ ಬೆಟ್ಟ ಹತ್ತಕ್ ಹೋದ್ರಂತೆ ಪ್ರಭು. ಬೆಟ್ಟ ಹತ್ತಕ್ ಹೋದಾಗ ಪಾವಗಡದವ್ರೊಬ್ರು ಟೀಚರ್ ಇದ್ರಂತೆ. ಅವರು ಎಲ್ಲ ಹತ್ತುತ್ತಾ ಇರ್ಬೇಕಾದ್ರೆ ಇದು ಸಂಜೀವಿನಿ ಬೆಟ್ಟ ಅಂತೆ, ಈ ರೀತಿ ಸಂಜೀವಿನಿ ತುಣುಕು ಇಲ್ಲಿ ಬಿದ್ದಿರೋದ್ರಿಂದ ಇದಕ್ ತುಂಬಾ ಹಿಂಗೆಲ್ಲ ಇದೆ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ ಪ್ರಭು. ಬಟ್ ಆ ಮಾತಾಜಿ ಇದನ್ನ ನಂಬ್ಲಿಲ್ವಂತೆ. ಅಯ್ಯೋ ಇದೇನ್ರಿ, ನೋಡಕ್ ಎಲ್ಲಾ ಬೆಟ್ಟದ ತರನೇ ಈ ಬೆಟ್ಟನ ಐತೆ, ಅದೇನ್ ನೀವ್ ವಿಚಿತ್ರವಾಗಿ ಹೇಳ್ತೀರಿ, ಸಂಜೀವಿನಿ ಬೆಟ್ಟ ಪ್ರಾಣ ಉಳಿಸುತ್ತೆ, ಕಾಯಿಲೆ ವಾಸಿ ಆಗುತ್ತೆ, ಏನೇನ ಹೇಳ್ತೀರಪ್ಪ ಇಲ್ಲದ್ದೆಲ್ಲ ಹಂಗೆ ಹೆಂಗ ಅಂತ ಹೇಳ್ಬಿಟ್ಟು ಒಂಥರ ಅವಹೇಳನಕಾರಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರಂತೆ ಪ್ರಭು. ಇವ್ರು ಇಲ್ಲ ರೀ, ಹಂಗಿಲ್ಲ, ಹಿಂಗಿದೆ, ಈ ತರ ಎಲ್ಲ ಇದೆ ಈ ಬೆಟ್ಟದಂತ ಇವ್ರು ಹೇಳೋದಕ್ಕೆ, ಅವ್ರು ಮತ್ತೆ ವಿರುದ್ಧವಾಗಿ ಹೇಳೋದಕ್ಕೆ, ಈ ತರನೇ ಒಂದು 5-10 ನಿಮಿಷ ವಾದ ಪ್ರತಿವಾದಗಳಾಗ್ತಾ ಇತ್ತಂತೆ ಪ್ರಭು. ಇದ್ದಕ್ಕಿದ್ದಂಗೆ ಪಾವಗಡದವ್ರ ಮಾತಾಜಿ ಧೊಪ್ ಅಂತ ಕಾಲ್ ಜಾರಿ ಬಿದ್ಬಿಟ್ರಂತೆ ಪ್ರಭು. ಅಲ್ಲಿ ಕಲ್ಲುಗಳ ಮೇಲೆ, ಅಂದ್ರೆ ಮೆಟ್ಲ ಹತ್ಕೊಂಡು ಹೋಗ್ತಿದ್ರಲ್ಲ, ಬಿದ್ದು ಬಿಟ್ರಂತೆ ಅವ್ರು. ಏನಾಗ್ತಿದೆ ಅಂತ ನೋಡೋದ್ರೊಳಗಡೆ ಮೂರ್ಛೆ ಹೋಗ್ಬಿಟ್ಟು ನೀರು ನೀರು ಅಂತ ಕನ್ವರ್ಸ್ಕೊಳ್ತಾ ಇದ್ರಂತೆ. ಪಾಪ ಇವ್ರು ಜೊತೆಲಿ ಹೋದ್ರಿಗೆ ಭಯ, ಏನಾಯ್ತು ಅಲ್ಲಿ ನೋಡಿದ್ರೆ ನೀರಿಲ್ಲ, ಏನ್ ಮಾಡೋದಂತ ಪಾಪ ಅವರು ಸಾವಿತ್ರಮ್ಮ ಮತ್ತೆ ಸುತ್ತಮುತ್ತ ನೋಡಿದಾಗ ಆ ಬೆಟ್ಟಗಳ ಒಂದು ಇವಿರ್ತಾವಲ್ಲ ಪ್ರಭು, ಬಂಡೆಗಳ ಸಂದಿನಲ್ಲಿ ಒಂದು ಲೋಟ ಕಾಣಿಸ್ತಂತೆ, ಪ್ಲಾಸ್ಟಿಕ್ ಲೋಟ. ಆ ಪ್ಲಾಸ್ಟಿಕ್ ಲೋಟ ಮಣ್ಣೆಲ್ಲಾ ತುಂಬ್ಕೊಂಡ್ಬಿಟ್ಟಿತ್ತಂತೆ ಪ್ರಭು. ಅದನ್ನೆಲ್ಲಾ ತೆಗೆದು ಸೀರೆಗೆಲ್ಲ ಒರೆಸ್ಬಿಟ್ಟು ಆ ಬಂಡೆಗಳ ಮೇಲೆ ನೀರು ಒಸರ್ತಾ ಇತ್ತಂತೆ ಪ್ರಭು. ಆ ಒಸರೋ ನೀರನ್ನ ಸ್ವಲ್ಪ ತೊಟ್ಟಿಕ್ಕಿಸ್ಕೊಂಡು ಇದ್ರೊಳಗೆ ಲೋಟದೊಳಗೆ ಅದನ್ನ ತಂದು ಮಾತಾಜಿ ಬಾಯಿಗೆ ಹುಯ್ದ್ರಂತೆ ಪ್ರಭು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಜ್ಞಾನ ಬಂತಂತೆ.
ಮತ್ತೆ ಎದ್ದು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತಂತೆ, ಪ್ರಭು ನಾನ್ ಜಾರ್ಲಿಲ್ಲ, ಬೀಳ್ಲಿಲ್ಲ, ಏನಾಯ್ತು ನನಗೆ ಅಂತ ಅವ್ರಿಗೆ ಗಾಬರಿ ಆಗ್ಬಿಡ್ತಂತೆ. ಚೆನ್ನಾಗಿ ಹತ್ತುತ್ತಾ ಇದ್ದೆ, ಆದ್ರೆ ನಾನು ವಾದ ಮಾಡಿ ತಪ್ಪು ಮಾಡ್ಬಿಟ್ನೇನೋ, ಇದು ಸಂಜೀವಿನಿ ಬೆಟ್ಟ ಅಲ್ಲ, ನೀವ್ ಹಂಗ್ ಹೇಳ್ತೀರಾ ಹಿಂಗ್ ಹೇಳ್ತೀರ ಅಂತ ನಾನು ಆತರ ಹೇಳಿದ್ದೆ ತಪ್ಪಾಯ್ತು ಅಂತ ಅಂದ್ಕೊಂಡ್ಬಿಟ್ಟು ಮತ್ತೆ ಅವ್ರು ಕ್ಷಮೆ ಕೇಳ್ಕೊಂಡು ಮತ್ತೆ ಕ್ಲಾಸಲ್ಲೂ ಕ್ಷಮೆ ಕೇಳಿದ್ರಂತೆ. ಆಮೇಲೆ ಅಲ್ಲಿ ಸಿದ್ದೇಶ್ವರ ಸ್ವಾಮಿ ಹತ್ರನು ಕ್ಷಮೆ ಕೇಳಿ ಇದ್ ಮಾಡಿದ್ರಂತೆ ಪ್ರಭು. ನೆನ್ನೆ ಹಂಚ್ಕೊಂಡ್ರು ನನ್ ಜೊತೆ ಅವರು. ನಾನ್ ನೀವು ಹಂಚ್ಕೊಳ್ಳಿ ಅಂತ ಹೇಳ್ದೆ, ಅಲ್ಲೆಲ್ಲ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಟೀಚರ್ ಅಲ್ವಾ ಅವರು, ಬಹುಶಃ ಶಾಲೆ ಇರುತ್ತೆ ಅಂತ ಕಾಣುತ್ತೆ. ಈ ರೀತಿ ಘಟನೆ ನಡೀತಂತೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಒಬ್ಬೊಬ್ಬರದು ಒಂದೊಂದು ತರ ಅನುಭವಗಳಾದಾಗ ಅನ್ಸುತ್ತೆ, ನಾವು ಹೋದಾಗ ಅನುಭವ ಅನ್ನುವಂಥದ್ದು ಆಗುತ್ತೆ. ಹರೇ ಕೃಷ್ಣ. ಲೀಲಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಅದೇ ನಾವು ಪ್ರಯಾಗ್ರಾಜಿಗೆ ಹೋಗಿದ್ವಿಲ್ಲ, ಅವಾಗ ಹೋದಾಗ ಇದೇ ರೀತಿ ಬೆಟ್ಟ ಇಳಿಯೋದು ಹತ್ತೋದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದ್ರ ಸಲುವಾಗಿ ಒಂದು ಸಲ ಏನಪ್ಪ ಅಂದ್ರೆ ಯಾರು ನಾವು ಮನಸ್ಸೊಂದೇ ಮಾಡಿದ್ರಲ್ಲ, ಅಲ್ಲಿ ಹೋದಾಗ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು. ಅದರ ಸಲುವಾಗಿ ಯಾರ ಕಾಲುಗಳ ನೆಟ್ಟಿಗಿವೆ, ಯಾರಿಗೂ ಮಂಡಿ ನೋವು ಇಲ್ಲ ಅಂಥವ್ರಿಗೆ ಅಲ್ಲಿ ಹೋಗೋದು ಬೆಟರ್ ಅನ್ಸತ್ತೆ. ಯಾಕಂದ್ರೆ ನಾವು ಪ್ರಯಾಗ್ರಾಜ್ನಲ್ಲಿ ಹೋದಾಗ ನೋಡಿದೆ, 20 ಕಿಲೋಮೀಟರ್ 25 ಕಿಲೋಮೀಟರ್ ನನ್ನ ಕಾಲ್ನಲ್ಲೂ ಕೂಡ ಲೆಫ್ಟ್ ಕಾಲ್ನಲ್ಲಿ ರೋಡ್ ಇದೆ. ಆದ್ರೂ ಕೂಡ ನಾನು ಡೈಲಿ 2 ಕಿಲೋಮೀಟರ್ಸ್ ನಾನು ಅಂಗಡಿಗೆ ಹೋಗ್ತಾ ಇದ್ದೆ. ಅದು ರೂಢಿ ನನಗೆ ನಡೆದು, ಹಾಗಾಗಿ ಹಂಗೋ ತಡ್ಕೊಂಡೆ. ಆದ್ರೆ ಕೆಲವರು ಕಾಂಪಿಟೇಷನ್ ವೈಸ್ ಏನಾಗೋದಿಲ್ಲ, ನಂಗೆ ಕೃಷ್ಣ ಪರಮಾತ್ಮ ರಕ್ಷಣಾ ಮಾಡ್ತೇನೆ ಅಂತೇಳಿ ಸಿಕ್ಕಾಪಟ್ಟೆ ನಡೆದಾಡಿದ್ರು. ಆಮೇಲೆ ಜ್ವರ ಬಂದು ಬಿದ್ರು, ಏನೋನೋ ಆಯ್ತು. ಅದ್ರ ಸಲುವಾಗಿ ಅಂಥದ್ದೆಲ್ಲ ಮಾಡೋದ್ರಲಿಂದ ಜೊತೆಗಿದ್ದಿದ್ದವ್ರಿಗೆ ತೊಂದರೆ ಆಗತ್ತೆ. ಅದಕ್ಕೆ ದಯವಿಟ್ಟು ನೀವು ಕೂಡ ಯಾರನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಫಿಸಿಕಲಿ ಫಿಟ್ ಇದ್ದಿದ್ದವ್ರಿಗೆ ಕರ್ಕೊಂಡು ಹೋಗಿ ಅನ್ನೋದು ಒಂದು ನನ್ನ ರಿಕ್ವೆಸ್ಟ್. ಯಾಕಂದ್ರೆ ಅವ್ರ ಜೋಡಿ ಹೋಗಿದ್ದವ್ರು ಬೇರೆಯವ್ರಿಗೂ ಕಿರಿಕಿರಿ ಆಗತ್ತೆ, ತೊಂದರೆ ಆಗತ್ತೆ. ಅವ್ರ ಸಲುವಾಗಿ ವೇಟ್ ಮಾಡೋದು ಪರಿಸ್ಥಿತಿ ಬರುತ್ತೆ. ಬೇಗ ನಾವು ನೋಡಿ ಮತ್ತೆ ಇಳಿಯೋದು ಪರಿಸ್ಥಿತಿ ಬರೋದಿಲ್ಲ. ಆ ರೀತಿ ಆಗ್ಬಾರ್ದು, ಅನಾನುಕೂಲ ಆಗ್ಬಾರ್ದು ಅಂತ ನಂದು ಒಂದು ಪುಟ್ಟ ಸಲಹೆನ ಕೊಡ್ತಾ ಇದ್ದೀನಿ. ಏನ್ ತರ ತಪ್ಪಿದ್ರೆ ಕ್ಷಮಿಸಿ. ಖಂಡಿತ ಮಾತಾಡಿ. ಹರೇ ಕೃಷ್ಣ. ಮಾತಾಜಿ ಅವರು ಅಂದ್ರೆ ವಯಸ್ಸಾಗಿರುವಂತವ್ರು, ಸ್ವಲ್ಪ ಆಗದಿರುವಂತವ್ರು ಪ್ರಯತ್ನವನ್ನು ಮಾಡ್ಬೇಡಿ ಅಂತಿದ್ರು. ಹರೇ ಕೃಷ್ಣ, ಅದು ಅವರ ಭಾವನೆ. ಸೊ ಹರೇ ಕೃಷ್ಣ. ಎಲ್ಲರೂ ಗ್ರೂಪ್ ನಲ್ಲಿ ಹ್ಯಾಡ್ ಆಗಿರುವಂತವ್ರು ನಾಳೆ ಪ್ರವಾಸಕ್ಕೆ ಹೋಗುವಂತ ಒಂದು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಸೊ ಈಗ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंतकोटि वैष्णव की जय, श्री प्रभुपाद की जय, चैतन्य महाप्रभु की जय, गांधारी गिरधारी की जय, राधा जय. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ. ಈಗ ಅನ್ಮ್ಯೂಟ್ ಆಪ್ಷನ್ ಕೊಡ್ಲಾಗತ್ತೆ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣವನ್ನು ಹೇಳ್ತಾ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪಂಚಾಂಗ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಕುಮಾರ್ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರಮೇಶ್ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ದಂಡವಾದ ಪ್ರಣಾಮಗಳು. ಕೃಷ್ಣ ಪ್ರಭು. ಕೃಷ್ಣ ಪ್ರಭುಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಟೈಮ್ನು ಹಂಗೇನಾರು ಬಂದ್ರೆ ಹೇಳಕ್ ಹೇಳ್ತೀನಿ. ಎಲ್ಲರಿಗೂ ಬಂದ್ರಾಗ ಹೇಳ್ರಿ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಎಲ್ಲರಿಗೂ ಧನ್ಯವಾದ.